ಎಲ್ಲರೂ ಒಂದಾಗ್ತಾರ ಅಥವಾ ಕೇವಲ ಭಾಷಣಕ್ಕೆ ಸೀಮಿತ ಆಗ್ತಾರ ಅನ್ನೋದು ಈ ಪ್ರಶ್ನೆ. ಅದು ನಿನ್ನೆ ಹಾರುಗೆರೆಯಲ್ಲಿ ನಡೆದಂತ ಎಲ್ಲಾ ಸಮಾಜ ಮುಖಂಡರು ವೇದಿಕೆ ಮೇಲಿದ್ರು, ಎಂತೆಂಥ ಭಾಷಣಗಳನ್ನು ಮಾಡಿದ್ರು. ನಾವೆಲ್ಲ ಒಂದಾಗದೇ ಇದ್ರೆ ಉಳಿಗಾಲಿಲ್ಲ ಅಂತ ಹೇಳಿದ್ರು. ಮೊದಲೇ ತಿಳಿಲಿ ಇವ್ರಿಗೆ. ಈಗ ಪ್ರಜ್ಞೆ ಬಂದಿದೆ ನಮ್ಮಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹಿಂಗೆ ಆಗ್ತೈತಿ, ಮಿಲಾಪಿ ಕುಸ್ತಿ, ಜಂಗಿ ಕುಸ್ತಿ, ಚಿಮಟೋದು, ಅಳಿಸೋದು, ತೂಗೋದು, ನಾಮಕರಣ ಮಾಡೋದು, ಜೋಗಳ ಹಾಡೋದು ಎಲ್ಲ ತಿಳಿಸಿದ್ದೇವೆ. ಹಿಂಗಾಗಿ ಈಗ ಅವೇರ್ನೆಸ್ ಬಂದಿದೆ ಅವರಿಗೆ. ಇರಲಿ, ಜಾರಕಿಹೊಳಿ ಸಹೋದರನ ಕಟ್ಟಿ ಹಾಕಬೇಕಾದ್ರೆ ಎಲ್ಲರೂ ಒಂದಾಗಲೇಬೇಕು, ಇಲ್ಲಾಂದ್ರೆ ಉಳಿಗಾಲಿಲ್ಲ. ಇದನ್ನ ಯಾರು ಹೇಳಿದ್ರು? ರಮೇಶ್ ಕತ್ತಿ ಅವರು ಹೇಳಿದ್ರು. ರಮೇಶ್ ಕತ್ತಿ ಅವರ ಒಂದು ಭಾಷಣದಲ್ಲಿ ಎಷ್ಟು ಜನ ಇತ್ತು? ಸಾಕಷ್ಟು ಜನ ಇದ್ರು. ಅವರು ಭಾಷಣ ಮಾಡಿ ಹೋಗಿದ್ರು. ರಾಜ್ಯ ಮಟ್ಟದ ಲೀಡರ್ ಆಗ್ಬೇಕು, ಉತ್ತರ ಕನ್ನಡ ಲೀಡರ್ ಆಗ್ಬೇಕು, ಜಿಲ್ಲಾ ಲೀಡರ್ ಆಗ್ಬೇಕಂತ ಭಾಷಣ ಮಾಡಿ ಹೋದವರು ನಾಪತ್ತೆ ಆದಾರಲ್ಲ. ಅವಾಗೇನು ಮಾಡೋದು? ನೀವು ವಿಚಾರ ಮಾಡ್ತಾ ಇಲ್ಲ. ಅಲ್ಪಸಂಖ್ಯಾತರನ್ನ ತುಳಿದ್ರು. SC/ST ಸಮಾಜ, ಕೋಳಿ ಸಮಾಜ, ಅಂಬಿಗರ ಸಮಾಜ, ಜೈನ್ ಸಮಾಜ, ಎಷ್ಟದು, ಹಾಲು ಮತ್ತು ಕುರುಬ ಸಮಾಜ, ಎಲ್ಲರೂ ಯಾರು ತುಳಿದ್ರು? ಜಾರಕಿಹೊಳಿ ಸಹೋದರ ತುಳಿದ್ರು. ನಿಮ್ದು ಆರೋಪ. ಹಂಗದು ಯಾರು ತೋರಿಸ್ಕೊಂಡ್ರಿ? ನಿಮಗೆ ರಾಜಕೀಯ ಪ್ರಜ್ಞೆ ಇರಲಿಲ್ಲ? ಸೌದಿಯವರಿಗೆ ನಿಮಗೆ ಪ್ರಜ್ಞೆ ಇರಲಿಲ್ಲ? ಹಿಂಗೆ ಮಾಡತ್ತಾರಂತೇಳಿ ನೀವು ಈಗ ಕೂಗಾತೀರಿ ನಮ್ದು ಅಷ್ಟ ನಾವು ಅಷ್ಟ ಜೋಡೆತ್ತಂತ. ಜೋಡೆತ್ತರ ಆದ್ರೆ ಆಗೋದಿಲ್ಲ. ಎಲ್ಲರೂ ಕೂಡಿ ಒಂದಾಗಬೇಕು. ಶ್ಯಾಮ್ ಘಾಟಿ ಅವ್ರನ್ನ ಪ್ರಥಮವಾಗಿ ದೊಡ್ಡ ದಲಿತ ಮುಖಂಡರು ಅವ್ನು ವ್ಯವಸ್ಥಿತವಾಗಿ ತುಳಿದ್ರು. ಹೆಂಗೆ 4 ಸಲ ಆರಿಸಿ ಬಂದಿದ್ರು, 5ನೇ ಸಲ ಆರಿಸಿ ಬರ್ತಾಂತ ಅವ್ನು ಎಂ ಪಿ ತಂದರು. ಎಲ್ಲ ಇವರೇ, ಪ್ರಭಾಕರ್ ಕೋರೆ, ಇವರು ಕೂಡಿ ನಿನ್ನೆಲ್ಲೂ ನಾ ಗೆಲ್ಲಿಸ್ಕೊಂಡು ಬರ್ತೇನೆ ಅಂತೇಳಿ ಅವ್ರ ಮನಸ್ಸು ಇರಲಿಲ್ಲ. ಟಿಕೆಟ್ ತಂದ್ರೆ ಇವ್ರಿಗೆ ಗೊತ್ತಿಲ್ಲದೆ ಸೋತ್ರು. ನಂತರ ಪರಿಸ್ಥಿತಿ ಏನಾಯ್ತು? ಅವ್ರ ಮಗ ನಿಂತರು, ಅಲ್ಲಿ ಸೋತ್ರು. ಘಾಟಿಯವ್ರು ಸೋಲ್ಬೇಕಂತೇಳಿ ಸುರೇಶ್ ರವರನ್ನ ಅಲ್ಲಿ ನಿಲ್ಲಿಸಿದ್ರು. ಯಾರು ನಿಲ್ಲಿಸಿದ್ರು? ತಮಗೆಲ್ಲ ಗೊತ್ತೇ. ರಮೇಶ್ ಜಾರಕಿಹೊಳಿ ನಿಲ್ಲಿಸಿದ್ರು. 2 ಕೋಟಿ ಹಣನೂ ಕೊಟ್ಟರು. ಅವ್ರು ಸೋತರು. ಮುಂದೆ ಶಂಭು ಕಲ್ಲೋಳ್ಕರ್ ಏನು ಮಾಡಿದ್ರು? ಖರ್ಗೆ ಅವ್ರು ಹೇಳಿದ್ರು, ಸೋನಿಯಾ ಗಾಂಧಿ ಹೇಳಿದ್ರು, ರಾಹುಲ್ ಗಾಂಧಿ ಹೇಳಿದ್ರು ಇವ್ರು ಟಿಕೆಟ್ ಕೊಡ್ರಿ ಅಂತ. ಜಿಲ್ಲಾಧಿಕಾರಿ ನಿವೃತ್ತಾಗಿ ಬಂದ 7 ಜನ ಅವರಲ್ಲಿ PhD ಡಿಗ್ರಿ ಬಂದವರು. ಅವರನ್ನು ವ್ಯವಸ್ಥಿತವಾಗಿ ಸೋಲಿಸಿದ್ರು. ಕೊನೆ ಕ್ಷಣದಲ್ಲಿ 2 ಜನ ಆರಿಸಿ ಬರ್ತಾರಂತ ತಿಳ್ಕೊಂಡು ಮಹಾವೀರ ಮೋತಿ ಅವ್ರನ್ನ, ಅದೇ ಸಮಾಜದ ಮಹಾವೀರ ಮೋತಿಯನ್ನ, ಈಗ ಅವ್ರದ್ದು ಪರಿಸ್ಥಿತಿ ಕೆಟ್ಟಿದೆ. ಅವ್ರನ್ನ ನಿಲ್ಲಿಸಿ ಅವ್ರ ಮಿಲಾಪಿ ಕುಸ್ತಿ ಮಾಡಿ ಇವನು ಕೆಡಿದ್ರು. ಯಾಕಂದ್ರೆ ದೊಡ್ಡ ದಲಿತ ಲೀಡರ್ ಹೇಳ್ತಾರಂತೇಳಿ. ವೀರ್ ಕುಮಾರ್ ಪಾಟೀಲ್ ಪರಿಸ್ಥಿತಿ ಏನಾಯ್ತು? ಪಂಕಜ್ ಪಾಟೀಲ್ ಪರಿಸ್ಥಿತಿ ವ್ಯವಸ್ಥಿತವಾಗಿ ಯಾರಿಗೆ ಗೊತ್ತಾಗಿಲ್ಲ. AB ಪಾಟೀಲ್ ತುಳಿದ್ರು ನಾನೇನು ತುಳಿದಿಲ್ಲ ಅಂತಾರೆ, ನನ್ ಪ್ಲಸ್ ಇಲ್ಲ ಮತ್ತು ಮೈನಸ್ ಇಲ್ಲ ಅಂತಾರೆ. ಅಂದ್ರೆ ಲಿಂಗಾಯತ್ ಲೀಡರ್ ಅಂಬಲಿ ಕೂಡ ಮಲಗಿತಾರ, ಪೆಟ್ಟಿಗೆ ತೋರಿಸ್ತಾರ, ಪೆಟ್ಟಿಗೆ ಮುಚ್ಚಿಡ್ತಾರ. ಅವ್ರು ಹಂಗಿಲ್ಲ, ಸ್ವಲ್ಪ ಏನಾದರೂ ತೆಗಿತಾರ, ಸ್ವಲ್ಪ ಕೊಡ್ತಾರ, ಇಲ್ಲ ಅಂತ ಅಲ್ಲ. ನೀವೇನು ಮಾಡ್ತೀರಿ? ಸಂಘಟನೆ ಹೆಂಗೋಗೋದು? ಕೇವಲ ಭಾಷಣದಿಂದ ಸಂಘಟ ಆಗ್ತೈತಿ? ರಾಜ್ಯಕ್ಕಾಗೆ ಅವ್ರು ಏನೂ ಇಲ್ಲ, ಹತ್ತು ಇಲ್ಲ ಇತ್ತು ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮುಂದಿನ ಸಲ ಒಂದಾಗಬೇಕು. ಇಲ್ಲ ಉಳಿಗಾಲಿಲ್ಲ. ಮೊದಲೇ ಹೇಳ್ತೇವೆ, ಚಂದ್ರಹಟ್ಟಿಯವರು ಒಂದಾಗಬೇಕು, ಉಳಿಗಾಲಿಲ್ಲ. ವಿ.ಎಲ್. ಪಾಟೀಲ್ ಮಕ್ಕಳು 20 ವರ್ಷ ವಿ.ಎಲ್. ಪಾಟೀಲ್ ಜಾತ್ಯತೀತ ನಾಯಕ ಅನ್ಸ್ಕೊಂಡಿದ್ರು. ಯಾರಿಗೂ ವಿರೋಧವನ್ನು ಕಟ್ಕೊಂಡಿರಲಿಲ್ಲ, ತುಳಿತಾ ಇರಲಿಲ್ಲ, ಬೆಳೆಸ್ತಾ ಇದ್ರು. ಎಷ್ಟೊಂದು ಜನರನ್ನು ಬೆಳೆಸಿದ್ರು, ಎಷ್ಟೊಂದು ಜನ ML ಟಿಕೆಟ್ ತಂದರು. ನಂತರ ಒಮ್ಮೆ ಮಾತ್ರ MP ಮಾಡಿದ್ರು. ಅಮರ್ ಸಿಂಗ್ ಪಾಟೀಲ್ರನ್ನ ಒಂದು ಪ್ರಥಮ ZP ಅಧ್ಯಕ್ಷನ ಮಾಡಿಟ್ರೆ, ವಿವೇಕರಾವ್ ಪಾಟೀಲ್ರು ಒಂದ್ಸಲ MLC ಆದರು. ಪ್ರತಾಪ್ ಪಾಟೀಲ್ರು ಅವರು ಕೂಡ ಈಗ ಏನು ಪರಿಸ್ಥಿತಿ ಆಗಿದೆ? ಅವ್ರ ಮಕ್ಕಳು 2-3 ಜನ ಬೆಳೆದಾರೆ. TP ಇಲ್ಲ, ZP ಇಲ್ಲ, ಅಧ್ಯಕ್ಷ ಇಲ್ಲ. ಅವ್ರನ್ನು ತುಳಿದ್ರು. ಶಂಕರ್ ಕರ್ನಿಗೆ ಅವ್ರಕ್ಕಿಂತ ಮೊದಲು ಎಷ್ಟು ಜನ ಬೇಕು ನಿಮಗೆ? 1 2 ಹೀಗೆ ಯಾಕಾಯ್ತು ಅಂದ್ರೆ ನಿಮ್ಮಲ್ಲೇನೆ ಬೆಂಕಿ ಹಾಸ್ತಾರ, ನಿಮ್ಮಲ್ಲೇನೆ ಒಡಕ್ ಮೂಡ್ತಾರೆ, ನಿಮ್ಮಲ್ಲೇ ಕೆಡುತ್ತಾರೆ. ನಿಮಗೆ ಗೊತ್ತಾಗ್ಬೇಕಲ್ಲ, ನಾ ಹಿಂಸರ್ದಂದು ಅವ್ರು ಆಚೆ ಬರ್ತಾರೆ, ನಮ್ಮ ಸಮಾಜದಾಗ ಇರಲಿ ಅಂತ ಅನ್ಬೇಕಾಗಿತ್ತು. ಅಲ್ಲಿಲ್ಲ. ಲಿಂಗಾಯತರಲ್ಲಿ ಹಂಗೆ ಅಣ್ಣಾಸಾಹೇಬ್ ಜೊಲ್ಲೆ ವಿರುದ್ಧ ಮಾಡು. ಈಗ ಇನ್ನು ಮುಂದೆ ಮುಗಿಸಾರ, ಅದು ಗೊತ್ತಾಗ್ಬೇಕು ಅವ್ರಿಗೆ. ಪಟ್ನ DC ಬ್ಯಾಂಕ್ ಆದ ಕೂಡಲೇ ಸರಿಬೇಕು. ನೀವು ಅಧ್ಯಕ್ಷ ನಾವು ಮಾಡ್ತೇವೆ ಎಲ್ಲರೂ ಕೂಡಿ. ಅವ್ರೇನು ಮಾಡ್ತಾರೆ? ಎಲ್ಲ ಲಿಂಗಾಯತ ಸಮಾಜದ ಅದು DCG ಬ್ಯಾಂಕ್ ಅದು. ಇವೆಲ್ಲ ಆಟ ಆಡಿ ನಮ್ದು ಅಂತಾರ. ಅಂದ್ರೆ ಘೋಡ ನಮ್ದು, ಮೈದಾನ ನಮ್ದು, ಘೋಡ ಓಡಿಸೋರು ನಾವು, ಆಹಾರ ಹಾಕೋರು ನಾವು, ವಿಟಮಿನ್ A B C D ಕುದುರೆಗೆ. ಜಯ ಬಂದ ಕೂಡಲೇ ಪಾರಿತೋಷಿಕ ಯಾರಿಗೆ? ಅವ್ರಿಗೆ. ಹಂಗೆ ಆಗ್ತಿತ್ತದು, ನೀವು ತಿಳ್ಕೊಬೇಕಲ್ಲ. ನಂತರ
ಸತ್ಯಪ್ಪ ಬಾಗಣ್ಣವರ ಅವ್ರನ್ನ ತುಳಿದ್ರು, ಯಾರೋ ತುಳಿದು ಗೊತ್ತಿಲ್ಲ, ರಾಜೇಂದ್ರ ಸನ್ನಕಿ ಎಂದು MLA ಆಗ್ಬೇಕಾಯ್ತು. ಇವರೆಲ್ಲ ನಂತರ ಕಲ್ಲೋಳಿಕರ್, ಈಗ ಬಸಗೌಡರು, ಮಾಂತೇಶ್ ಕಡಾಡಿ ಅವ್ರು ಆರಿಸಿ ಬರ್ತಿದ್ರು. ಅವ್ರು ಕಿಡ್ನ್ಯಾಪ್ ಮಾಡಿಬಿಟ್ರು ಅವನ ಒಬ್ಬ ಸೂಚಕನ. ಅಂದ್ರೆ ಎಂಥ ಒಂದು ವಿಚಿತ್ರ. ಇನ್ನು ಶಂಕರಾನಂದ ಮಕ್ಕಳ ಪ್ರದೀಪ್ ಕನಗಲಿ ಅವ್ರನ್ನ ತುಳಿದ್ರು. ಸುರೇಶ್ ತಳವಾರ ಈಗಾಗಲೇ ಹೇಳಿದೆ. ಮಹೇಂದ್ರ ತಮ್ಮನವ್ರು ಈಗ ತುಳಿಯಾಕ ಪ್ರಯತ್ನ ಮಾಡ್ತಾರ. ಅವ್ರು ಹೇಳತ್ತಾರ ನಮ್ಮನ್ನು ತುಳಿತಾರ ಅಂತ. ನಾವು ಒಂದಾಗ್ಲಿಲ್ಲ ಅಂದ್ರೆ ಈಗ ಉಳಿಗಾಲ ಇಲ್ಲ ಅಂತ. ಅಂದ್ರೆ DC ಬ್ಯಾಂಕ್ ಚುನಾವಣೆ ಬರೋಬ್ಬರ ಬುದ್ಧಿ ಕಲಿಸ್ತು. ನಮ್ಮ ಅಂತ ಎಚ್ಚರಿಕೆ ಮಾಡಿದ್ವು. ನಾವೇ ಎಚ್ಚರಿಕೆ ಮಾಡಿದ್ವಿ. 15-20 ವಿಡಿಯೋ ಮಾಡಿದ್ವು. ಹಂಗಾದ್ರೆ ಹಿಂಗಾಗ್ತೈತಿ, ಹಿಂಗಾದ್ರೆ ಹಂಗಾಗ್ತೈತಿ, ಅಲ್ಲ ಹಿಂಗ ಹಂಗಲ್ಲಪ್ಪ, ಹಿಂಗಲ್ಲಪ್ಪ, ಹಂಗ ಎಲ್ಲ ಹೇಳಿದ್ವು. ತಂತ್ರ ಜಂತ್ರ ಮಂತ್ರ ಕುತಂತ್ರ ಎಲ್ಲ ಹೇಳ್ಬಿಟ್ಟು ಒಳಗಿಂದ. ಈಗ DB ನಾಯಕರು ಅವ್ರು ಎಷ್ಟು ಸಲ ಅವ್ರು ಅಧ್ಯಕ್ಷ ಆಗ್ಬೇಕಿತ್ತು, ಎಷ್ಟು ಸಲ ಆಗ್ಬೇಕಾಗಿತ್ತು. ಅವರು ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ತಂತ್ರಗಾರಿಕೆಯಿಂದ ಸೋತರು. ಯಾವುದೇ ಕ್ಷೇತ್ರ ಹೋಗಿ 12 ಕ್ಷೇತ್ರ ಅವ್ರು ಆರ್ಸ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಂಗೆ ಸೋತರು? MP ಚುನಾವಣೆಯಲ್ಲಿ ಸೋಲ್ಸಿರ್ಲಿಲ್ಲ. ಯಾರು ಸೋಲ್ಸಿರು? ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಮಿಲಾಪಿ ಇಲ್ಲ, ಇನ್ನು ಬಿಡ್ಬೇಕು, ಆಗೈತಿ, ಹೋಗೈತಿ, ಎಲ್ಲ ಹೋಗೈತಿ. ಇನ್ನು ಹಿಂದೆ ಕೆರಿಕರು ಏನಾಗಲ್ಲ. ಚಂದ್ರ ಎಟ್ಟಿಗಳು ಇವೆಲ್ಲ ಕೂಡಬೇಕು. ಯಾಕಂದ್ರೆ ರಾಜಕೀಯ ತಂತ್ರಗಾರಿಕೆಯಲ್ಲಿ ನಿಪುಣರು, ಇನ್ನು ಅಲ್ಪಸಂಖ್ಯಾತರು, ಅದು ನಾವು ಮಾತಾಡಬೇಕು. ಯಾಕಂದ್ರೆ ಅಲ್ಪಸಂಖ್ಯಾತರ ಕಡೆ ಮುಸ್ಲಿಮರು ಇದಾರ, ಅಲ್ಲಿ ನಾಯಕರು ಯಾರು ಬೆಳಿಲ್ಲ. ಕ್ರೈಸ್ತರಲ್ಲಿ ಯಾರು ನಾಯಕ ಬೆಳಿಲ್ಲ. ಅಟ್ಲೀಸ್ಟ್ ZP TP ಆಗ್ಬೇಕಾಗಿತ್ತು, ಆಗಲೇ ಇಲ್ಲ. ಇನ್ನು ಟಾರ್ಗೆಟ್ ಮಾಡ್ತಾರ ನಮ್ಮ ವಿರುದ್ಧ. ಯಾರದ ಟಾರ್ಗೆಟ್? ಈಗ ಯಾರು ಟಾರ್ಗೆಟ್? ರಮೇಶ್ ಕತ್ತಿ ಅವ್ರ ಟಾರ್ಗೆಟ್. ಅಲ್ಲೇನು ಟಾರ್ಗೆಟ್ ರೀಚ್ ಆಗಲ್ಲ, ಅವ್ರು ಆರಿಸಿ ಬರ್ತಾರ. ಅದು ಪ್ರಶ್ನೆ ಅಲ್ಲ. ಲಕ್ಷ್ಮಣ ಸವದಿಯವರು ಅವ್ರ ತಂತ್ರಗಾರಿಕೆಯಿಂದ ಫಲ ಸಿಗ್ತದು. ರಾಜಕೀಯ ದಾಟ್ಕೊಂಡ್ರು. ಈಗ ಉತ್ತಮ್ ಪಾಟೀಲ್ರೆ ಅವರು ಅಲ್ಲಿ ಕೆಡಿದ್ರು. ಟಿಕೆಟ್ ತರಬೇಕಾಗಿತ್ತು. ಕೊನೆಯ ಕ್ಷಣದಲ್ಲಿ ಕಾಕಾ ಪಾಟೀಲ್ ಕೊಟ್ರು. ಯಾಕಂದ್ರೆ ಇಬ್ಬರು ಕಡೆ ಆಗ್ತೈತಿ. ಅಲ್ಲಿ ಒಳ ಹೊಂದಾಣಿಕೆ ಮಾಡ್ಕೊಂಡ್ರು. ಶಶಿಕಲಾ ಜೋಲಿ ಅವರು. ಈ ಜನ ಮಾತಾಡ್ದೈತೆ. ಇದು ಎಷ್ಟು ಖರೆ ಎಷ್ಟು ಸುಳ್ಳ ಗೊತ್ತಿಲ್ಲ. ನಮಗೆ ವರದಿ ಬಂದದ್ದು ಹೇಳೋರಷ್ಟೇ ನಾವು. ಇದು ನಿಮಗೆ ಬಿಟ್ಟದ್ದು. ಅದು ನಮ್ದೇನ ನಮ್ಮ ವರದಿಗೆ ಆಗ್ತದೆ ಅಂತ ನಾವು ಹೇಳ್ತೇವೆ. ಇದು ನಿಜ ಅಂತ ಅನಿಸ್ತೈತೆ. ಅದು ಎಲ್ಲರಿಗೂ ನಿಜ ಅಂತ ಅನಿಸ್ತೈತೆ. ನಂತರ ಅನೇಕ ನಾಯಕರಿದ್ದಾರೆ. 1 2 ಸಣ್ಣ ನನಗೆ ಬೇಕು, ನಮಗೆ ಬೇಕು, ಎಲ್ಲ ನಾವು. ಈಗ 5 ಮಂದಿ ಅಂತ 8 ಮಂದಿ ಟಾರ್ಗೆಟ್ ಇತ್ತು ಅವ್ರದ್ದು. ಇನ್ನೂ 3 ಮಂದಿ ಬರೋರು. ಈಗ ಸಣ್ಣಂಗೆ DCC ಬ್ಯಾಂಕ್ದಾಗ ಹಾಕಿರಲ್ಲ. ಮತ್ತು ಕೊನೆ ಕ್ಷಣದಲ್ಲಿ ನಾವು ಮೊದಲೇ ಹೇಳಿದೆವು, ಗೋಕಾಕದಿಂದ ಸರ್ವೋತ್ತಮ್ ಜಾರಕಿಹೊಳಿ ಬರ್ತಾರ. ನಂತರ ಬೆಳಗಾವಿಯಿಂದ ರಾವ್ ಜಾರಕಿಹೊಳಿ ಬರ್ತಾರ. ಮತ್ತು ಇವರು ಯಾರು MK ಒಬ್ಬಳೇಶ್ವರ ಪ್ಯಾಟ್ರಿ ರಾಜೇಂದ್ರ ಅಂಕಲಿಗೆ ಅಂಥವ್ರು ಎಷ್ಟು ಮಂದಿ ತೊಳ್ದಾರ. ಈಗ ರಾಜೇಂದ್ರ ಅಂಕಲ್ ಇಲ್ಲ. ಈಗ DV ಇನಾಮದಾರ್ ಮಗ ವಿಕ್ರಮ್ ಇನಾಮದಾರ ಅಲ್ಲಿ ತುಳಿತಾರ. ಅಂದ್ರೆ ಅಲ್ಲಿ ಹಚ್ಚಿಬಿಡ್ಯಾರ 3 ಮಂದಿಗೆ. ಇಲ್ಲಿ ಮಾಂತೇಶ ದೊಡ್ಡಗೌಡರು ಮತ್ತು ಈಗ ಆಗಲಿ ಎಲೆಕ್ಷನ್ ಆಗಲಿ. ಯಾಕಂದ್ರೆ ಬೇಕಾಗಿ ಎಲೆಕ್ಷನ್ ಆಗಲಿ. ಎಲೆಕ್ಷನ್ ಆದ್ರೆ ಒಂದಾದ್ರೆ ಮುಗೀತು. ನೀವು ಒಂದಾಗಿಲ್ಲ ನಮ್ಗೆ ಟಾರ್ಗೆಟ್ ಕೇಳಲ್ಲ. ನಾವು ಹೇಳ್ತೇವೆ 1 2 3 4 ಪಾಯಿಂಟ್. ಪ್ರಭಾಕರ್ ಕೋರೆ ಅವರು ಜಾಯ್ನ್ ಆಗ್ತಾರೆ. ಅವ್ರನ್ನ ಗೌರವ ಅಧ್ಯಕ್ಷ ಮಾಡ್ರಿ. ನಂತರ 15 ಮಂದಿ ಟೀಮ್ ಮಾಡ್ರಿ. 15 ಮಂದಿ SC ಇರ್ಬೇಕು, ST ಇರ್ಬೇಕು, OBC ಇರ್ಬೇಕು, ಅಲ್ಪಸಂಖ್ಯಾತ ಇರ್ಬೇಕು. ಹಿಂದೂ ವರ್ಗದವ್ರು ಎಷ್ಟು ಮಂದಿ ಎಷ್ಟು ಬೇಕು? ಇರಗೌಡ ಪಾಟೀಲ್ರು, ಧೂಳಗೌಡ ಪಾಟೀಲ್ರು ಅವ್ರಿಬ್ಬರ ಇದ್ರನ್ನ ಯಾರು ಕಾಗವಾಡ ಇದು ರಾಯಬಾಗ್ ಕ್ಷೇತ್ರ ಮತ್ತು ಕುರ್ಚಿ ಕ್ಷೇತ್ರ ಆರಿಸಿ ಬರ್ತಾರೆ. ತಮ್ಮನವ್ರು ತಂದವ್ರು ಯಾರು? ಇರಗೌಡ ಪಾಟೀಲ್ರು, ಧೂಳಗೌಡ ಪಾಟೀಲ್ರು. ಸ್ವಲ್ಪ ಅಂತರದಲ್ಲಿ ಹೋಗ್ತಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ನಿಗಮ ಮಂಡಳಿ ಅವ್ರು ಕೊಡೋದಿಲ್ಲ ಅಂತ. ಯಾಕೆ ಶಂಭು ಕಲ್ಲೋಳ್ಕರ್ ಫಾರ್ ಇದ್ರು. ಕಾಂಗ್ರೆಸ್ ಪಕ್ಷ ಇದ್ರ. ಈ ಕಾಂಗ್ರೆಸ್ ಪಕ್ಷದ ಮಾಡತ್ತಾರಲ್ಲ ಅವರು, ತಿಂಗಳವ್ರಿಗೆ ಮಾಡತ್ತಾರ. ರಾಯಬಾಗ್ ಕ್ಯಾಂಡಿಡೇಟ್ ಮಾಡತ್ತಾರ ಅಧ್ಯಕ್ಷ. ಅವ್ರ ಜೊತೆ ಇದಾರೆ. ಈಗ ಏನಾಯ್ತ? ಎಲ್ಲರನ್ನು ತುಳಿದಾನೆ. ಅನಿಲ್ ನಿಂಬಾಳ್ಕರ್ ಅವರು ಕೂಡ ಕೊಡ್ಕೋಬೇಕು. ಮರಾಠಿಯಲ್ಲಿ ಲೀಡರು ಎಷ್ಟು ಮಂದಿ ತುಳಿದಾರೆ ಲೆಕ್ಕ ಐತೆ ಅದು. ಇಲ್ಲಿ ಬಸವರಾಜ್ ಹುಂದ್ರಿ, ನಂತರ ಯಾರು ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ವಲ್ಪ ಅಂತರದಲ್ಲಿ ಸೋತಂತ ದೊಡ್ಡ ನಾಯಕ ಅವರು ವಿಶ್ವನಾಥ್ ಪಾಟೀಲ್ರು. ಅವರು ಸಹಿತ ಅಲ್ಲೇ ಹಚ್ಚಿ ಅವ್ರವ್ರು ಹಚ್ಚಿ ಬೇರೆದ ಬರೋಂಗೆ ಮಾಡಿದ್ರು. ಜವಾನ್ ಕೌದಿ ಬರೋಂಗೆ ಮಾಡಿದ್ರು. ಮೆಟಗುಡ ಅವ್ರು ಹಿಂದೆ ತಗೊಳ್ಳಿಲ್ಲ. ಯಾರು ಎಲ್ಲ ಕ್ಷೇತ್ರದಲ್ಲಿ ರೀ, ಒಂದಲ್ಲ ಎರಡು ಅಲ್ಲ. ಈಗ ವಿಶ್ವನಾಥ್ ಪಾಟೀಲ್ ಅದಾರ, ಮುಂದಿನ ಸಲ ವಿಶ್ವನಾಥ್ ವೈದ್ಯ ಅದಾರ, ಮುಂದಿನ ಸಲ ಮತ್ತೊಬ್ರು ಬರ್ತಾರೆ. ಅಶೋಕ್ ಪಠಾಣ್ ಕೊಡ್ಕೋಬೇಕು. ನಿಮ್ಮ ರಾಜಕೀಯ ಏನು ತಂತ್ರಗಾರಿಕೆ ನೀವು ಉಪಯೋಗ ಮಾಡಕ್ಕೆ ಹೆಂಗೆ ರಾಜಕಾರಣ ಇರಬೇಕಾಗ 24/7 ಅವ್ರು ಮಾಡ್ತಾರೆ. ನೀವು 24/5 ಮಾಡ್ರಿ. ಒಂದು 2 ತಾಸು ಅಷ್ಟು ಮಾಡ್ರಿ. ಬರೀ ಸುಟ್ಕೆ ಸೆನ್ಸ್ಕೊತ್ ಕೂತ್ರೆ ಹೆಂಗಾಗೋದು? ಎಲ್ಲ ಅಧಿಕಾರ ಹೋದ್ಮೇಲೆ ಎಲ್ಲ ಆಯ್ತಂತೆ. ಎಲ್ಲ ಹೋದ್ಮೇಲೆ ರೈಲ್ವೆ ಹೋದ್ಮೇಲೆ ಟಿಕೆಟ್ ತೊಗೊಂಡು ಏನು ಉಪಯೋಗ ಐತೆ ಅದು ನೋಡ್ಬೇಕಲ್ಲ. ಏನು ವಾಚ್ ಮಾಡ್ತಾರೆ.
आनंद पट्टण थँक्यू. सागर कोरकाल बेळगाव ग्रामीण काय बेळगाव ग्रामीण झालेलं आहे. लक्ष्मी अब्बाळकर ते एकत्र व्हायला पाहिजे लास्ट टाइमला. आजचा विषय काय आहे? आजचा विषय सगळा मिळून एक झालं तर सगळं होतंय. ಅದು ಎಲ್ಲರೂ ಕೂಡಿ ಒಂದಾದ್ರೆ ಆಗ್ತಿತ್ರಿ ಕೆಲಸ. ಹಂಗಿಲ್ಲ ಹಿಂಗ ಹೋದ್ರೆ ಮುಗಿತಲ್ಲೇ. ಹುಕ್ಕೇರಿ ತರ್ತಾರ ರಾಹುಲ್ ಜಾರಕಿಹೊಳಿ ಮಂದಿ ಏನ್ ಮಾಡೋದ್ರಿ? ಅಲ್ಲಿ ಎ ಬಿ ಪಟೇಲ್ ಮತ್ತು ಕಾಂಗ್ರೆಸ್ ತಂದ್ರಂದ್ರ, ಇವ್ರು ಬಿಜೆಪಿ ತಂದ್ರ, ಇವರು ಸ್ವತಂತ್ರ ನಿಲ್ಸಿರಂದ್ರ ಅವಾಗ ಅವ್ರಿಗೆ ಒಂದಾಗಬೇಕಾಗ್ತೈತಿ. ಯಾಕೆ ಸ್ವತಂತ್ರ ಎರಡು ಹೋಟು ಹೊಡಿತಾವ. ಸ್ವತಂತ್ರ ಪಕ್ಷ ದುಡ್ಡು ಐತಿ, ಎಲ್ಲ ಖರ್ಚು ಮಾಡ್ತಾರ. ಅವಾಗೇನ್ ಮಾಡೋರು? ಅಲ್ಲೆಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಬಿಡ್ಬೇಕ. ಕಕ್ಕ ಪಡ್ರಿ ಬಿಟ್ಟು ಕೊಡ್ಬೇಕಾಗಿತ್ತು ಅವರು. ಉತ್ತಮ್ ಪಡ್ರಿಗೆ ಬಿಟ್ಕೊಡು. ಉತ್ತಮ್ ಪಡ್ರಿ ಎಂಥವ್ರು? ಅವ್ರು ಅಭಿನಂದನೆ ಪಾಟೀಲ್ ಅಂತವ್ರು ಎಂತ ಕೆಲಸಗಳು ಮಾಡ್ತಾರ. ಒಂದ್ರೆ ದಬ್ಬ ಒಂದ್ರೆ ಕಲಿ. ಉತ್ತಮ್ ಪಾಟೀಲಲ್ಲಿ ಈ ಸಲ ಆರಿಸಿ ತರಲಿಲ್ಲ ಅಂದ್ರೆ ಮುಂದಿನ ಸಲ ನೀವು MLA ಕಳ್ಕೊತೀರ. ಇಲ್ಲಿ स्वाभिमानी मराठीगर ಹೇಳ್ತಾನೆ. स्वाभिमानी मराठी लोक आहेत, कन्नड लोक आहेत, जैन लोक आहेत, सगळ्याला आहेत. पण आता किडनॅप कोण केले, किती लोकांना किडले? अनासाहेब जोलेचं लोक आलं तर काय होणार? तुम्हाला DCC बँक जिंकायला आलं नाही म्हणून तुम्हाला तिकीट देत नाही म्हणून असं ತಂತ್ರಗಾರಿಕೆ करून तुम्हाला तिकीट नाही दिलं तर तुम्ही काय भिवू नका. ಉತ್ತಮ್ ಪಾಟೀಲ್ ಬರ್ತಾರೆ, ಸ್ವತಂತ್ರ ಬರ್ತಾರೆ, ಅಥವಾ NCP ನಿಲ್ರಿ. ಅವಾಗ ಕಾಕಾ ಪಾಟೀಲ್ ಇಲ್ಲ ಇದ್ರು. ಈಗ ಅವರಿಬ್ರು ಕೂಡ 25,000 ಮತ್ತಿನ ಅಂತರಿಂದ ಬರ್ತಿದ್ರು. ಇವರೆಲ್ಲ ಒಂದಾಗಬೇಕು. ವೇದಿಕೆ ಮೇಲೆ ಒಂದಾಗಿ ಭಾಷಣ ಮಾಡ್ರಿ. ಅದನ್ನ ಮುಂದಾಳತ್ವ ವಹಿಸಿ ಖರ್ಚು ಮಾಡೋರು ಯಾರು? ಖರ್ಚು ಬೇಕಲ್ಲ ತಿರುಗಾಡ್ಲಿಕ್ಕೆ. ಅದಕ್ಕೆ ಪ್ರಭಾಕರ್ ಅವ್ರನ್ನ ಗೌರವ ಅಧ್ಯಕ್ಷ ಮಾಡ್ರಿ. ಕೌಟಿಮಠ ಅವರು ಸೈಲೆಂಟ್ ಉಳ್ದಾರ. ಸೈಲೆಂಟ್ ಉಳ್ಯಾಕೆ ಹೋಗ್ಬೇಡ ಅಂತ ಹೇಳ್ರಿ. ನೀವು ಬರ್ರಿಪ್ಪ, ನಿಮಗೂ ಒಂದು ನಾವು MLA MP ಮಾಡ್ತೇವೆ, ನಮಗೆ ತಾಕತ್ತಿದೆ. ಚಿಕ್ಕೋಡಿಯಲ್ಲಿ ಪ್ರಬಲರು ಇದ್ದಾರೆ. ಮನಸ್ಸು ಅವ್ರವರಲ್ಲೇ ಭಿನ್ನಾಭಿಪ್ರಾಯ ಹಚ್ಚಿ ಬಿಡ್ತಾರ. ನೀವು ಮಾಡಿ ಅವರು ನಿಮ್ಗೆ ಗೊತ್ತೂ ಆಗಿಲ್ಲ. ಮತ್ತು ನಾವೇನಿಲ್ಲ, ನಮಗೇನು ಸಂಬಂಧ ಇಲ್ಲ. ಅಲ್ಲಿ ಯಾರು ರಾಜೀವ್ ಕಾಗೆ ಅವ್ರ ವಿರುದ್ಧ ಶ್ರೀನಿವಾಸ್ ಪಾಟೀಲ್ ಯಾಕೆ ಹಿಂದೆ ತಗೊಂಡ್ರು? ಶ್ರೀನಿವಾಸ್ ಪಾಟೀಲ್ ನಿಂತಿರು ನಡೀತಿತ್ತಲ್ಲ. ಅಂದ್ರೆ ಅಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಅಂದಾಗ ಅರ್ಥವ. ಈ ಲಕ್ಷ್ಮಣ ಸವದಿ ವಿರುದ್ಧ ನಿಲ್ಸಿದಾರೆ ಕುಮಟೋಳಿ ನಿಲುವರಾಗಿತ್ತು. ಯಾಕಂದ್ರೆ ಪ್ರಭಾವಿ ಅಲ್ಲ, ಗೊತ್ತಿದ್ದು ಯಾಕೆ ನಿಲ್ಸಿರು? ಇವ್ ನಿಲ್ಸಿರು, ಅವ್ರು ನಿಂತರು. ದುಡ್ಡು ಯಾರು ಖರ್ಚು ಮಾಡೋರೀಗ? ಅದು ಬಹಳ ಮಾತು. ಇನ್ನು ಎರಡನೇ ವಿಷಯ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ನಂಬಿ ಇವ್ರು ಪ್ರಚಾರ ಮಾಡತ್ತಾರ. ಅಂದ್ರೆ ಗ್ಯಾರಂಟಿನೇ ಸಾಧನೆ ಅಂತ ತಿಳ್ಕೊಂಡಾರ. ಅದ್ರ ಅಭಿವೃದ್ಧಿ ಗ್ಯಾರಂಟಿ ಅಂದ್ರೆ ಅಷ್ಟ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿಗೆ ಹಣ ಸಾಲ್ತಾ ಇಲ್ಲ. ಕೇವಲ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡುವಂತ ಒಂದು ಕೆಲಸ ನಡೆದಿದೆ. ಅದರ ಕೆಲಸ ಆಗೋದಿಲ್ಲ. ನಾವು ಮುಖ್ಯಮಂತ್ರಿಗೆ ಹೇಳ್ತೇವೆ, ಭ್ರಷ್ಟ ಸಚಿವರನ್ನ ಕೈ ಬಿಡಬೇಕು, ಯಾರನ್ನ ಕೈ ಬಿಡಬೇಕು, ಯಾರನ್ನ ತೆಗೆದುಕೊಳ್ಬೇಕು ನಿಮ್ಗೆ ಗೊತ್ತಿದೆ. ಅಶೋಕ್ ಪಟ್ಟಣ ತೋರಿ, ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ. ನೀವು ಪ್ರಕಾಶ್ ಹುಕ್ಕೇರಿ ನೆಕ್ಸ್ಟ್ ಟಾರ್ಗೆಟ್ ನೀವೇ ಇದ್ದಾರೆ. ಇಲ್ಲಿ ಕೊಡ್ಕೋಬೇಕು, ಗಣೇಶ್ ಹುಕ್ಕೇರಿ ಕೊಡ್ಕೋಬೇಕು. ಎಲ್ಲ ವೇದಿಕೆ ಮೇಲೆ ಏನಿದ್ರಿ ಹುಕ್ಕೇರಿಯಲ್ಲಿ, ಈಗ ಹಾರುಗೇರಿಯಲ್ಲಿ ಭಾಳ ಸಂತೋಷದ ವಿಷಯ. ಅದು ಹಿಂಗ ಮುಂದುವರಿಬೇಕು. ಅವ್ರು ಟಾರ್ಗೆಟ್ ಮಾಡ್ತಾರೆ, ಹಂಗಿಲ್ಲೋ ನೀನು ಕೆಡುತ್ತಾರೋ, ಸುಮ್ಮನೆ ಕರ್ಕೊಳ್ತಾರೋ, ಅವ್ರ ಕಡೆ ರೊಕ್ಕ ಎಲ್ಲೈತಿ, ನಾ ರೊಕ್ಕ ಕೊಡ್ತಾನೆ ಬಾ. ಅವಾಗೇನು ಮಾಡೋರು? ಆಸೆ ಆಮಿಷಗಳು ಬಲಿ ಆಗ್ಬೇಡ್ರಿ ಲೀಡರ್. ಒಂದು ಸ್ವಾಭಿಮಾನ ಕಾಯ್ಕೊಂಡು, 2 ತಂತ್ರ ಜಂತ್ರ ಕುತಂತ್ರ ಮಂತ್ರ ಕಲಿಬೇಕಾದ್ರೆ ನನ್ನ ಕಡೆ ಕೇಳ್ರಿ. 15 ಪಾಯಿಂಟ್ ಕೊಡ್ತಾನೆ. ಆ 15 ಪಾಯಿಂಟ್ ಸಮನ್ವಯ ಸಮಿತಿಯಲ್ಲಿ ಇಡ್ರಿ. ಆ 15 ಪಾಯಿಂಟ್ ಪಾಸ್ ಮಾಡ್ರಿ. ಎಲ್ಲರೂ ಅರಿಸಿ ಬರ್ತೀರಿ ನೀವು. ಎಲ್ಲಕ್ಕೆಲ್ಲ 18 ಎಲ್ಲಿದ್ದೀರಿ ನೀವು? ಮಾರುತಿ ಎಷ್ಟಿಗೆ 100% ಆರಿಸಿ ಬರ್ತಾರೆ. ಇನ್ನೇನು ಹೇಳೋದು? ಅಲ್ಲಿ ಯಶೋ ಪೂಜೆ ಅಂತ ತಯಾರು ಮಾಡಿ, ಅಥವಾ ಮಾಂತೇಶ ಕಡೆ ಅಂತ ತಯಾರು ಮಾಡ್ರಿ. ಡಾಕ್ಟರ ಮೂಡಲಿಗೆ ಮತ್ತೊಮ್ಮೆ ತಯಾರು, ಭೀಮಪ್ಪ ಗಡನ್ ತಯಾರು ಮಾಡ್ರಲ್ಲ, ಅಥವಾ ಅರವಿಂದ ದಳವಾಯಿನ ತಯಾರು ಮಾಡ್ರಿ, ರಾಜೇಶ್ ಸಣ್ಣಕ್ಕಿನ ತಯಾರು ಮಾಡ್ರಿ. ಮಾಡಕ್ಕೆ ಬರ್ತೈತ್ರಿ. ನೀವು ಶಕ್ತಿ ಕೊಡ್ಲಾಗನ ಶಕ್ತಿ ಏನಾಗಿದ್ದಾರೆ. ಇನ್ನೆಲ್ಲರೂ ನಮಗೆ ಅಧಿಕಾರ ಕಸ್ಕೋತಾರಂತ. ಅಧಿಕಾರ ಶಾಶ್ವತ ಅಲ್ಲ. ನೀವೆಲ್ಲ ಕೂಡ್ರೆ ಹೆಲಿಕಾಪ್ಟರ್ ಪಂಚರ್ ಆಗ್ತೈತಿ, ಮತ್ತು 5 4 ಆಗ್ತೈತಿ, 4 3 ಆಗ್ತೈತಿ, 3 2 ಆಗ್ತೈತಿ, 2 1 ಆಗ್ತೈತಿ. ನಿಮ್ಗೆ ಗೊತ್ತಾಗವತ್ತು. ಸಂತು ನಮಸ್ಕಾರ ಸರ್, ಗುಡ್ ಈವ್ನಿಂಗ್. ಸಂತು ಇರ್ತಾನ ಖಾಯಂ. ಲಕ್ಷ್ಮಣ್ ಮ್ಯಾಗಿನ ಮನಿ ಧನ್ಯವಾದ ಸರ್. ಎಷ್ಟೋ ಜನ ನೋಡತ್ತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಂಗಿಲ್ಲ. ನಮ್ದು ಇಷ್ಟು ಲಕ್ಷ ನೋಡ್ತು, 8 ಲಕ್ಷ ನೋಡ್ತು ಅಂತ ನಾನು ಹೇಳಂಗಿಲ್ಲ. ನೀವು ನೋಡ್ರಿ ಬಿಡ್ರಿ, ನಮಗೇನು ಸಂಬಂಧ ಇಲ್ಲ. ಆದ್ರೆ ಫೋನ್ಪೇ ಗೂಗಲ್ ಪೇ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕೆ ನಾವು ಗಟ್ಟಿ ಆದ್ರೆ ನೀವು ಗಟ್ಟಿ. ಈ ಸಮನ್ವಯ ಸಮಿತಿ ರಚನೆ ಮಾಡ್ಲಿಕ್ಕೆ ಪಾಯಿಂಟ್ಗಳನ್ನು ನಾವು ಕೊಡ್ತೇವೆ. ಅವರಿಗೆ 2-3 ದಿವಸ ಪಾಯಿಂಟ್ ಕೊಡ್ತೇವೆ, ಓಪನ್ ಆಗಿ ಕೊಡ್ತೇವೆ. ನಿಮ್ಗೆ ಹೆಂಗೆ ಅನಿಸ್ತೈತೆ ನೋಡ್ರಿ. ಸಲಹಾ ಸಮಿತಿ ಯಾರು ಇರಬೇಕು,
ಯಾರ್ಯಾರು ಜವಾಬ್ದಾರಿ ಕೊಡ್ಬೇಕು. ಕ್ಯಾಶಿಯರ್ ಶಂಭು ಕಲ್ಲೋಳ್ಕರ್ ಕ್ಯಾಶಿಯರ್ ಆಗ್ಬೇಕು. ಸೆಕ್ರೆಟರಿ ಯಾರಬೇಕು, ನಮ್ಮ ಭೀಮರಾವ್ ಆಗ್ಬೇಕು. ಶಾಮರಾವ್ ಭೀಮರಾವ್ ಘಾಟಿಗೆ ಅವ್ರು ಆಗ್ಬೇಕು. ಸದಸ್ಯರು ಯಾರು ಆಗ್ಬೇಕು, ಯಾರ್ಯಾರು ಹಿಂಗೆ ಸಿಗ್ತಾರ ಅವ್ರನ್ನ ಒಟ್ಟು ಬರಮಾಡಿಕೊಳ್ಬೇಕು. ಎಲ್ಲರೂ ಕೂಡಿ ಹೂವಿನ ಹಾರ ಹಾಕಿ ಒಂದು ದೊಡ್ಡ ಮೀಟಿಂಗ್ ಆಗ್ಬೇಕು. ಈ ಡಿಸಿ ಬ್ಯಾಂಕಿಂದ ಬುದ್ಧಿ ಕಲ್ತ್ರಿಲ್ಲ. ಈಗ 9 ಇದಾವ, ಇನ್ನು 7 ಇದಾವ. 7ಕ್ಕೆ 7 ಹೊಡಿಬೇಕಾದ್ರೆ ಆಗ್ತಿತ್ರಿ, ಸಾಧ್ಯ ಇದೆ. ಜೊಲ್ಲಿ ಅವ್ರನ್ನ ಕೆಡಿದ್ರೆ ಮುಗಿತ್ಲ. ಮತ್ತೆ ಅಲ್ಲಿ ಮುಂದಿನ ಸಲ ಅವ್ರನ್ನ ಅಲ್ಲಿ MP ಟಿಕೆಟ್ ನಿಲ್ಸೋದು, ಅಥವಾ ನೀವಿದ್ರಿಪ್ಪ ನಂತ ಪ್ರಭಾಕರ್ ಕೋರೆ ನಿಲ್ರಿ, ಅವರ ಮಗ ಅಮಿತ್ ಕೋರೆನ ಅವ್ರನ್ನೆಲ್ಲಿ ಮುಂತಂದ್ರು. ಪ್ರೀತಿ ಕೋರೆ, ದೊಡ್ಡವಾಡ್ ಕೋರೆ ಅವ್ರನ್ನ MLC ಮಾಡಬೇಕಾಗಿತ್ತು. ಜೊಲ್ಲೆ ಅವರು ಮತ್ತು ಪ್ರಕಾಶ್ ಹುಕ್ಕೇರ್ ಅವರೆಲ್ಲ ಒಳ ಹೊಂದಾಣಿಕೆ ಮಾಡ್ಕೊಂಡಾರ. ಈಗ ಹೊರಗೆ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಇಲ್ಲಿ ಮೇಲೆ ಶರದ್ ಪವಾರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. HD ಕುಮಾರಸ್ವಾಮಿ ಅದಾರ, ಏನು HD ದೇವೇಗೌಡರು ಅದಾರ, DK ಶಿವಕುಮಾರ್ ಅದಾರ, ಮೇಲೆ ಯಡಿಯೂರಪ್ಪನವರು ಸಲಹೆ ಕೊಡ್ತಾರ. ವಿಜಯೇಂದ್ರ ಅದಾರ, ಯತ್ನಾಳ್ ತೋರಿ, ಯತ್ನಾಳ್ ಟೀಮು ನಿಮ್ಮ ಕಡೆನೇ ಐತ್ಲ. ಅಶೋಕ್ ಪಟ್ಟಣ, ಉದೋಶಿ, ಎಷ್ಟು ಮಂದಿ ನಿಮ್ಗೆ ಬೇಕು? ಧಾರವಾಡ ಗ್ರಾಮೀಣ ಶಾಸಕರು ಎಲ್ಲರೂ ಇದ್ದಾರೆ ನಿಮ್ಮ ಜೊತೆ. ತಾಕತ್ ಕರೆಸ್ರಿ. ಜಗದೀಶ್ ಶೆಟ್ಟರ್ ಎಲ್ಲಿ ನಾಪತ್ತೇನ? ಯಾಕಂದ್ರೆ ಮುಂದಿನ ಸಲ ಮತ್ತೆ ನಿಲ್ಲ ಅವರು ನಾಯನ್ ಯಾರು ವಿರೋಧ ಮಾಡಿಲ್ಲ ಅಂತ ಅವ್ರು ಸುಮ್ಮನೆ ಇದ್ದವ್ರು. ಹಂಗೆ ಅಡ್ಡುಗಾಡಿ ಮೇಲೆ ದೀಪ ಇಟ್ಟರೆ ಆಗಂಗಿಲ್ಲ. ಅದು ಎಲ್ಲ ಸ್ಪಷ್ಟವಾಗಿ ಹೇಳಬೇಕು. ಸ್ಪಷ್ಟವಾಗಿ ಹೇಳಿದ್ರೆ ಜನರಿಗೆ ಗೊತ್ತಾಗ್ಬೇಕಲ್ಲ. ಅವ್ರು ಹೊಡೆತ್ತಾರೆ, ಇವ್ರು ಹೊಡೆತ್ತಾರೆ, ಅವ್ರು ಹಿಚ್ಕತ್ತಾರೆ, ಇವ್ರು ಹಿಚ್ಕತ್ತಾರೆ ಅಂದ್ರೆ ಅವ್ರು ಕಾಲು ಜಗತ್ತಾರೆ, ಇವ್ರು ಕಾಲು ಜಗತ್ತಂದ್ರೆ ನೀವು ಯಾಕೆ ಕಾಲು ಕೊಟ್ರಿ, ನೀವು ಯಾಕೆ ಕೈ ಕೊಟ್ರಿ? ರಾಜಕೀಯದಲ್ಲಿ ಪ್ರಭುತ್ವ ಇದ್ದವರು ಪ್ರದೀಪ್ ಕನಗಲ್ ಮುಂದೆ ಬರಬೇಕು. ಅವರು ಸಲಹಾ ಸಮಿತಿಯಲ್ಲಿ ತಗೋರಿ. ಅನೇಕ ಜನ ಇದಾರ. ಮಹೇಶ್ ತಮ್ಮನವರು ಅವ್ರನ್ಕ ಸೋಲಂಗಿಲ್ಲ. ಅದ ಸೋಲಂತ ತಂತ್ರ 2-3 ಜನ ಅವ್ರನ್ನ ನಿಲ್ಸಿರಂದ್ರೆ BJPಯಿಂದ P ರಾಜು ಬಂದ್ರ ಅಂತೇಳಿ ಅವಾಗ ಇವರಲ್ಲೇ ಒಂದು 2-3 ಜನ ನಿಲ್ಸಿರಿ. ಗಟ್ಟಿಯವ್ರ ಮಗನ, ಗಟ್ಟಿಯವ್ರನ್ನ ಅಥವಾ ಮತ್ತೆ ಯಾರು ನಿಲ್ಸಿರಿ. ಅವಾಗ ಏನು ಮಾಡೋರು? ತಮ್ಮನವರು ಆಗಂಗಿಲ್ಲ, ಸೋಲ್ಸಾರ. ಯಾಕಂದ್ರೆ ಟಾರ್ಗೆಟ್ ಅವ್ರು ಮಾಡ್ಬೇಕು ವಿನಃ ನೀವು ಆಗಬಾರ್ದು. ನಿದ್ದೆ ನಿಮಗೆ ಹತ್ತಬೇಕು, ಅವ್ರಿಗೆ ಹತ್ತಬಾರ್ದು. ಇದು ರಾಜಕೀಯ. 15-20 ಪಾಯಿಂಟ್ ಇದಾವ. 15 ಇದಾವೆ ಸದ್ಯಕ್ಕೆ. ಯಾರು ಭೇಟಿ ಆಗ್ರಿ. ಇಲ್ಲಾಂದ್ರೆ ಒಂದು 2-3 ದಿವಸ ನಾವು ಪಾಯಿಂಟ್ಗಳು ಕೊಡ್ತೇವೆ. ಆ ಪಾಯಿಂಟ್ಗಳನ್ನು ಗೌಪ್ಯಾಗೆಲ್ಲ ಓಪನ್ ಆಗಿ ಹೇಳ್ಬೇಕು. ನೀವು ಓಪನ್ ಆಗಿ ಚಾಲೆಂಜ್ ಮಾಡ್ಬೇಕು. ನೀನು ಹೇಳಿದ್ರೆ ಎಲ್ಲರೂ ಕೂಡಿ ಹೊರಗೆರೆಯಲ್ಲಿ ಸೌದಿಯವರು ವೀರಾವೇಶ ಅವ್ರು ಭಾಷಣ ಮಾಡಿದ್ರು. ಅಲ್ರಿ ಸೌದಿಯವರು ನಿಮ್ಗೆ ಜಿಲ್ಲಾ ನಾಯಕತ್ವ ಕೊಟ್ಟಿದ್ರು. ರಮೇಶ್ ಕತ್ತಿ ಅವರು ಈ ಥರ ಇದ್ದ ಹೇಳ್ಬೇಕಾಗಿತ್ತು ಭಾಷಣದಲ್ಲಿ. ಅವ್ರು ತಗೊಲಿಲ್ಲ, ನಾ ನಾಯಕತ್ವ ತಗೋತೇವೆ, ನಾವು ಜೋಡತ್ತುಗಳು ಇರ್ತೇವೆ ಅಂತೇಳಿ ಹೇಳ್ಬೇಕಾಗಿತ್ತು. ಈಗ ಹಂಗ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಜೋಡತ್ತಿರೋದ್ರಿಂದ ಸರ್ಕಾರ ನಡೀತಾ ಇದೆ. ಇಲ್ಲ ಲೆಗಾಡ್ತಿತ್ತು ಅದು. ಹಂಗ ನೀವು 2 ಜೋಡತ್ತಿದ್ದಾರೆ. ಮತ್ತು ಗಾಡಿ ಹೊಡೆಯವರು ರಮೇಶ್ ಕತ್ತಿ ಆಗತ್ತಿದ್ರು. ಚೀಲಗಳು ತುಂಬ್ತಿದ್ದು, DCG ಬ್ಯಾಂಕ್ ಉಳಿತಿತ್ತು. ಈಗೆಲ್ಲ ಹೋದ್ಮೇಲೆ ಇನ್ನೂ ಏನಾಗಿಲ್ಲ. ಯಾಕಂದ್ರೆ ಇನ್ನೂ ಒಂದು ಯಾವ್ದಾದ್ರು ತಗೋಬೇಕಾ, ಠರಾಪಾಸ್ ಆಗ್ಬೇಕು. ಅದೆಲ್ಲ ಎಲ್ಲರೂ ಸಕ್ಕರೆ ಪೆಟ್ರೋಲ್ ದುಡ್ಡು ತಗೋತೀರಿ, ಆ ಮಾತು ಬೇರೆ. ಆದ್ರೆ ಇದು ಸಿಕ್ತಲ್ಲ ನಿಮ್ಗೆ, ಹೆಂಗೆ ಮನ್ಸೋದು, ಹೆಂಗೆ ಟಾರ್ಗೆಟ್ ಎಲ್ಲ ಸಿಕ್ತಲ್ಲ. ಎಲ್ಲ 18 ಕ್ಷೇತ್ರ ಹೇಳ್ತೇವೆ ನಾವು. ಯಾರು ಹಿಡಿಬೇಕು, ಇಲೆಕ್ಷನ್ದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಬೇಕು, ಯಾರು ಅವ್ರು ನಾಮಿನೇಷನ್ ಮಾಡಕ್ಕೆ ತಯಾರು ಮಾಡ್ತಾರ, ಹಿನ್ನೆಲೆ ಮುನ್ನೆಲೆ ಎಲ್ಲ ಒಂದು ಟೀಮ್ ಹೋಗೋದ್ರಪ್ಪ. ಪ್ರಭಾಕರ್ ಅವರ ನೇತೃತ್ವದಲ್ಲಿ ಹೋದ್ರೆ ಆಗ್ತೈತೆ ಅದು. ನೀ ಸರಿಪಾ, ನಿನಗೆ TP ಕೊಡ್ತೇವೆ, ZP ಕೊಡ್ತೇವೆ, ಮುಂದಿನ ಸಲ MLC ಮಾಡ್ತೇವೆ, ಹೊಂದಾಣಿಕೆ ಮಾಡೋದ್ರಪ್ಪ. ಹೊಂದಾಣಿಕೆ ಎಲ್ಲ ಟೀಮ್ ಇಲ್ಲ. ಅವ್ರಲ್ಲಿ ಹೆಂಗೆ ಹೊಂದಾಣಿಕೆ ಐತಿ? ನೀ ಉತ್ತರಕ್ಕೆ ಹೋಗಿ, ನೀ ದಕ್ಷಿಣಕ್ಕೆ ಹೋಗಿ, ನೀ ಆಗ್ನೇಯಕ್ಕೆ ಹೋಗಿ, ನೀ ಈಶಾನ್ಯಕ್ಕೆ ಹೋಗಿ, 8 ದಿಕ್ಕು ಎಲ್ಲ ಬಂದ್ ಮಾಡ್ತಾರೆ. ದಿಗ್ಬಂಧನ ಅಂತಾರಲ್ಲ, ಹಂಗೆ ಆಗ್ತದೆ. ಅವ್ ನೀವೇನು ಮಾಡೋರು? ಲಕ್ಷ್ಮಣ್ ಸರ್, ಗಡಿ ವಿವಾದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಬೆಳಗಾವಿ ಕನ್ನಡಿಗೆ ಏನು ಸಂದೇಶ ಕೊಡ್ತೀರಿ? ಅಲ್ರಿ ಸತ್ಯ ಹೆಣಕ್ಕೆ ಸಂಗಾರ ಮಾಡಿದಂತೆ ಅದು ಎಲ್ಲ ಮುಗಿದು ಹೋಗ್ತಾ ಇದ್ದೆ. ಮತ್ತೆ ಯಾಕೆ ಕೆನಕಾತಿರೋದು? ಗಡಿ ಸಮಸ್ಯೆ ಎಲ್ಲ ಮುಗಿದೈತೆ, ಅದು ಏನೂ ಇಲ್ಲ. ಹಿಂಗಾಗಿ ಚಿಕ್ಕೋಡಿ ಜಿಲ್ಲೆ ಮತ್ತು ಗೋಕಾಕ್ ಜಿಲ್ಲೆ ಆಯ್ತು, ಮುಗಿದು ಹೋತಲ್ಲಿ. ಮತ್ತು ಇಲ್ಲೇನು ಉಳಿದಿದೆ? ಅದು ಸುಮ್ಮನೆ 4 ಮಂದಿ ಧ್ವಜ ತೋತಾರ ಬರ್ತಾರೆ. ಅದೇನು ಕೆಲಸ ಹಂಗಿಲ್ಲ. ಅದು ಮುಗಿದು ಹೋದದ್ದೆ ಮತ್ತೆ ಕೆನ್ಕೋದು. ಊರಿಗೆ ಉಪಕಾರ ಮಾಡೋದಂದೆ, ಸತ್ಯಾನಕ್ಕೆ ಸಂಗಾರ ಮಾಡೋದಂದೆ. ಹಂಗಾಗೈತೆ ಅದು, ಸತ್ಯತೆ ಅದು. ಸುಪ್ರೀಂ ಕೋರ್ಟ್ದಲ್ಲಿ ಫೈಲ್ ಬಂದೈತಿ, ಎಲ್ಲಿ ಎನ್ಕ್ವೈರಿ ಕರ್ತಾರ. ಏನು ಸುಮ್ಮ ಹಂಗ ಜಕ್ಕೋ ನೋಡ. ಸುಪ್ರೀಂ ಕೋರ್ಟ್ ಗೊತ್ತಿತ್ತಲ್ಲ, 20 ವರ್ಷ 30 ವರ್ಷ ಲಾಸ್ಟ್ಗ ಈ ಗಡಿ ತಂಟೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತಂದ್ರೆ ಅವೆಲ್ಲ ಇರಂಗಿಲ್ಲ. ನಾವು ಚರ್ಚೆ ಮಾಡತ್ತೀವಿ ಬೇರೆ, ಇವ್ರು ನಮ್ಮ ದಾರಿ ಬೇರೆ ತಪ್ಸತ್ತಾರ. ಲಕ್ಷ್ಮಣ ಅವರು ಹಂಗೆಲ್ಲ ಮಾಡಂಗಿಲ್ಲ. ಇನ್ನೇನು ಯಾರ್ಯಾರು ಟಾರ್ಗೆಟ್ ಆಗಿದ್ದಾರೆ ಮುಂದಿನ ಸಂಖ್ಯೆಯಲ್ಲಿ ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇವೆ. ನೀವು ಸಹಿತ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಯಾರ್ಯಾರು ಟಾರ್ಗೆಟ್ ಮಾಡಿದ್ರು, ಹೆಂಗಾತು, ಏನೇನಾಯ್ತು ನಮಗೆಲ್ಲ ಗೊತ್ತೈತಿ. ವೇಲ್ ಪಟ್ಲ ಹಂಗೆ ಮಾಡಲಿಲ್ಲ, ಬಿಶಂಕರ್ ಹಂಗೆ ಮಾಡಲಿಲ್ಲ, VS ಕೌಜಲಿ ಹಂಗೆ ಮಾಡಲಿಲ್ಲ,
ಕರ್ನಿಂಗ್ ಅವ್ರು ಹಂಗೆ ಮಾಡಲಿಲ್ಲ. ಎಲ್ಲರೂ ಶಾಸಕರಾಗ ಎಷ್ಟು ಡಿ ವಿ ನಾಯ್ಕ ಅವರು ಎಂದೂ ಶಾಸಕ ಆಗ್ಬೇಕಾಯ್ತು, ರಾಜಸ್ಥಾನಕ್ಕೆ ಆಗ್ಬೇಕಾಯ್ತು. ಎಷ್ಟು ಜನ, ಪಂಕಜ್ ವೀರಕರ್ಮ ಪಾಟೀಲ್ ಅವ್ರು ನಾಪತ್ತೆ, ಅಟ್ಟ 4 ಮಂದಿ. ಈ ಕಡೆ ಜೊಲ್ಲೆ ಮತ್ತು ಜೊಲ್ಲೆಬಾಯಿ, ಇಲ್ಲಿ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಹೊಂದಾಣಿಕೆ ಮಾಡ್ಕೊಂಡಿವ. ಹೊಂದಾಣಿಕೆ ರಾಜಕಾರಣ ಅಂತಾರಲ್ಲ ಹಂಗೆ. ಹೂ ಸುಟ್ರೆ ಹನುಮಂತ್ ಕಡಿಕ ಅಂತ, ಹಂಗೆ ಲಕ್ಷ್ಮಣ ಸವದಿ ಹನುಮಂತ್ ಕಡಿಕ ಆಗಬಾರ್ದು. ನೀವು ಗದ ಹೇಳಿ ಹೋಗೋಣ ಬರ್ಬೇಕ. ಎಲ್ಲರೂ ಇದಾರಲ್ಲ. ಮತ್ತು ಫೈನಾನ್ಸ್ ಬೇಕಾದ್ರೆ ಶಂಭು ಕಲ್ವಡ್ಕರ್ಗೆ ಹೇಳೋದು, ಸರ್ ಸಂಘಟನೆಗೆ ಸ್ವಲ್ಪ ಒಂದು ಗಾಡಿ ಗೋಡ ಎಲ್ಲ ವ್ಯವಸ್ಥೆ ಮಾಡಿ ಮಾಡ್ತಾರೆ. ಅವ್ರೇನಿಲ್ಲ ಅಂತಾರ. ಅವ್ರಿಗೆ ಶಾಸಕ ಆಗ್ಬೇಕೈತೆ, ಅವರು ಮಂತ್ರಿ ಆಗ್ಬೇಕು. ಓಂ ಪ್ರಕಾಶ್ ಕನಗಲ್ಲಿ ಅವ್ರನ್ನ ಹೆಂಗೆ ತುಳಿದ್ರು. ಸುಮ್ಮ ಏನಂದ್ರು, ರತ್ಮಾಲಸ್ ಅವ್ರನ್ನ ಆಡಿಸಿದ್ರು. ಏನಂದ್ರು, ಕೋರೆ ಅವ್ರೇನೋ ಮಾತಾಡ್ಯಾರಂತ, ಕೋರೆ ಅವ್ರ ಬಗ್ಗೆ ಅದು ಎಬ್ಸಿಬಿಟ್ರು. ಇವ್ರ ಅವಾಗ ಇವ್ರು ಇರಲಿಲ್ಲ. ಅದಕ್ಕೆ ಹಂಗೆ ಅಲ್ಲೇನು ಬಂದೈತೆ ಅದು. ಇದು ಪ್ರವಾಸ ಭಾಗ್ಯದ ನೆನಪಿನಲ್ಲಿ ಕಿಡ್ನ್ಯಾಪ್ ಭಾಗ್ಯ ಏನು ಮಾಡಿದಾರಲ್ಲ, ಇವ್ರು ಕಿಡ್ನ್ಯಾಪ್ ಮಾಡೋವಂಥ ಏನಿದಲ್ಲ ಅದನ್ನೆಲ್ಲ ಅಧಿಕಾರವನ್ನು ಕಸ್ಕೊಳ್ಬೇಕು. ಮತ್ತು ಯಾರ್ಯಾರು ರೆಸಾರ್ಟ್ಗೆ ಹೋಗಿದ್ರಿ ಬೇಗ ಬಂದುಬಿಡ್ರಿ. ಸುಮ್ಮನೆ ನಿಮಗೆ ಫೋನ್ ಸಹಿತ ಕಸ್ಕೊಂಡಂತ ಬಾನ್ಸರ್ ಇಟ್ಟಿದಂತ ಏನೋ ಸುದ್ದಿರಪ್ಪ ಎಲ್ಲೆಲ್ಲೇ. ಇವರೆಲ್ಲ ಕಳಿಸ್ಬಾರಾಗಿತ್ತು. ಕಳಿಸ್ರಿ ಇವ್ರು ಏನು ಮಾಡೋರು, ಈಗ ದೊಡ್ಡ ದೊಡ್ಡ ಬಸ್ ಮಾಡಿ ಕಳಿಸ್ಯಾರ ಅಂತೇಳಿ ಜೊಲ್ಲೆ ಅವರು ಕಳಿಸ್ಲಿ. ಚುನಾವಣೆ ಮುಗಿದ್ಕೊಳ್ಳಿ ಈ ಪಟ್ನ ಬರ್ಬೇಕು. ನಿಮ್ಮನ್ನ ಅಧ್ಯಕ್ಷ ಮಾಡೋ ಜವಾಬ್ದಾರಿ ಇಲ್ಲೆಲ್ಲ ಹೊತ್ಕೋತಾರ. ಅವರು ಮಾಡ್ಬೇಕಂತಿಲ್ಲ, ಅವ್ರು ಮಾಡಕ್ಕೆ ಅವ್ರ ಕಡೆ ಐತಿ. 2 3 ವಿಶ್ವನಾಥ್ ವೈದ್ಯ, ರಾಹುಲ್ ಜಾರಕಿಹೊಳಿ ಮತ್ತು ಇವರ ಪುರುಷೋತ್ತಮ್ ಜಾರಕಿಹೊಳಿ, ಸರ್ವೋತ್ತಮ್ ಜಾರಕಿಹೊಳಿ ಮತ್ತು 3 ಹೊಟ್ಟದು. ನಿಮಗೆ ಎಟ್ಟದು, ನಿಮ್ಮ 14 ಆಗ್ತವ, 14 17 ಆತಲ್ಲ. ಮತ್ತು ಅಪೆಕ್ಸ್ ಬ್ಯಾಂಕ್ದಿಂದ ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ಒಂದು ಮೆಂಬರ್ಶಿಪ್ ತರೋದು ನಿಮ್ದು. ಏನಾದ್ರು ಕಡಾಡಿ ಮಗನ್ ತರ್ರಿ, ಬೆಳೆಸಿರಲ್ಲ. ಇದೆಲ್ಲ ಗೊತ್ತಾಗಿಲ್ಲ. ಭಾಳ ಮಾಡಿ ಕಪ್ಪಲ್ ಗುದ್ದಿಯವ್ರು ಒಂದು ಬೀಳ್ಬೋದು ಅಲ್ಲಿ. ಈಗ ಟಾರ್ಗೆಟ್ ಅಲ್ಲಿ ಕೆಲವೊಂದು ಟಾರ್ಗೆಟ್ ಯಾವ್ದನ್ನು ಮಾಡ್ಬೇಕೀಗ. ಎಲ್ಲ ಕಡೆ ಭಾಷಣ ಮಾಡಿ ಬರೋದ್ರೆ ಏನಾಗೋದಿಲ್ಲ. PKPS ಸೆಕ್ರೆಟರಿಗಳ ನಮಗೆ 2,000 ಒಂದೊಂದು ಸಾರಿ ಕಳ್ಸಾತಾರ, 500 ಕಳ್ಸಾತಾರ. ಸರ್ ನೀವೇನು ಹೇಳ್ತೀರಿ ಭಾಳ ಕರೆಕ್ಟ್ ಐತಿ, ನಮಗೂ ಉಸಿರು ಬಿಗಿ ಹಿಡ್ದಂಗೆ ಆಗೈತಿ. ಅವನವನು ಇಂಥ ವಾತಾವರಣ ಎಂದೂ ಇರಲಿಲ್ಲ. ನಿಮ್ಗೆ ಅಲ್ಲಿ ಪ್ರಚಾರ ಮಾಡಬೇಡ ಇಲ್ಲಿ ಪ್ರಚಾರ ಮಾಡಬೇಡ ಅಂತ ಹೇಳ್ತಾರೆ. ನಾವು ಮನ್ಯಾಗ ಕೂತೇನು ಗೆಲ್ಸರ್ನ ಅಂತ ಅಂತಾರೆ. ಒಂದ್ಸಲ ಹೇಳ್ತಿದ್ರು. ಮತ್ತು ಅವರು ಎಲ್ಲ ಅವರೇ, ಅದೆಲ್ಲ ಅದು ಪ್ರಶ್ನೆ ಅಲ್ಲ. ನೀವು ಜಾರಕಿಹೊಳಿ ಸದವರನ್ನ ರಾಜಕೀಯದಿಂದ ದೂರ ಇಡ್ಬೇಕಾದ್ರೆ ಈ ತಂತ್ರಗಾರಿಕೆ ಮಾಡಬೇಕು. ಮಾಡಲಿ ಅಂದ್ರೆ ಅವ್ರು 5 ಇದಾರಲ್ಲ 8 ಆಗತ್ತಾರ. ಮತ್ತು ಅವ್ರನ್ನ ಹೆಂಗೆ 5 ಇದ್ದು 4 3 2 1 ಮಾಡೋದು. ಈಗ ಪ್ರಜ್ಞೆ ಬಂದಿದೆ. ನಾವು ಟ್ರೈನಿಂಗ್ ಕೊಡ್ತೇವೆ ನಿಮಗೆ, ನೀವು ಪೊಕಟ್ ಕರೀರಿ. ನಮಗೆ ಚಹಾ ಬಿಸ್ಕೆಟ್ ಬೇಕಾದ್ರೆ ನಾವು ಇಲ್ಲೇ ಮನ್ಯಾಗ ಕೊಡೋ ಬಂದಿರ್ತೇವೆ. ನೀನು ಕೊಡೋದು ಬೇಡ. ಒಂದು ಗ್ಲಾಸ್ ನೀರು ಕೊಟ್ರೆ ಸಾಕಲ್ಲಿ. ಒಂದು ಗ್ಲಾಸ್ ನೀರು ಯಾವುದು 10-20 ರೂಪಾಯಿ ಒಂದು ಬಾಟಲ್ ನೀರು ಇರ್ತದೆ ಅದು. ಮತ್ತು ಗೌಟಿ ನೀರು ಕುಡಿಸಿ ನಮ್ಮನ್ನು ಧ್ವನಿ ಎಲ್ಲ ಕೆಡಿಸಿ ಮತ್ತು ಏನೋ ವಿಡಿಯೋ ಮಾಡ್ತೇವಲ್ಲ ಅದನ್ನೆಲ್ಲ ಬಂದ್ ಮಾಡೋಂಥ ವ್ಯವಸ್ಥೆನೂ ಷಡ್ಯಂತ್ರ ಆಗಬಾರ್ದು. ಶ್ರೀಕಾಂತ್ ಕಳ್ಸನವ್ರು ಥ್ಯಾಂಕ್ ಯು ಸರ್. ಶಿವಾನಂದ್ ಕುರಂಗಿ ಅವರು ಥ್ಯಾಂಕ್ ಯು ಸರ್. ಸರ್ ಹುಕ್ಕೇರಿ ಏನಾಗ್ತಿತ್ತು ರೀ? ಹುಕ್ಕೇರಿ ಏನಾಗ್ತಿತ್ತು, ಒಂದು ಸೈಡ್ ಆಗ್ತಿತ್ತು. ಅವ್ರಿ ಯಾಕೆ ರಮೇಶ್ ಕತ್ತಿ ಆಚೆ ಬರ್ತಾರ. ಅವ್ರು ಅಜಂತ್ ಪಾಟೀಲ್ ಅವರು ಸುಮ್ಮನೆ ನಿಲ್ಸಿದಾರೆ. ರೊಕ್ಕ ಖರ್ಚು ಮಾಡ್ಬೇಕಾಗ್ತಿತ್ತಲ್ಲ, ಅದಕ್ಕೆ ಸುಮ್ಮನೆ ನಿಲ್ಸೋದಪ್ಪ. ಇವ್ರನ್ನ ಖರ್ಚು ಮಾಡಿಸೋದು. ಅಲ್ಲಿ ಹೆಂಗೆ ಸೌದಿ ಅವ್ರನ್ನ ಕಾಣ್ ಮಾಡಿ ನಮ್ಮ ದಾರಿ ತಪ್ಪಿಸ್ಬೇಡ್ರಿ. ನಮ್ದೇನೈತಿ ಒಳತಂತ್ರ ಜಂತ್ರ ತಂತ್ರ ಮಂತ್ರಗಳನ್ನು ಕುಡ್ಕೊಂಡು ಅದನ್ನು ಅತಂತ್ರತೆಲೆ ಸ್ವತಂತ್ರತೆಲೆ ಪರತಂತ್ರತೆಲೆ ಮತ್ತು ಕುತಂತ್ರತೆಲೆ ಅವೆಲ್ಲ ತಳೆದು ನಾವು ಸ್ವತಂತ್ರವಾಗಿ ವಿಚಾರ ಮಾಡಿ ಎಲ್ಲ ಕೂಡಿ ಸಮಾಧಿಯಿಂದ ಒಂದು ಮಾಡಿಬಿಡೋಣ. ಆಯಿತಾ? ಇನ್ನು ಹೆಚ್ಚಿಗೆ ಹೇಳೋ ಉಪಯೋಗ ಇಲ್ಲ. ಯಾರು ಇಂದಿಗೂ ಸದಾ ಒಮ್ಮೆ ಯೂಟ್ಯೂಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಯೂಟ್ಯೂಬ್ದಾಗ ಸ್ವಲ್ಪ ದುಡ್ಡು ಬರ್ತೈತಿ, ಫೇಸ್ಬುಕ್ದಾಗ ಏನು ಬರೋದಿಲ್ಲ. ಕೇಳ್ತೇವೆ ನಾವು, ಕೊಡ್ರಿ 500 ಹಾಕ್ರಿ, 1000 ಹಾಕ್ರಿ, 2000 ಹಾಕ್ರಿ. ಲಾಸ್ಟಿಗೆ ಇಂಥದ್ದು 1 ಕೋಟಿ ಕೊಡ್ರಿ. ನಾರಾತೈತಿ ನೋಡು. ಹಾಕಿ 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 ನಿಮ್ಮ ಸಲ ಹಾಕಿ ಹಾಕಿ ಕೂತ್ ಸಂತು ಬಾಯ್ ಗೋಕಾಕ್ ಫುಲ್ ಎಂಜಾಯ್ ಮಾಡ್ತೀರಿ ಸರ್. ಏನ ಗೋವಾದ ಫುಲ್ ಎಂಜಾಯ್? ಹೌದು, ಎಲ್ಲ ಎಂಜಾಯ್ ಮಾಡಕ್ಕೆ ಹೋಗಿದಾರಲ್ಲ, ಹೇಳಿದಾರಲ್ಲ. ಮತ್ತು ಭಾಷೆ ಜನ ಸ್ಪಷ್ಟವಾಗಿ ಹೇಳಿದಾರೆ, ಗೋವಾಕ್ಕೆ ಹೋಗ್ರಿ, ಎಂಜಾಯ್ ಮಾಡ್ರಿ, ಆರಾಮ್ ತಿಂದು ಬಿಂದಾಸ್ ರೀ. ಅವ್ರದ BJP ಇದ್ದಾಗನು ಅವ್ರದೇ ಸರ್ಕಾರ, ಕಾಂಗ್ರೆಸ್ ಇದ್ದಾಗ ಅವರೇ ಸರ್ಕಾರ, ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ. ಈಗ DCC ಅಂಗಳದಲ್ಲಿ ಹಂಗ ತಕ್ಕೋದು ಕೂರ್ತು ಮಾಡ್ತಾರ. ನೀವು ಬರಲ್ಲ, ಏನು ಮಾಡ್ತಾರೆ ಮಾಡಲ್ಲ, ಏನು ಆಗಂಗಿಲ್ಲ. ಮುನಿಯಾದ್ ಪಾಟೀಲ್ ಸರ್ ನಮಸ್ಕಾರ. DCC ಬ್ಯಾಂಕ್ ಮ್ಯಾಚ್ ನಿಪ್ಪಾಣಿ ಮತ್ತು ಕಿತ್ತೂರಲ್ಲಿ ಬಿಗಿ ಹೋರಾಟ ಇದೆ. ಹೌದು, ನಿಪ್ಪಾಣಿಯಲ್ಲಿ ಇದೆ. ಅಲ್ಲಿ ನಿಪ್ಪಾಣಿ ಐತಿ. ಶರದ್ ಪವಾರ್ ಅವ್ರ ಕೈ ಜೋಡಿಸ್ಬೇಕು. ಶರದ್ ಪವಾರ್ ಅವರು ಕೌಟಿಮಠಕ್ಕೆ ಫೋನ್ ಮಾಡಿ ಹೇಳ್ಬೇಕು, ಪ್ರಭಾಕರ್ ಕೋರೆ ಅವ್ರು ಹೇಳಿ ಮಾಡ್ಬೇಕು. 2
ಅದೇ ರೀತಿ ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಅವ್ರು ಮಾಡ್ತಾರೆ. 4 ಮಂದಿ ಆಯ್ತು ಮುಗೀತು. ಈಗ ರಮೇಶ್ ಕತ್ತಿಯವ್ರ ಕಡೆನೂ ಇದಾವೆ, ಅವ್ರ ಕಡೆನೂ ಒಂದು 15 75 ಆಯ್ತು, ಆಚೆ ಬರ್ತಾರೆ. ಅದು ಮಾಡುವಾರಲ್ಲ ಇವರು. ಡಿಲ್ಲಿ ಹೋಗ್ಲಿ ಎಲ್ಲಿ ಹೋಗ್ರಿ, ಹೋಗ್ಬೇಕ್ರಿ, ಒಬ್ಬರು ಹಿಡಿಬೇಕಲ್ಲ. HD ಕುಮಾರಸ್ವಾಮಿ ಭೇಟಿ ಆಗ್ಬೇಕು. ನಂತರ BS ಯಡಿಯೂರಪ್ಪ ಅವರು ಸಹಾಯ ಮಾಡ್ತಾರೆ, ಮಾಡಂಗಿಲ್ಲ ಅಂತಲ್ಲ, ಎಲ್ಲರೂ ಸಹಾಯ ಮಾಡ್ತಾರೆ. ನೀವು ಹೋಗಿ ಭೇಟಿ ಆಗಂಗಿಲ್ಲ, ಬಿಡಂಗಿಲ್ಲ, ಸುಮ್ಮನೆ ಏನಾರ ಹೇಳ್ಕೊತ್ಕೊಂತಾರೆ, ಅದು ಆಗಂಗಿಲ್ಲ. ಅದು ಶಿವಾನಂದ ಮನ್ನಿಕೆರೆ, ಥ್ಯಾಂಕ್ ಯು. ಅದಕ್ಕೆ ಇದು ಮಿಲಾಪಿ ಏನೈತಿ, ಇದು ಬದ್ಧ. ನಮಸ್ಕಾರ. ತಾವು ಯಾರ ಡೆಲಿಗೇಟ್ ಫಾರ್ಮ್ ಇಲ್ಲ, ಡೆಲಿಗೇಟ್ ಯಾರು ಬಂದಿಲ್ಲ, ಸ್ವಲ್ಪ ಕೈ ಎತ್ತು ಸೂಚನೆ ಮಾಡೋದು ಮಾತ್ರ 50 ಜನ ಸೇರಿಯರ್ ಅಂತ ಮಾಹಿತಿ ಇಲ್ಲಿ ಸೇರ್ತಂಗ ಹೇಳಿ ಗೊತ್ತಾಗಬೇಕು. ಅದಕ್ಕೆ ಯಾರ ತಾವು ಡೆಲಿಗೇಟ್ ಫಾರ್ಮ್ ಸ್ವಲ್ಪ ಕೈ ಸೂಚನೆ ಮಾಡಿದ್ರೆ ಅನುಕೂಲ. ಈಗ ಸಭೆಯನ್ನು ಉದ್ದೇಶಿಸಿ ಮಾಜಿ ಕೌನ್ಸಿಲರ್ ಆದರ್ಶ ಪಾಟೀಲ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಜಿ ಮುಖ್ಯಮಂತ್ರಿಗಳಾದ ಹೋಗ್ತೀರಿ ಅಂತ ಮಾಜಿ ಅಧ್ಯಕ್ಷರಾದ ರಮೇಶ್ ಕತ್ತಿಯವರೇ, ನಮ್ಮ ಜನಪ್ರಿಯ ಶಾಸಕರಾದ ಮಾಜಿ ಅಮ್ಮನವರು, ಅಭ್ಯರ್ಥಿಯಾದ ಬಸವಗೌಡ ಪಾಟೀಲ್ ಅವರೇ, ಅದಕ್ಕಾಗಿ ನಾವು ಇದೆಲ್ಲ ಕೂಡಿದ್ದೀವಿ. ಇದೊಂದ್ಸರಿ ಒಕ್ಕಟ್ಟು ಆಗಿ ಒಕ್ಕಟ್ಟು ಪ್ರದರ್ಶನ ಮಾಡಿ ನಾವು ಎಲ್ಲ ಕೂಡಿದ್ದೀವಿ. ಹಿರಿಯರದ ಗೌಡ್ರ ಭಾಳ ಮಂದಿ ಪೀಳಿಗೆ ಇತ್ತು, ಎಲ್ಲರೂ ಸೂಕ್ತ ಅಭ್ಯರ್ಥಿನದಾರು, ಯಾರು ಇದ್ರ ಬಗ್ಗೆ ಮಾತಾಡೋಕ್ಕೆ ಅದೇ ಇರಲಿಲ್ಲ. ಆದರೆ ಅವ್ರು ಹಿರಿಯರದಾರು, ಅವ್ರನ್ನ ಬ್ಯಾಂಕಿಗೆ ಕಳಿಸೋದು ಅಂತ ಎಲ್ಲರೂ ಒಮ್ಮತ ಅಭಿಪ್ರಾಯ ಬಂದ. ಆಮೇಲೆ ನಮ್ಮ ಜಿಲ್ಲಾ ಹಿರಿಯರಾದ ರಮೇಶ್ ಕತ್ತಿಯವರಾಗಲಿ, ಲಕ್ಷ್ಮಣ್ ಸವದಿ ಅವರಾಗಲಿ, ಪಾಟೀಲ್ರ ಎಲ್ಲರೂ ಕೂಡ ಒಂದು ತೀರ್ಮಾನ ಬಂದ, ಗೌಡ್ರನ್ನ ಕಡ್ದಾಗ ಇಳಿಸೋನು, ಗೌಡ್ರ ಮುಖಾಂತರನ ಬ್ಯಾಂಕಿಗೆ ಏನೇನು ನಮಗೆ ಇಲ್ಲಿ ಸೌಲಭ್ಯ ಬೇಕು ಅವನ್ನೆಲ್ಲ ಪಡೆಯೋಕ್ಕೆ ವ್ಯವಸ್ಥೆ ಆಗ್ತೈತಿ. ಅವರ ಪರಿಚಿತರದಾರ, ಸಾಮಾಜಿಕ ಕ್ಷೇತ್ರದಾಗ ಅನೇಕ ಕಾರ್ಯ ಕೂಡ ಮಾಡಿದ್ದಾರೆ. ನಿಮ್ಗೆ ಯಾರು ಬಸವಗೌಡರ ಪರಿಚಯ ಇಲ್ಲ ಅಂತ ಅನ್ನೋದು ಇಲ್ಲಿ ಹಾಲ್ದಾಗ ಯಾರೂ ಇಲ್ಲ. ಭಾಳಷ್ಟು ಕಾರ್ಯಕ್ರಮ ಮಾಡಿದರು, ಭಾಳಷ್ಟು ಸಾಮಾಜಿಕ ವಿಷಯಗಳು ಬಂದಾಗ ಕೂಡ ಚರ್ಚೆ ಮಾಡ್ಕೋತಾ ಇದು ಮಾಡ್ಕೊತ ಬಂದಾರ, ಅವರ ಮದತ್ ಮಾಡ್ಕೊತ ಬಂದಾರು. ಇದೊಂದು ಪೋಸ್ಟ್ ಕೊಟ್ಟರೆ ಇನ್ನೂ ಹೆಚ್ಚಾಗಿ ಹಾರಗಿರಿ ಈ ಭಾಗದಲ್ಲಿ, ರಾಯಬಾಗ್ ತಾಲೂಕಿನಲ್ಲಿ ಅನೇಕ ರೀತಿಯಿಂದ ಸೇವೆ ಮಾಡೋಕ್ಕೆ ಬರ್ತೈತಿ. ಒಂದು ಬ್ಯಾಂಕಕ್ಕೆ DCC ಬ್ಯಾಂಕಿನಿಂದ ಒಂದು ಸೊಸೈಟಿಗೆ ಫರ್ನಿಚರ್ ಬರ್ತಾವೆ, ಟ್ರೆಜರಿ ಬರ್ತೈತಿ, ಕಂಪ್ಯೂಟರ್ ಬರ್ತಾವೆ, ಕಟ್ಟಡಕ್ಕೆ ಸೊಯ್ ಬಡ್ಡಿಯಲ್ಲಿ ರೊಕ್ಕ ಕೊಡ್ತಾರೋ. ಈ ಯಾವ ಸೌಲಭ್ಯಗಳು ಸೊಸೈಟಿ ನಾವು ರಾಯಬಾಗ್ ತಾಲೂಕಿನಲ್ಲಿ ಪಡ್ಕೊಂಡಿಲ್ಲ. ಅದಕ್ಕಾಗಿ ಡೈರೆಕ್ಟರ್ ಅವ್ರನ್ನ ಮಾಡಿ ಭಾಳ ಸೇವೆಯನ್ನು ಈ ಭಾಗಕ್ಕಾಗಲಿ, ಈ ಸೊಸೈಟಿಗಳಿಗಾಗಲಿ, ತಮ್ಮೆಲ್ಲ ರೈತರಿಗೆಲ್ಲ ಈಗ ಆಗಬೇಕಾಗೈತಿ. ಅದಕ್ಕಾಗಿ ತಾವು ಎಲ್ಲರೂ ಅವ್ರಿಗೆ ಮತವನ್ನು ನೀಡಿ
ಆರಿಸಿ ತರಬೇಕು. ಬಹುಮತ ನಮ್ಮ ಗೌಡ್ರ ಪರವಾಗಿ ಐತೆ. ನಸ್ಲಾಪುರ ಹಿಡಿದು ಕಂಕರೋಗಿ ತಕ್ಕ ಕುರ್ಚಿ ಹಿಡ್ಕೊಂಡು ಹಂದ್ಕೊಂಡ್ ತಕ್ಕ ಎಲ್ಲ ಕಡೆ ತಿರ್ಗಾಡಿ ಎಲ್ಲ ಗೌಡ್ರು ಬಂದಾರೆ ಇಲ್ಲಿ ಮಾತ್ರ ಎಲ್ಲ ಗೌಡ್ರು ಕೂಡ್ಯಾರ. ಅವ್ರಿಗೆ ಓಟ್ ಹಾಕ್ತಾರೋ ಅದ್ರಾಗೇನು ಇದಿಲ್ಲ, ತೊಂದರೆ ಇಲ್ಲ. ಅದನ್ನು ಮಾಡಿ ಹೆಚ್ಚಿನ ಬಹುಮತದಿಂದ ನಾವು ಯಾರು ಬಂದಿರತಕ್ಕಂಥ ಯಾರು ಬಂದಿಲ್ಲ, ನಿಮ್ಮ ಸ್ನೇಹಿತರು ಇರ್ಬೋದು, ದೋಸ್ತಿ ಖಾತೆಗಳಿರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರಿಗೂ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಭಾಳ ದೊಡ್ಡ ಸಂಖ್ಯೆಯಿಂದ ಅವ್ರನ್ನ ಆರಿಸ್ತಾರೋ ಒಂದು ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೇಳ್ಕೊಂಡ ಇನ್ನು ಬಂದಿರತಕ್ಕಂಥ ಅತಿಥಿಗಳು ಅವ್ರು ಭಾಷಣ ಮಾಡ್ತಾರೋ ನನಗೆ ಇಷ್ಟ ಇಲ್ಲ. 2 ಮಾತಿಗೆ ವಿರಾಮ ಮಾತಾಡಲಿಲ್ಲ. ಕುರ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಬೇಸ್ ತಮ್ಮನವರು ಸಭೆಯನ್ನು ಉದ್ದೇಶಿಸಿ 2 ಮಾತನ್ನು ಆಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅತ್ನಿ ಕ್ಷೇತ್ರದ ಜನಪ್ರಿಯ ಶಾಸಕರು ಲಕ್ಷ್ಮಣನ ಸವದಿ ಸಾಹೇಬರೇ, ಮಾಜಿ ಸಂಸದರು, ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಅಮರ್ ಶಿವಣ್ಣ ಪಾಟೀಲ್ ಅವರೇ, ಮಾಜಿ ಸಂಸದರು, ಆತ್ಮೀಯರಾಗಿರ್ತಕ್ಕಂಥ ರಮೇಶನ ಕತ್ತಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಯಾವತ್ತಿಗೂ ನೆರೆದಿರ್ತಕ್ಕಂಥ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಸೊಸೈಟಿಯ ಅಧ್ಯಕ್ಷರುಗಳೇ, ಇವತ್ತು ಕೂಡಿದ ಉದ್ದೇಶ ತಮಗೆಲ್ಲ ಗೊತ್ತಿರುವಂಥದ್ದು. ನಾನು ಇದನ್ನು ಭಾಳ ದಿವಸದಿಂದ ಹೇಳ್ಕೊತಿದ್ದೆ, ಸಾಹುಕಾರಿಗೆ ಹೇಳ್ಕೊತಿದ್ದೆ, ಸ್ವಲ್ಪ ಪೈಲ್ವಾನ್ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡಿರಿ, ಒಂದಿಟ್ಟು ಕುಸ್ತಿ ಆಗ್ತೈತಿ, ಪೈಲ್ವಾನ್ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡಿರಿ ಅಂತ ಹೇಳ್ಕೊತಿದ್ದೆ ನಾನು. ಆದ್ರೂ ಕಡೆಗೆ ಆಯ್ತು, ನಮ್ಮ ಆಸಂಗಿ ಬಸವನಕಕ್ಕ ನಮಗೆ ಭಾಳ ಆತ್ಮೀಯರು. ಯಾಕಂದ್ರೆ ನಾವು ಅವರ ಕೂಡಿ ಮೊದಲಿಂದನೂ ಒಂದು 10 ವರ್ಷ ಒಡನಾಟ ಇದ್ದೀವಿ. ಸ್ವಲ್ಪ ಇತ್ತಿತ್ತಲಾಗ ಅವರ ನಾವು ಸ್ವಲ್ಪ ದೂರ ಆಗಿದ್ದೀವಿ. ಅದಕ್ಕಂತಂದ್ರೆ ನಿಮಗೆಲ್ಲ ಗೊತ್ತಾಯ್ತು. ನಿನ್ನೆ ಸೌದಿ ಸಾಹೇಬ್ ಫೋನ್ ಮಾಡಿದ್ರು ನನಗೆ, ಏನಿಲ್ಲ ಅದು ಹಳೆ ಆಗ್ತೈತಿ, ಅದು ಮತ್ತೆ ಜೋಡಾಕೈತಿ, ಏನು ತಿಳಿ ಕಟ್ಸ್ಕೊಬೇಡ, ಒಟ್ಟು ಹೊಡಿಲು ತಗೋ ಅಂತ ಹೇಳ್ತಾನೆ ನನಗೆ. ಏನೂ ತಿಳಿ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ, ಯಾವುದಕ್ಕೂ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾವುದಕ್ಕೂ ಅನ್ಸಕ್ಕೆ ಹೋಗ್ಬೇಡ್ರಿ, ಏನೂ ಸಮಸ್ಯೆ ಇಲ್ಲ, ಒಟ್ಟು ನಾವು ನಿಮ್ಮ ಜೋಡಿ ಇರ್ತೀವಿ. ಇದನ್ನೊಂದು ನಮ್ಮದು ಇವತ್ತು ನಿಮ್ಮ ಆಸೆ ಇತ್ತು, ಏನಿತ್ತು, 2 ಜೋಡಿಯತ್ತು ಕೂಡಬೇಕಾಗಿತ್ತು, ಹಿಡಿದು ಕೂಡು ಇದನ್ನಿತ್ತು, ಬರಬೇಕಾಗಿತ್ತು. ನಾ ಮೊದಲಿಗೆ ಹೇಳ್ಕೊಟ್ಟಿದ್ದೆ, ಮೊದಲು ಇಬ್ಬರು ಅಷ್ಟು ನೀವು ಬರೀ ಇಬ್ಬರು ಬಂದು ಹೋಗ್ರಿ, ಅದ್ರ ರಿಸಲ್ಟ್ ನಮ್ಮ ಕಡೆ ಬಿಟ್ಟು ಬಿಡ್ರಿ ಅಂತ ನಾನು ಹೇಳಿದ್ದೆ ಅವ್ರಿಗೆ. ತಡ ಆದ್ರೂ ಇವತ್ತು 2 ಬಂದಾರ ನಮ್ಮ ಕಡೆ. ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ತಾಲೂಕಿನ ನಿಮ್ಗೆ ಗೊತ್ತಾಯ್ತು. ಇವತ್ತು ಹೆಂಗಾಗೈತಪ್ಪ ಅಂತಂದ್ರೆ, ಇವತ್ತು ನಮಗೆಲ್ಲ ನೀವು ನೋಡ್ಕೊತಾ ಇದ್ದೀರಿ. ಈಗ ನೀವು ಮೊನ್ನೆ ಹುಕ್ಕೇರಿ ಎಲೆಕ್ಷನ್ ನೋಡಿದ್ರಿ, ಅವ್ರಿಗೇನು ಒಟ್ಟ ನಮಗೆ ಏನಿಲ್ಲ ಇಲ್ಲ. ಅದಕ್ಕೆ ದಯವಿಟ್ಟು ನಾವು ಇನ್ನೇನಕ್ಕೆ ನಮ್ಗೆ ಜೋಡ ಇರ್ತಾವೋ, ನಾವು ನೀವು ಜೋಡಿ ಇರ್ತೀವೋ, ಇದೊಂದು ಎಲೆಕ್ಷನ್ದಾಗ ಹೊಡೆದು ತೋರಿಸೋನು, ಏನಂತ ನಮ್ಮ ತಾಕತ್ತು ಏನಾದ್ರು ತೋರಿಸ್ಬೋದು. ಎಲ್ರಿಗೂ ನಮಸ್ಕಾರ. ರಲ್ಲಿ ಬಹುಶಃ ಇದು ಗೊತ್ತಿದ್ದ ಮಟ್ಟಿಗೆ ಹೇಳ್ತೀನಿ, 1990ರಲ್ಲಿ ನಿರ್ದೇಶಕರಾಗುವ ಮುಖಾಂತರ ಸುಮಾರು 42 ವರ್ಷಗಳ ಕಾಲ DCC ಬ್ಯಾಂಕನ್ನು ಅತಿ ಹತ್ತಿರವಾಗಿ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಯಾರು ನಡೆಸಿಕೊಂಡು ಬಂದಿದ್ದಾರೆ ಅದರ ರಮೇಶನ ಕತ್ತಿ ಅವರು ಅನ್ನೋ ಸಂದರ್ಭದಲ್ಲಿ ಹೇಳ್ತಾ, 1993ರಲ್ಲಿ ಸುಮಾರು 23 ಕೋಟಿ ರೂಪಾಯಿಗಳಿಂದ ನಷ್ಟ ಹೊಂದಿದಂಥ ಸಂಸ್ಥೆಯನ್ನು
ಪ್ರಭಾಕರನ ಕೋರೆ ಅವರು ಇರಬಹುದು, ದಿವಂಗತ ಉಮೇಶನ ಕತ್ತಿ ಅವರು ಇರಬಹುದು, ಶಿವಾನಂದ ಕೌಸರಿ ಅವರು ಇರಬಹುದು, ಸನ್ಮಾನ್ಯ ಎ ಬಿ ಪಾಟೀಲ್ ಇರಬಹುದು, ಲಕ್ಷ್ಮಣ್ ಸವದಿ ಅವರು ಇರಬಹುದು. ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನವರೆಗೆ ಸುಮಾರು 8,500 ಕೋಟಿ ರೂಪಾಯಿಗಳ ವಹಿವಾಟನ್ನು ಹೊಂದಿ ಸುಮಾರು 3,500 ಕೋಟಿ ರೂಪಾಯಿಗಳನ್ನು ಕೃಷಿ ಪತ್ತಿನ ಸಂಘದ ಸಾಲಕ್ಕೆ 0% ಸಾಲ ಕೊಡುವ ಮುಖಾಂತರ ಯಾರಾದರೂ ಸಮಸ್ಯೆಯನ್ನು ಉತ್ತರೋತ್ತರವಾಗಿ ಬೆಳೆಸಿದ ವ್ಯಕ್ತಿ ಯಾರಾದ್ರೆ ಅಂದರೆ ಅದು ರಮೇಶನ ಕತ್ತಿ ಅವರು ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಈಗ ಸನ್ಮಾನ್ಯ ಶ್ರೀ ರಮೇಶನ ಕತ್ತಿ ಅವರು ಸನ್ಮಾನ್ಯ ಶ್ರೀ ಮಾತಾಡೋದು. ಪ್ರಥಮವಾಗಿ ಈ ಭಾಗದ ಆರಾಧ್ಯದವರಾಗಿರ್ತಕ್ಕಂಥ ಮುಗಲಕೋಟದ ಎಲ್ಲ ಲಿಂಗನ ಪಾದಗಳನ್ನು ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಇವತ್ತು ಬರುವ 19ನೇ ತಾರೀಕಿನ ದಿವಸ ನಡೆದಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಇವತ್ತು ದಿವಸ ಪ್ರಚಾರ ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಸುಪುತ್ರರು ಹಾಗೂ ನಿಮ್ಮೆಲ್ಲರ ಹಿರಿಯ ಸಹೋದರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಮರಣ್ಣ ಪಾಟೀಲ್ ಅವರೇ, ಅಥಣಿ ಮತಕ್ಷೇತ್ರದ ಶಾಸಕರು, ನನ್ನ ಹಿರಿಯ ಸಹೋದರರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸವದಿ ಅವರೇ, ಈ ಒಂದು ಕುಡ್ಚಿ ಮತಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ತಮ್ಮಣ್ಣವರವರೇ, ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಹಿರಿಯರು, ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಮಸನ ಹಸಂಗಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ರಾಯಬಾಗ್ ತಾಲೂಕಿನ ಎಲ್ಲ PKPSಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನಿತ ಸದಸ್ಯರೇ, ಸೆಕ್ರೆಟರಿ ಅವರೇ, ನೆರೆದಿರ್ತಕ್ಕಂಥ ಯಾವತ್ತೂ ಎಲ್ಲ ಸಹಕಾರಿ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತಗೊಳ್ಬೇಕಾಗ್ಯದ. ಯಾಕಂದ್ರೆ ಇದೀಗ DCC ಬ್ಯಾಂಕ್ ಏನಾಯ್ತು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮಂದಿಗೆ ಹೇಳಕ್ಕೆ ಹೋದ್ರೆ ನಮ್ಮನ್ನು ಮೆಟ್ಲು ಹಿಡಿತಾರೆ. ಯಾಕಂದ್ರೆ ಎಲ್ಲ ಪೂರ್ಣ ನಿಮ್ಗೆ ಮಾಹಿತಿ ಐತಿ, ಏನಾಯ್ತು, ಹೆಂಗಾತು, ಯಾವಾಗಾತು, ಎಲ್ಲಿ ಆತು, ಏನಾಯ್ತು ಎಲ್ಲ ಮಾಹಿತಿ ಐತಿ. ಅದ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಕ್ಕೆ ಹೋಗುದಿಲ್ಲ. ಆದ್ರೆ 1995-96ರಲ್ಲಿ ಮುಚ್ಚಿ ಹೋಗುವಂತ ಒಂದು ಬ್ಯಾಂಕ್, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಎಲ್ಲರೂ ಸಹಕಾರ ಮುಖಾಂತರ ಆ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾ, ಬಡ್ಡಿ ಮನ್ನಾ ಇವತ್ತು ದಿವಸ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆವಾಗಿನ 10 ತಾಲೂಕಿನಲ್ಲಿ ರಾಯಬಾಗ್ ತಾಲೂಕ ಅತಿ ಹೆಚ್ಚು ಸಾಲ ಮನ್ನಾ, ಬಡ್ಡಿ ಮನ್ನಾ ತಗೊಂಡಿರುತ್ತ ಯಾವ್ದಾದ್ರು ತಾಲೂಕ ಇದ್ರೆ ಅದು ದಿವಸ ರಾಯಬಾಗ್ ತಾಲೂಕು ಅನ್ನೋದನ್ನು ಸಹಿತ ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೆ ಇವತ್ತು ದಿವಸ ರಾಯಬಾಗ್ ತಾಲೂಕಿನಲ್ಲಿ 400 ಕೋಟಿಗಿಂತಲೂ ಹೆಚ್ಚು ಇವತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಎಲ್ಲ ರೈತರಿಗೆ ಇವತ್ತು ದಿವಸ ಕೊಟ್ಟಿದ್ದೀವಿ. ಇವೆಲ್ಲ ಮಾಡಬೇಕಾದ್ರೆ ಕಳೆದ 42 ವರ್ಷ ನಾನು ಅಲ್ಲಿ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸುಪುತ್ರರು ಮತ್ತು ಹಿರಿಯ ಸಹೋದರರು ಮಾರ್ಗದರ್ಶಕರು ಆಗಿರ್ತಕ್ಕಂಥ AB ಪಾಟೀಲರನ್ನ ರಾಯಬಾಗ್ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ, PKPSನ ಸನ್ಮಾನಿತ ಸದಸ್ಯರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಅವ್ರಿಗೆ ಮಾಡ್ತಾ ಇದ್ದಾರೆ. ಈ ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಳ್ಬೇಕು.
ಈ ಅವಾಗ ನೋಡಾಕ ಬರೀ ಚಪ್ಪಾಳಿ ಹಿಡಾಕತ್ತೇವೆ, ಚಪ್ಪಾಳಿದ ಗರ್ಜಿಲ್ಲ ಇವತ್ತು. ಯಾಕಂದ್ರೆ ಇದು ಚಪ್ಪಾಳಿದ ಮೀಟಿಂಗ್ನು ಅಲ್ಲ, ಇದು ಮೀಟಿಂಗ್ ನಮ್ಮ ಜನ್ಮದ ಮೀಟಿಂಗ್, ನಮ್ಮ ಜನ್ಮದ ಮೀಟಿಂಗ್, ನಮ್ಮ ಹೊಲ ನಮ್ಮ ಮನಿ ಮೀಟಿಂಗ್, ನಮ್ಮ ಮುಂದಿನ ಪೀಳಿಗೆ ಮೀಟಿಂಗ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಜನ್ಮದ ಮೀಟಿಂಗ್, ರೈತರ ಮೀಟಿಂಗ್. ರೈತರ ಉದ್ಧಾರ ಆಗಬೇಕು, ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಮೀಟಿಂಗ್, ಚಪ್ಪಾಳೆ ಮೀಟಿಂಗ್ ಅಲ್ಲ. ಯಾಕಂದ್ರೆ ರಾಯಬಾಗ ತಾಲೂಕದಾಗ ನನಗಿಂತ 100 ಪಟ್ಟು ನೀವು ತಿಳಿದವ್ರದ. ಈ ಒಂದು ಚುನಾವಣೆ ಬರುವಂತ ದಿನಮಾನಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ ಇವು ಎಲ್ಲದರಲ್ಲಿ ಇವತ್ತು ದಿವಸ ನಾವು ಬದಲಾವಣೆ ಏನಾದರೂ ರಾಯಬಾಗ ತಾಲೂಕು ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ಇವು ಈ ಬೇರೆ ಬೇರೆ ತಾಲೂಕು ನೋಡಕತ್ತೀರಿ ನೀವು, ಅಥವಾ ನಿಮ್ಮ ಸಂಬಂಧಿಕರು ಅದಾರ. ಗೋಕಾಕ್ ತಾಲೂಕ ನೋಡಕತ್ತೀರಿ, ಮೂಡ್ಲಿಗೆ ತಾಲೂಕ ನೋಡಕತ್ತಿದ್ದೀರಿ. ಅಲ್ಲಿ ನಿಮ್ಮ ಭಾವನೆಯರು ಅದಾರು, ಫೋನ್ಗಳು ಬರ್ತಾವು, ನಿಮ್ಮ ಫೋನ್ ಅವ್ರಿಗೆ ಹೋಗ್ತಾವು, ಅವ್ರ ಫೋನ್ ನಿಮಗೆ ಬರ್ತಾವ್, ನೀವು ಅಲ್ಲಿ ಹೋಗ್ತೀರಿ, ಅಲ್ಲಿ ಅವ್ರು ನಿಮ್ಮ ಕಡೆ ಬರ್ತಾರೋ. ಅಲ್ಲಿ ಪರಿಸ್ಥಿತಿ ಏನೈತಿ, ಅಲ್ಲಿ ವಾತಾವರಣ ಏನೈತಿ, ಇಲ್ಲಿ ಪರಿಸ್ಥಿತಿ ಐತಿ, ಅಲ್ಲಿ ವಾತಾವರಣ ಏನೈತಿ. ಈಗ ಇವತ್ತು ದಿವಸ ಯಾವ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನು ಗೆದ್ದು ಬಂದಾನ, ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂತವ್ರನ್ನೂ ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗವತ್ತು. ಮಹೇಶ್ ತಮ್ಮಣ್ಣವರವರು ಶಾಸಕರಾಗಬೇಕಾದ್ರೆ 22-23 ಸಾವಿರ ಮತ ತಗೊಂಡವರಾಗಿದ್ರು, 25 ಸಾವಿರ ಮತ ತಗೊಂಡಾಗಿದ್ರು, ಹೆಚ್ಚಿನ ಮತ ತಗೊಂಡು. ಆದರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯುವಕ ಪಡೆಯನ್ನು ಕೊಟ್ಟಿರೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರು ಏನು ಆರಿಸಿ 25 ಸಾವಿರಕ್ಕಿಂತ ಹೆಚ್ಚು ಏನು ಆರಿಸಿ ಬಂದಿದ್ರು, ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು. ಆದರೂ ಸಹಿತ ಇವತ್ತು ದಿವಸ ಮಹೇಶ್ ತಮ್ಮಣ್ಣವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಏನ್ ತಪ್ಪೈತಿ? ಮಹೇಶ್ ತಮ್ಮಣ್ಣವ್ರು ಎಷ್ಟು ಓಟ್ ಆರಿಸಿ ಬಂದ್ರು? 25 ಸಾವಿರ ಬಂದ್ರು. ಮಣ್ಣಿನ ಲೋಕಸಭಾ ಎಲೆಕ್ಷನ್ದಾಗ ಎಷ್ಟು ಲೀಡ್ ಆತು? ಇಲ್ಲಿ 26-27 ಸಾವಿರ ಲೀಡ್ ಆತು. ಇಷ್ಟೆಲ್ಲ ಮಾಡಿಕೊಟ್ರು ಇವತ್ತು ಮಹೇಶ್ ತಮ್ಮಣ್ಣವ್ರ ಮ್ಯಾಗ ಸಿಟ್ಟು ಯಾಕ? ಇದು ಪ್ರಶ್ನೆ ನೀವು ಮಾಡ್ಕೊಳ್ಳೋ ಪ್ರಶ್ನೆ ಇದ್ದೀವಿ, ನೀವು ಮಾಡ್ಕೊಳ್ಳೋ ಪ್ರಶ್ನೆ. ಯಾವ್ದಾರ ಒಂದು ನೆಪ ಮಾಡಿ ಈ ಭಾಗಕ್ಕೂ ಈ ಕ್ಷೇತ್ರದಾಗೂ ಕಾಲಿಡಬೇಕನ್ನುವಂತ ಹುನ್ನಾರ, ಈ ಭಾಗಕ್ಕೂ ಈ ಕ್ಷೇತ್ರಕ್ಕೂ ಕಾಲಿಡಬೇಕನ್ನುವಂತ ಹುನ್ನಾರ ಇವತ್ತು ನಡೀತಾ ಇದೆ. ನಿಮ್ಮ ಸಂಬಂಧಿಕರಿದ್ದಂತ 2 ತಾಲೂಕು, ಒಂದು ಗೋಕಾಕ್ ತಾಲೂಕ ಮತ್ತೊಂದು ಮೂಡಲಗಿ ತಾಲೂಕು. ನಿಮ್ಮ ಸಂಬಂಧಿಕರು ನಾವು ಹೇಳಕ್ ಬರಂಗಿರೋದು, ನೀವು ಕೇಳ್ಕೋರಿ. ನಾವು ಜನ್ಮ ಹೆಂಗೈತಿ, ಏನೈತಿ, ಏನಿಲ್ಲ, ಏನಾಗ್ತೈತಿ, ಏನಾಗಂಗಿಲ್ಲ ಅನ್ನೋದ್ರ ಬಗ್ಗೆ ಕೇಳ್ಕೋರಿ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ಯಮಕನಮಡಿ ಮತಕ್ಷೇತ್ರದಲ್ಲಿ ಏನಾಗ್ತೈತಿ, ಏನಿಲ್ಲ ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ. ಇದು ವ್ಯವಸ್ಥಿತವಾಗಿ ಇದು ಬಸನಗೌಡ ಅಸಂಗಿಯವರ ಚುನಾವಣೆ ಅಲ್ಲ. ಈ ಒಂದು ಚುನಾವಣೆ ರೈತರ ಚುನಾವಣೆ, ಸಂಘ ಸಂಸ್ಥೆಗಳ ಚುನಾವಣೆ, ಸಹಕಾರಿ ಕ್ಷೇತ್ರದ ಚುನಾವಣೆ. ಸಹಕಾರಿ ಕ್ಷೇತ್ರ ಉಳಿಬೇಕು, ಬೆಳಿಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚುನಾವಣೆ. ಈ ಬಹಳ ಜನ ಇರ್ಬೇಕು ನನಗೆ ಬಂದು ಭೇಟಿ ಆದವ್ರು. ಯಾಕಂದ್ರೆ 40 ವರ್ಷ ಅಲ್ಲಿ ಕೆಲಸ ಮಾಡೇನು, 10 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡೇನು, 5 ವರ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡೇನು, 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿ. ಬಹಳ ಜನ ಬಂದಿರ್ಬೇಕು, ತಾವು ಪತ್ತು ಸಲುವಾಗಿ ಬಂದಿರಬೇಕು, ಇನ್ನೊಂದು ಸಲುವಾಗಿ ಬಂದಿರಬೇಕು, ಟ್ರ್ಯಾಕ್ಟರ್ ಸಲುವಾಗಿ ಬಂದಿರಬೇಕು, ಪೈಪ್ಲೈನ್ ಸಲುವಾಗಿ ಬಂದಿರಬೇಕು, ಡ್ರಿಪ್ ಸಲುವಾಗಿ ಎಲ್ಲದಕ್ಕೂ ತಾವು ಬಂದಿರ್ಬೇಕು.
ನೀವು ರೈತರು ಅನ್ನೋದು ಅಷ್ಟ ನಾ ಕಂಡು ನೋಡಿದ್ರು. ನೀವು ರೈತರು, ಬ್ಯಾಂಕಿನ ಕಾಯ್ದೆ ಚೌಕಟ್ಟಿನಾಗ ಏನ್ ನಿಮಗೆ ಕೊಂಡಿರ್ತೈತಿ ಅದನ್ನ ನಿಮ್ಮ ಮನಿ ಬಾಗಿಲಿಗೆ ನಿಮ್ಮ ಸಂಘದ ಸದಸ್ಯರ ಹೊಸಲಕ್ಕೆ ಹೋಗಿ ಮುಟ್ಟಿಸ್ಬೇಕು ಅನ್ನುವಂಥ ಕೆಲಸ ಮಾಡೋದ್ರ ಮುಖಾಂತರ ಯಾವ ಪಾರ್ಟಿ ಅವ, ಯಾವ ಪಕ್ಷದವ, ಯಾರ ಬೆಂಬಲಿಗರು, ಇವ್ರ ಹಿಂದೆ ಯಾರದಾರು, ಇವ್ರ ಮುಂದೆ ಯಾರದಾರು ಎಂದೂ ತಲೆ ಕೆಡಿಸ್ಕೊಳ್ಳಲ್ದ ಯಾರು ಬಂದಿರೋ ಅವ್ರಿಗೆ ನಮ್ಮ ಕಾಯ್ದೆ ಚೌಕಟ್ಟಿನಾಗ ಏನು ಬೆಳೆಸಾಲಕ್ಕೆ ಹೊಂಟತಿ, ಏನು ಹೊಂಟತಿ ಎಲ್ಲ ಮಾಡಿಕೊಡೋದ್ರ ಮುಖಾಂತರ ಇವತ್ತು ದಿವಸ ರಾಯಬಾಗ ತಾಲೂಕಿನಲ್ಲಿ ಅತಿ ಹೆಚ್ಚು ಶೂನ್ಯ ಬಡ್ಡಿ ದರದ ಸಾಲ ಜೊತೆಗೆ ಸಾಲ ಮನ್ನಾ ಬಡ್ಡಿ ಮನ್ನಾದಲ್ಲಿ ಹೆಚ್ಚು ಲಾಭ ತಗೊಂಡಿರ್ತಕ್ಕಂಥ ಜನ ನೀವು. ಇದಕ್ಕೆ ಯಾಕೆ ಹೇಳಕತ್ತಾನಂದ್ರೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ DCC ಬ್ಯಾಂಕ್ ಎಲೆಕ್ಷನ್ ಅಷ್ಟು ಮಹತ್ವ ಇಲ್ಲ, ಆದ್ರೆ ದೂರದೃಷ್ಟಿ ಬಾಳದವು. ಈ DCC ಬ್ಯಾಂಕ್ನಾಗ ನಾವು ಇವತ್ತು ದಿವಸ ಇಲ್ಲಿ ತಗೊಂಡ್ರೆ ಮುಂದಿನ ಸಹಿತ ಹೊರಗಿನ ಒಬ್ಬ ಅಭ್ಯರ್ಥಿನ ಇಲ್ಲಿ ಹಾಕಬೇಕು ಅನ್ನೋಂಥ ವಿಚಾರದಾಗನು ಇವತ್ತು ದಿವಸ ದೂರದೃಷ್ಟಿ ವಿಚಾರ ಮಾಡಿ ಹೆಜ್ಜೆ ಇಡಾಕತ್ತಾರೆ. ಹೊರಗಿನವ್ರು ಬರಬಾರ್ದು. ಮಣ್ಣು ಹುಕ್ಕೇರಾಗ ನಾವು ಹೆಂಗೆ ಕಟ್ಟಿ ಹಾಕಿದೀವಿ ಹಂಗ ಅಶ್ವಭೇದ ಕುದುರೆ ಬಿಟ್ಟಿದಾರ, ಅದನ್ನೂ ಕಟ್ಟಿ ನಾವು ರಾಯಬಾಗ್ ತಾಲೂಕು ಹಾಕ್ತೀವೋ ಅನ್ನೋ ಸಲುವಾಗಿ ಇವತ್ತು ದಿವಸ ನಿಮ್ಮ ಚಪ್ಪಾಳೆ ನಾವು ಬಯಸ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮತ್ತೆ ನಿಮಗೆ ಕಟ್ಟಿ ಹಾಕಕ್ಕೆ ಆಗಲಿಲ್ಲ. ಅವಾಗ ಲಕ್ಷ್ಮಣಣ್ಣ ಹಿಂಗಾಗೈತ್ರಿ, ರಮೇಶಣ್ಣ ಹಿಂಗಾಗೈತ್ರಿ, ಅಮರಣ್ಣ ಹಿಂಗಾಗೈತ್ರಿ, ಮಹೇಶಣ್ಣ ಹಿಂಗಾಗೈತ್ರಿ, PB ಪಾಟೀಲ್ ಹಿಂಗಾಗೈತ್ರಿ, ಏನು ಬಗರಿ ಮಳೆನೂ ಮಾಡಕ್ ಬರೋದು. ಈಗ ಹಣ್ಯಾಗಿ ನಿಮ್ಮ ಕಡೆ ಐತಿ, ಹೋರಿ ನಿಮ್ಮ ಕಡೆ ಐತಿ. ಹಣ್ಯಾಗಿ ನಿಮ್ಮ ಕಡೆ ಐತಿ, ಹೋರಿ ನಿಮ್ಮ ಕಡೆ ಐತಿ. ಹೆಂಗ್ ಬೇಕಾದಂಗೆ ಜಾಗರಿ, ಹೆಂಗ್ ಬೇಕಾದಂಗೆ ನಿಮಗೆ ಹೆಂಗ್ ಬೇಕು ಹಂಗೆ ನಡಿಗೆ ಕಲಿಸ್ರ. ಏನ್ ಬಿಡೋ ಮಾರಾಣ, ಎಲೆಕ್ಷನ್ ಬಂದಿದ್ದು ನಮಗೇನು ಸಂಬಂಧ, ಏನು ಬಂದಾಗ ನೋಡು ನಾನು ಲೆಕ್ಕ ಏನ್ರ ಹೋದ್ರ ಅದನ್ನ ಅನುಭವಿಸೋರು ನೀವು ಆಗ್ತೀರಿ. ಅವಾಗ ನಮ್ಮಂತವ್ರು ಬಂದು ಹೇಳಿದ್ರೆ ನಾವು ಕೈ ಚೆಲ್ಲಿ ಕೊಂಡಿರ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಇವತ್ತು ಬಸ್ಸನ್ನ ಆಸಂಗಿ ಹಿರಿಯದ ಒಂದು 5-6 ಮಂದಿಗೆ ಕೊಟ್ಟಿದ್ವಿ ನಾವು. ಯಾರ್ಯಾರು ಇನ್ನೆಲ್ಲವ್ರದ್ದು ಕೂಡ್ರಪ್ಪ ಆ ಪ್ರಕಾರ ಹೇಳಿದ್ವಿ. ಆ ಪ್ರಕಾರ ರಾಜಶೇಖರ್ ಕೊಟ್ಟಿದ್ರು, ಬಸಗೊಂಡೆ ಕೊಟ್ಟಿದ್ರು, ಮರಡಿ ಕೊಟ್ಟಿದ್ರು, ಬಸ್ಸಾನ್ ಕೊಟ್ಟಿದ್ದ, ಕೋರಿಯವ್ರು ಕೊಟ್ಟಿದ್ರು, 5-6 ಜನ ಕೊಟ್ಟಿದ್ರು. ಕಡೆಗೆ ನೀವೆಲ್ಲರೂ ಕೂಡಿ ಯಾರು ಹೇಳ್ತಾರೆ ಹೇಳ್ರಿ, ಅವ್ರೊಬ್ಬರು ಹಿರಿಯರು ಇಡ್ತೀವಿ ಅನ್ನೋಂಥ ವಿಚಾರಕ್ಕೆ ಬಂದಾಗ ಹಿರಿಯರಾಗಿರ್ತಕ್ಕಂಥ ಬಸ್ಸಾನ ಆಸಂಗಿ ಅವರನ್ನ ಮಾಡ್ಬೇಕು ಅನ್ನೋದು ಹಿರಿಯರ ಕೂಡ ನಿರ್ಣಯ ಮಾಡೋದ್ರ ಮುಖಾಂತರ ಮತ್ತೆ ಒಂದು ವಾರ ನಮಗೆ ತಡ ಆಗಿ ನಿರ್ಣಯ ಆಗೈತೆ ಅಂದ್ರೆ ಅದನ್ನು ಒಪ್ಪೋತಲ್ಲ. ಆದ್ರೆ ತಡ ಆಗೈತೆ ಅಂದ್ರೂ ಸಹಿತ ನಮ್ಮ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರಬೇಕು. ಏನ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರಬೇಕು, ನಮ್ಮ ಮನಸ್ಸು ಅವ್ರ ಕಬ್ಜಾ ಇಲ್ಲ. ಹೈಜಾಕ್ ನಮ್ಮ ಡೆಲಿಗೇಷನ್ ಮಾಡಿರ್ಬೇಕು, ನಮ್ಮ ಮನಸ್ಸು ಹೈಜಾಕ್ ಮಾಡೋ ತಾಕತ್ ಯಾವ ಮಗ್ಗು ಇಲ್ಲ. ಇದನ್ನು ಸ್ವಚ್ಛ ಈ ಯಾಕೆ ಮಾತಿದ್ನ ಹೇಳಾಕತ್ತಾನಂದ್ರೆ ನಾವು ಇದು ನಮ್ಮ ಮೈ ಮ್ಯಾಗ ಬರುವಂತ ಬಂಡಿಗಲ್. ಇವತ್ತು ರಾಯಬಾಗ ತಾಲೂಕಿನಾಗ ಒಂದು ದೊಡ್ಡ ಬಂಡಿಗಲ್ ಮೈ ಮ್ಯಾಗ ಬರಾಕತ್ತೈತಿ. ಅದನ್ನು ತಪ್ಪಿಸಬೇಕಾದ್ರೆ ಇವತ್ತು ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಬ್ಬ ರೈತ ಅಂತ ತಿಳ್ಕೊಂಡು ಇವತ್ತು ಸಹ ಬಸನಗೌಡ ಪಾಟೀಲ್ ತಾವು ಆಶೀರ್ವಾದ ಮಾಡಿ ಅವ್ರನ್ನ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರಿ ಅನ್ನುವಂಥ ಮಾತನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ಬಹಳ ಜನ ಬರಬೇಕಾಗಿತ್ತು, ಟೈಮ್ ಇಲ್ಲ ಅಂದ ಕೂಡಲೇ ಇವತ್ತು ದಿವಸ ಈ ಮಾತನ್ನು ನಮಗೆ ನಿನ್ನ ರಾತ್ರಿ 7-8ಕ್ಕೆ ನಾನು ಲಕ್ಷ್ಮಣಣ್ಣ ಅಥವಾ ಸ್ಥಳೀಯ ಹಿರಿಯರು ಎಲ್ಲರೂ ಕೂಡ ನಿರ್ಣಯ ತಗೊಂಡು ಮುಂಜಾನೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಬರೋಣ ಅಂತ ಮಾತಿನಲ್ಲಿ ಇವತ್ತು ದಿವಸ ಬಂದಿದ್ದೀವಿ. ಇಲ್ಲಿ ಹೇಳುವಂಥದ್ದು ಇಷ್ಟೇ, ಡೆಲಿಗೇಷನ್ ಫಾರ್ಮ್ ಹೋಗಿದಾವು ಅನ್ನೋ ಸುದ್ದಿ ನಾನು ಕಿವಿಯಾಗೈತಿ, ನಿಮಗೂ ಗೊತ್ತೈತಿ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ದಯಮಾಡಿ ಇಲ್ಲಿ ಯಾರು ಅದಿರಿ, ಇಲ್ಲಿ ಯಾರು ಬಂದಿರಿ, ಅವರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ, ಒಂದು ಚುನಾವಣೆ ಅಧಿಕಾರಿಗಳಿಗೆ ನಮ್ಮ ಡೆಲಿಗೇಷನ್ ಕಳೆದದ ಅನ್ನೋಂಥ ಫಾರ್ಮೇಟ್ ಮಾಡಕ್ಕೆ ಕೆಳಕೋತಾರೆ. ಈಗ ಕೆಳಕೊಂದು 3-4 ಹುಡುಗರು ಕೂತಿದ್ದಾರೆ. ನಿಮ್ಮ ಸೊಸೈಟಿ ಹೆಸರು, ಯಾರ ಹೆಸರು ಡೆಲಿಗೇಷನ್ ಹೆಸರು, ಡೆಲಿಗೇಟರ್ ಹೆಸರು ಮಾಡಿ ಸಹಿ ಮಾಡಿ ನೀವು ಕೊಟ್ರಂದ್ರೆ
ಇವತ್ತು ಸಂಜೆ ಒಳಗೆ ಮಧ್ಯಾಹ್ನ ಒಳಗೆ ನನಗೆ ಮೆಲಕ್ಕೆ ಕೊಟ್ರಿ ಅಂದ್ರೆ ಅಂದ್ರೆ ಈ ಒಂದು ದಿವಸ ಮುಂದುವರೆದು ಕಾಯ್ದೆಬದ್ಧವಾಗಿ ಎಲ್ಲ ಡೆಲಿಗೇಷನ್ಗಳನ್ನು ನಿಮ್ಮ ಮನೆಗೆ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ನಾನು ಲಕ್ಷ್ಮಣನ ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ವಿಶೇಷವಾಗಿ ಈ ಸಂಸ್ಥೆಯನ್ನು ನಾವು ಇವತ್ತು ದಿವಸ ಗಮನದಲ್ಲಿ ಇಟ್ಟುಕೊಂಡು ಬಂದಂಥ ಸಂದರ್ಭದಲ್ಲಿ ಅವರ ಇವರ ಅನ್ನೋಕ್ಕಿಂತ ಈ ಸಂಸ್ಥೆಯ ಈಗಿನ ಚುನಾವಣೆಯ ಹಿನ್ನೆಲೆ ಗಾಯಕರಾಗಿ ಯಾರದಾರಪ್ಪ ಅಂದ್ರೆ ಘಟಪ್ರಭಾ ಸಹಕಾರಿ ಕಾರ್ಖಾನೆಯವರು ಈ 35 ವರ್ಷ ಹಿಂದೆ ಏನು ಸಾಲ ತಗೊಂಡಾರು, ಕಂತು ಇಲ್ಲ ಬಡ್ಡಿ ಇಲ್ಲ, ಅದಕ್ಕೆ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಾರೋ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸೋನು. ಯಾವ ಮಣಿಗೆ ಹಿಡಿಯುದಾನು ಅವ್ರ ಮಾರ್ಗದರ್ಶನದಲ್ಲಿ ಮಣಿ ಚೆನ್ನಾಗಿ ನಡೆಸೋನು. ಅಲ್ಲಿ ಒಳಗೆ ಅಡಿಗೆ ಮಾಡಕ್ಕೆ ಜಾಗ ಇಲ್ಲ, ಬಸಲಾಗಿ ಜಳಕ ಮಾಡಕ್ಕೆ ಜಾಗ ಇಲ್ಲ, ಕಾಯಿಪಲ್ಲೆ ಇಡಕ್ಕೆ ಜಾಗ ಇಲ್ಲ, ರೇಷನ್ ಇಡಕ್ಕೆ ಜಾಗ ಇಲ್ಲ, ದೇವರ ಪೂಜೆ ಮಾಡಕ್ಕೆ ಜಾಗ ಇಲ್ಲ, ಎಲ್ಲ ಬಿದ್ದೈತಿ ಮಣಿ. ಅದು ಅವ್ರ ಮಾರ್ಗದರ್ಶನದಾಗಿ ಒಂದು ದಿವಸ ಸಂಸ್ಥೆ ನಡೆಸೋನು ಅಂದ್ರೆ ಏನಂತ. ಮತ್ತೀಗ ಲಕ್ಷ್ಮಣನಾಗಲಿ ನಾವಾಗಲಿ ಯಾರು ಸೂಚಕರನ್ನ ಎಬ್ಸ್ಕೊಂಡು ಹೋಗಿ ಇಲೆಕ್ಷನ್ ಮಾಡೋ ಅವಶ್ಯಕತೆ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಸೂಚಕರನ್ನ ತಗೊಂಡು ನಾಮಿನೇಷನ್ ಮಾಡಕ್ ಹೊಂಟ್ರ ಅರಬಾಯಿ ಈರಣ್ಣ ಕದಾಡಿ ಅವ್ರು ನಾಮಿನೇಷನ್ ಮಾಡಕ್ ಹೊಂಟ್ರು, ಅಲ್ಲಿ ಸೂಚಕನ ಕಿಡ್ನಾಪ್ ಮಾಡ್ರು. ಸೌದತ್ತಿ ಅವ್ರೇನೋ ಹೊಂಟಿರತ್ತ ಅಲ್ಲಿ ಕಿಡ್ನಾಪ್ ಮಾಡ್ರು. ಮತ್ತು ಸೂಚಕನ ಹೋಟರ್ನ ಕಿಡ್ನಾಪ್ ಮಾಡಕತ್ರ ಮತ್ತು ಸಹಕಾರದಲ್ಲಿ ಹೆಂಗೆ ನಡೆಸೋರಂಗೆ ಸಂಸ್ಥೆ ನಡೆಸೋರಂಗೆ ನೀವು ಈ ಒಂದು ವ್ಯವಸ್ಥೆ ನಾವಿಲ್ಲ. ನಾವು ಚುನಾವಣೆ ಅಪ್ಪ ಸಾಬ್ ಕುಲುಗಡೆ ಅವರು ಇಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್, ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್, ಸಂಗತಿ ಫಲ. ನಾವೇನು ಮಾಡೋದು ಅಪ್ಸವಣ್ಣ, ಇಲ್ಲಿ ಕೂತವ್ರು ಎಲ್ಲರೂ ನಿನ್ನ ಮ್ಯಾಗ ಪ್ರೀತಿ ಅದಾರ, ಖರೆ ನಿನ್ನ ಸಂಗತಿ ಫಲ ನಮಗೆ ತಟ್ಟೋತ ತಿಳಿದು ಇವತ್ತು ದಿವಸ ಅನಿವಾರ್ಯವಾಗಿ ನಾವು ಮೈಲಿಗೆ ಆಗಕ್ಕೆ ಹೋಗುದಿಲ್ಲ. ನಾವು ಮಡಿವಂತರಿದೀವು, ನಾವು ಮಡಿವಂತರ ಇರ್ತೀವು. ನಿಂಗೆ ಮೈಲಿಗೆ ಆಗೋದೈತಿ, ನೀ ಹೋಗಿದ್ದೀವಿ, ನೀ ಹೋಗು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಎಲ್ಲರಿಗೂ ಅವ್ರ ಮೇಲೆ ನಮಗೆ ದ್ವೇಷ ಅಪೇಕ್ಷ ಇಲ್ಲ, ಆ ಸಮಾಜ ಮಗನೂ ಇಲ್ಲ. ಆದ್ರೆ ಯಾವ ವ್ಯಕ್ತಿ ಸುಮಾರು ಮಂದಿ ಜೋಡಿ ಕೂಡ್ತೈತಿ ಅದರ ನೆರಳ, ಅದರ ಪರಿಣಾಮ ನಮ್ಮ ತಾಲೂಕ, ನಮ್ಮ ಹಳ್ಳಿ, ನಮ್ಮ ಓಣಿ, ನಮ್ಮ ಮಣಿ ಮ್ಯಾಗ ಬಿತ್ತಂದ್ರೆ ನಾಳೆ ನಮ್ಮ ಮಣಿ ಗತಿ ಅಂತ. ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡುವ ಸಲುವಾಗಿ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ ಆಗಿದೆ. ಮತ್ತಿಷ್ಟೆಲ್ಲ ಮಾಡಿ ಇವತ್ತು ಗೋಕಾಕ್ ತಾಲೂಕಿನ ಜನ ಬಹಳ ಒಳ್ಳೆಯವರದಾರ, ಬಹಳ ಮುಗ್ಧರದಾರ. ಆದ್ರೆ ಇವ್ರ ಬಡ್ತಿಗೆ ಆ ಗೋಕಾಕ್ ತಾಲೂಕು ಹೆಸರು ಕೆಟ್ಟ ಬರಾಕತ್ತೈತಿ. ಯಾರ ಕೈಯಾಗ ಐತಲ್ಲ ಅವರಿಂದ ತಾಲೂಕಿಗೆ ಹೆಸರು ಕೆಟ್ಟ ಬರಾಕತ್ತೈತಿ. ತಾಲೂಕಿನ ಜನ ಬಹಳ ಮುಗ್ಧರದಾರ, ಎಲ್ಲ ಸಮಾಜದ ತಾಲೂಕಿನ ಜನ ಮುಗ್ಧರದಾರ. ಅದೇ ಪ್ರಕಾರ ಮೂಡ್ಲಿಗಿ ತಾಲೂಕಿನ ಜನನೂ ಮುಗ್ಧರದಾರ, ಅವರು ಅಗದಿ ಮುಗ್ಧರದಾರ, ಜನ್ಮಿಷ್ಠದಾರ. ಆದ್ರೆ ಇವ್ರ ಸಲುವಾಗಿ ಆ ಮೂಡ್ಲಿಗಿ ತಾಲೂಕಿನ ಹೆಸರು ಕೆಡಾಕ. ಅದಕ್ಕೆ ನಮ್ಮಲ್ಲಿಯೂ ಸಹಿತ ಇವತ್ತು ಮಹೇಶ್ ಅಣ್ಣ ತಮ್ಮಣ್ಣವರು ಅಥವಾ ದುರ್ಯೋಧನ ಐವೇಳೆಯವರು ಸಹಿತ ಇವತ್ತು ನಮ್ಮ ಭಾಗದ ಶಾಸಕರಾಗಿ ದುರ್ಯೋಧನ ಐವೇಳೆಯವರು 4ನೇ ಬಾರಿ ಆಗಿದ್ದಾರೆ. ಸುಸಂಸ್ಕೃತದಾರ. ಇವತ್ತು ಮಹೇಶ್ ತಮ್ಮಣ್ಣವರು ಆಗಿದ್ದಾರೆ, ಸುಸಂಸ್ಕೃತದಾರ. ಆದ್ರೆ ಅವ್ರನ್ನ ಬೆಳಿಗೊಡಬಾರ್ದು, ಯಾರೂ ಬೆಳೆಯೋಂಗಿಲ್ಲ. ಜೈನರು ಬೆಳೆಯೋಂಗಿಲ್ಲ, ಲಿಂಗಾಯತರು ಬೆಳೆಯೋಂಗಿಲ್ಲ, ಹಲ್ಮತ್ ಸಮಾಜ ಬೆಳೆಯೋಂಗಿಲ್ಲ, ಎಸ್ಸಿ ಸಮಾಜ ಬೆಳೆಯೋಂಗಿಲ್ಲ, ಮರಾಠ ಸಮಾಜ ಬೆಳೆಯೋಂಗಿಲ್ಲ, ಯಾವ ಸಮಾಜಗಳು ಬೆಳೆಯೋಂಗಿಲ್ಲ. ಕೇವಲ
ನಾವು ಅವ್ರ ಮನಿ ಅಟ್ಟ ಬೆಳಿಬೇಕು. ಮೊದಲು ಹೇಳ್ತಿದ್ರು ಅದನ್ನ, ಮನೆಯೊಂದು 3 ಬಾಗಿಲು. ಇವು ನಾವು ನಮ್ಮ ಇಲೆಕ್ಟ್ ಸೊಸೈಟಿನ ಭಾಷಣ ಮಾಡ್ಕೊತಿರಿಗೆ ಮನೆಯೊಂದು 5 ಬಾಗಿಲು ಅತ್ತೆ. ಈಗ ನಿಮ್ಮ ಊರಿಗೆ ಬಂದಾಗ ಇವು ನಾವು ಮನೆಯೊಂದು 7 ಬಾಗಿಲು ಹಾಕೊಂಡ್ ಕೂತೈತಿ. ಈಗ ಏನ್ ಮಾಡವ ಏನ್ ರಾಜಶೇಖರ 3 ತಿಂಗಳದಾಗ 2 ಬಾಗಿಲು ಬರಾಕತ್ತಂದ್ರೆ ಗತಿ ಹಂಗಿನ. ಅದಕ್ಕೆ ದಯಮಾಡಿ ಎಲ್ಲಾ ನಮ್ಮ ಮನೆ ಆಗಬೇಕು, ಎಲ್ಲಾ ನಮ್ಮ ಮನೆ ಆಗ್ಬೇಕಂದ್ರೆ ನಾಳೆ ನಮ್ಮ ಖಾತೆ ಉತ್ತಾರ ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಗ್ತಾವು. ಖಾತೆ ಉತ್ತಾರ ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಕೈತಿ. ಅದಕ್ಕೆ ದಯಮಾಡಿ ಒಂದಾನೊಂದು ಕಾಲ ಇವತ್ತಿಗೂ ಐತಿ. ಇವತ್ತು ವೇದಿಕೆ ಮೇಲೆ ಆಶೀನರಾಗಿಲ್ಲ. ಇವತ್ತು ನನ್ನ ರಾಜಕೀಯ ಗುರು, ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ, ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರಿದ್ರ ಇವತ್ತು ದಿವಸ ನಾವು ಅಗದಿ ಪೂಜನೀಯ ಭಾವನೆಯಿಂದ ನಾವು ಇವತ್ತಿನ ದಿವಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ರನ್ನ ಇವತ್ತಿಗೂ ನಾವು ನೆನೆಸ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅವ್ರು ಇಲ್ಲದಂತ, ಅವರ ಹುಟ್ಟಿ ಬೆಳೆದಂತ ಈ ನಾಡು ಇವತ್ತಿನ ದಿವಸ ಅಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿಲ್ಲ. ಆದರೂ ಅವರು ಸುಪುತ್ರರು. ದಿವಸ ಪ್ರತಾಪಣ್ಣ ಇರಬಹುದು, ವಿವೇಕಣ್ಣ ಇರಬಹುದು, ಅಮರಣ್ಣ ಇರಬಹುದು. ಅವರು 3 ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕ, ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ, ಇದು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ ಭಾವನೆಯಿಂದ ಇವತ್ತು ದಿವಸ ಅವರೂ ಸಹಿತ ನಿಮ್ಮ ಜೊತೆಗಿದ್ದೀವಿ, ಎಲ್ಲರೂ ಕೂಡಿ ಸರಿ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಅವರೂ ಸಹಿತ ಇವತ್ತು ದಿವಸ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಆಗ್ತಿದ್ದಾರೆ. ಈ ಜೈನ್ ಸಮಾಜದಲ್ಲಿ ತಗೊಂಡ್ರೆ ಉತ್ತಮ್ ಪಾಟೀಲ್, ರಾವ್ ಪಾಟೀಲ್ ಫ್ಯಾಮಿಲಿ ಮುಗಿಸಿರು, ವೀರಕುಮಾರ್ ಪಾಟೀಲ್ ಮುಗಿಸಿರು, ಹಾಲ್ಮತ್ ಸಮಾಜದಲ್ಲಿ ಚಿಂಗಳೇನ ಮುಗಿಸಿರು. ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ KMF ಅಧ್ಯಕ್ಷ ಮಾಡಿ, MLC ಮಾಡಿ ನಾಟಕ ಮಾಡಿ ಅದನ್ನು ಮುಗಿಸಾಕತ್ತಾರು. ಲಿಂಗಾಯತರಣಿಗೆ ಬಣ್ಣ ಹತ್ತಿದರು. ಮರಾಠದಾಗ ಇವತ್ತು ದಿವಸ ಸಂಜಯ್ ಪಾಟೀಲ್ ಮುಗಿಸಿರು. ಯಾವ ಓಶಾಡ್ ಅವ್ನ ಟಿಕೆಟ್ ಕೊಡಿಸಿ ಅವನು ಮಂಡಕ್ ಖುಲ್ಲಾ ಮಾಡಿಬಿಟ್ರೆ ಅವನ. ಅಂದ್ರೆ ಇವೆಲ್ಲಾ ಸಮಾಜಗಳು ಬೇಡಾಗಿದಾವ. ಎಲ್ಲಾ ಸಮಾಜಗಳು ಮುಗಿಸುವಂತ ಕಾರ್ಯಕ್ರಮ. ಅದಕ್ಕೆ ದಯಮಾಡಿ ಇವತ್ತು AB ಪಾಟೀಲ್ ಕುಮಾರಣ್ಣ ಬಂದರಿಗೆ ಅಲ್ಲಿಂದ ಬರುವಂತ ಉದ್ದೇಶ ಏನು? ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ ಎಲ್ಲೋ ನಾನು ತಪ್ಪು ಮಾಡ್ತಾನೆ. ಅದ್ರ ಒಳಗೆ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣ ಫೋನ್ ಮಾಡಿ ಹೇಳಿದಾಗ, ಬೆಳಿಗ್ಗೆ ಫೋನ್ ಮಾಡಿದಾಗ, ಇಲ್ಲ ರಮೇಶ್ ನಾ ಬರ್ತೀನಿ, ಲಕ್ಷ್ಮಣ ಬರ್ತಾನು, ಒಂದು ಸ್ವಲ್ಪ ತಡ ಆದ್ರೂ ನಾ ಬಂದ ಕಾರ್ಯಕ್ರಮಕ್ಕೆ ಹಾಜರಾಗ್ತಾನು, ನಮ್ಮ ಜನ ದಾರಿ ತಪ್ಪೋದು ಬೇಡ, ನಾವು ಸರಿ ಮಾಡೋಣ ಅನ್ನೋಂಥ ಮಾತನ್ನ ಹೇಳೋದ್ರ ಮುಖಾಂತರ ಇವತ್ತು ದಿವಸ ಅಲ್ಲಿಂದ ಇಲ್ಲಿ ಮಠ ಬಂದ. ಉದ್ದೇಶ ಇಷ್ಟೇ, ನಮ್ಮ ಸಮಾಜ ವ್ಯವಸ್ಥೆಗೆ ಮುಂದುವರಿಬೇಕು. ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟಕರ ಕೈಯಾಗಿ ಕೊಟ್ಟು ಹೋಗೋದು ಬೇಡ ಅನ್ನೋ ಸಲುವಾಗಿ AB ಪಾಟೀಲ್ ಇವತ್ತು ದಿವಸ ಇಲ್ಲಿ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ದಿವಸ ಉತ್ತಮ್ ಪಾಟೀಲ್ ಬರಬೇಕಾಗಿತ್ತು, ಅವನು ಬರ್ತಾನಂದಿದ್ದ. ಉತ್ತಮ್ ಪಾಟೀಲ್ ಬಾ ಅಂತ ಹೇಳಿದ್ನಿ. ಅಂದ್ರೆ ಅದೇನೋ ಒಂದು ಚುನಾವಣೆ ಪ್ರಚಾರದಲ್ಲಿ ಅವರು ಒಂದು ಕ್ಯಾಂಡಿಡೇಟ್, ನಿಪ್ಪಾಣಿ ಭಾಗದ ಕ್ಯಾಂಡಿಡೇಟ್ ಇರೋದ್ರಿಂದ ಅವರು ಅಲ್ಲಿ ಚುನಾವಣಾ ಪ್ರಚಾರದಕ್ಕಾಗಿ ಅವರು ಬರೋಕ್ಕಾಗಿಲ್ಲ. ಆದರೂ ಸಹಿತ ಇವತ್ತು ವೇದಿಕೆ ಮೇಲೆ ಜನರಲ್ ಸೀಟ್ಗಳು ಯಾರು ಬರಾಕತ್ರ. ಚಿಕ್ಕೋಡಿ ಲೋಕಸಭೆ ಯಾರ್ದು? ಜನರಲ್. ಈಗ ಅಲ್ಲಿ ಅವ್ರು ಬಂದ್ರು. ಗೋಕಾಕ್ ಯಾವ್ದ? ಜನರಲ್. ಅಲ್ಲಿ ಅವ್ರ ಅರಬಾವಿ ಯಾವ್ದ? ಜನರಲ್. ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮಿನ್ನ ಹಿಡ್ಯಾಕ್ ಹೋಗೋದಾ? ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನ ಆಗವಾದ ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದ ಕೊಟ್ಟ ಅವ್ರಿಗೆ ಸಹನ ಆಗವಾತ್, ಯಾರಿಗೂ ಸಹನ ಆಗವಾತ್. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶನ ನೀವು ಸ್ವಚ್ಛ ಹೇಳ್ತಾನೆ, ಬೆಕ್ಕಾದ ಪಾರ್ಟಿಯಾಗಿರ್ನಿ. ಈ ಭಾಗದ ಶಾಸಕನಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ್ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಬೆಗಾದ ಪಾಟೀಲ್ನಲ್ಲಿ ಮನುಷ್ಯತ್ವ ಐತಿ, ನಮಗೆ ನಮ್ಮ ಅನ್ನೋದೈತಿ.
ನಮ್ಮವ್ ನಮ್ಮನ್ನ ಆಳ್ಲಿ, ನಮ್ಮವ್ ನಮಗೆ ಎರಡು ಬೈಲಿ, ಎರಡು ಬೇಸ್ಕೋಲಿ, ನಮ್ಮ ತನ ಒಂದು ಹಕ್ಕಿರ್ತದೆ. ಈಗ ನನ್ನೊಂದು ಎರಡು ಹೊಡಿರಿ ನೀವು ನಡಿತೈತಿ, ನಾವೊಂದು ಎರಡು ನಿಮ್ಮನ್ನ ಹೊಡಿತಾರೆ ನಡಿತೈತಿ. ಖರೆ ಹಾದಿಲಿ ಹೋಗಾವ ಹೊಡ್ಯಾಕತ್ತಾರೆ ಹೆಂಗೆ ಮಾಡೋದು? ಹಾದಿಲಿ ಹೋಗಾವ ಹೊಡ್ಯಾಕತ್ತಂದ್ರೆ ನಾವು ಮೆಟ್ಲ ಹೊಡಿಯೋ ನಾವು ಮಗನ ಕೇಳ್ತೀವಿ, ಅನಿವಾರ್ಯ ಐತೆ. ಹಾದಿಲಿ ಹೋಗೋರ ಕಡೆ ನಾವು ಅನಿಸ್ಕೊಳಕ್ಕಾಗಂಗಿಲ್ಲ. ನೀವು ಓದಿವು ಸಲಿಗೆದಾವು, ಬಂದೀವು, ಹುಟ್ಟಿದೀವು, ಇಲ್ಲೇ ಹುಟ್ಟಿದೀವು, ಇಲ್ಲೇ ಸಾವಿರದೀವು ಅದಾವ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಬೇರೆ ಸಮಾಜ, ಇವತ್ತು ಬೇರೆ ಸಮಾಜವ್ರು ಯಾರು ಮುಂದೆ ಬಂದರೂ ಸಹಿತ ಅವ್ರ ಮ್ಯಾಗ ಇವತ್ತು ದಿವಸ ಅವಲೋಕನೆ ಮಾಡೋದು. ಇಂಥ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಎಷ್ಟು 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 ಕೆಟ್ಟ ಪ್ರಕ್ರಿಯೆ ಐತಂದ್ರೆ, ನಿನ್ನ ಮಣ್ಣಿ ಅಶೋಕ್ ಅಣ್ಣ ಗುಡ್ಡಡಿಯವ್ರ ಅಲ್ಲೇ ರಾಜು ಅಣ್ಣ ಕಾಗಿಂದ ಹಿಂತೆಗ್ಯಾಕೆ ಹೆಚ್ಚರು, ಲಕ್ಷ್ಮಣನ ಇಡಾಕ್ ಹೆಚ್ಚರು. ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ಎಲ್ಲಿ ತರಿಸೋ ಜೋರಿಲ್ಲ, ಇಲ್ಲಿ ನಮ್ಮ ಜಿಲ್ಲಾದಾಗ ಐತೆ. ಇಲ್ಲಿ ತರಿಸೋ ಜೋರಿಲ್ಲ. ಅಗದಿ ಬೆಸ್ಟ್ ನಾಟಕ ಕಂಪನಿ ಒಂದು ಪಂಚಯ್ಯನವ್ರ ನಾಟಕ ಕಂಪನಿ, ಎನಿಗೆ ಬಾಳಪ್ಪ ನಾಟಕ ಕಂಪನಿ, ನಾವು ಭಾಳ ನಾಟಕ ಕಂಪನಿಗಳು ನೋಡಿದ್ವು. ಖರೆ ಅದಕ್ಕಿಂತ ಬೆಸ್ಟ್. ಯಾವಾಗ ಎಕಡೆ ಅಂತ ತಂದು ಎಲ್ಲಿಂದ ಎಕಡೆ ಹಾಕಿರಿ ನಿಮಗೂ ಗೊತ್ತಾಗೋದು. ಅಂದ್ರೆ ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ರಾಜೀವಣ್ಣ ಕಾಗೆಯವರು, ಲಕ್ಷ್ಮಣನ ಸವದಿಯವರೇ ಕೂಡಿ ಬಂದವರು. ಎಲ್ಲ ಚುನಾವಣೆಗಳಲ್ಲಿ ಸಹಿತ ಇಬ್ಬರೂ ಕೂಡಿ ನಿಂತಾರು. ಅವ್ರಿಗೆ ಹಗಲು ಅವ್ರು ಕೊಟ್ಟರು, ಅವ್ರ ಹಗಲು ಅವ್ರು ಕೊಟ್ಟರು. ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ಐತೆ ನೋಡ್ರಿ. ರಾಜೀವಣ್ಣ ನಟ್ಟ ಹಿಂದೆ ತೆಗಿಸಿ ಅಂತ ಲಕ್ಷ್ಮಣ ಕರೆದ ಮಗನ ನಿನ್ನ ಒಬ್ಬನ ಹಿಂದೆ ತಗೊಂಬಂದೀವಿ, ನಂದು ಇಲ್ಲ ಆತು ಹಂಗೆ ಒದರಾಡ್ಬೇಕಂತೇಳಿ ಅವ್ರ ತಲೆಯಾಗಿರ್ಬೇಕು. ಖರೆ ಅಥಣಿ ತಾಲೂಕಿನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಗೆಯವ್ರ ಮುಂದೆ ನಿಂತು ತರ್ತಾರೋ ಅನ್ನೋದ್ರ ಮ್ಯಾಗ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಸಹಿತ ನಾ ಇದೇ ಸಂದರ್ಭ ಹೇಳಿಕೆ ಬರ್ತಾನೆ. ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ, ಪ್ರೀತಿ ಯಾವ ಅಣ್ಣತಮ್ಮರಾಗಿರಕ್ಕಿಲ್ಲ. ಅಥಣಿ ಸುಪುತ್ರ ಮತ್ತು ಕಾಗವಾಡ ಉಗಾರ ಸುಪುತ್ರರಲ್ಲಿ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ. ಹರಿ ಬ್ರಹ್ಮ ಬಂದ್ರು ಅದನ್ನು ಯಾರಿಂದೂ ಕೆಡ್ಸಕ್ ಆಗೋದಿಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಮಾತು ನಾವು ಯಾಕೆ ಹೇಳ್ಬೇಕಾದ್ರೆ ಏನೇನು ನಡೆದವ ನಾಟಕಗಳು ಅನ್ನೋದು ನಿಮಗೆ ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಾಗೈತಿ. ಇವ್ರ ನಾಟಕ ಹೆಂಗೈತಿ ಏನೈತಿ ಅನ್ನೋದು ಸರ್ ಎಲ್ಲ ಮಂದಿಗೆ ಗೊತ್ತಾಗೈತಿ. ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ಇದು ಮುಗಿದ ಕೂಡಲೇ ಬಹುಶಃ 2028 2030ಕ್ಕೂ ಇದು ಇದೇ ಕ್ಯಾಟಗರಿ ಮುಂದುವರಿಬಹುದು ಅಥವಾ ಜನರಲ್ ಬರ್ಬೋದು. ಅವ್ರು ಇದೇ ಕ್ಯಾಟಗರಿ ಮುಂದುವರಿಲಿ ಅಥವಾ ಜನರಲ್ ಬರಲಿ, ಖರೆ ನಮ್ಮವ್ರನ್ನೊಬ್ರು ಇಲ್ಲಿ ಬಿಡೋರು ಅನ್ನೋ ಲೆಕ್ಕದಾಗ ಅವ್ರು ಅದಾರ. ಅದು ಬೇಡಾಗಿತ್ತದ ಈಗ ಕಣ್ಣಾಗ ಎಣ್ಣೆ ಹಾಕೋರಿ, ಬಸಗೌಡ ಆಸಂಗಿನ ಆರಿಸಿ ನಮ್ಮ ಕಬ್ಜಾ ಕೂಡ್ರಿ ಅಂತ ಹೇಳಿ ಕೈ ಮುಗಿದನ ಎಲ್ಲರಿಗೂ ಇವತ್ತು ದಿವಸ ವಿನಂತಿ ಮಾಡ್ಕೊಳಕತ್ತಾನೆ. ಇವತ್ತು ಒಂದೇ ಒಂದು ಉದ್ದೇಶ, ತಾಲೂಕಿನ ಸ್ವಾಭಿಮಾನಕ್ಕಿಂತ ಮತ್ತೊಂದು ದೊಡ್ಡದು ಯಾವುದೂ ಇಲ್ಲ. ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ, ಸ್ವಾಭಿಮಾನದಿಂದ ಬದುಕುನು, ಸ್ವಾಭಿಮಾನದಿಂದ ಸಾಯುವುದು. ಆದರೆ ಯಾರ ಕೈಯಾಗ ಕೊಟ್ಟು ಇನ್ನೊಬ್ರು ಹಾದು ಹೋಗೋರು ನಮ್ಮನ್ನು ನೋಡಿ ಹಂಗಿಸುವಂಗ, ನಮ್ಮನ್ನು ನೋಡಿ ಮಾತಾಡುವಂಗ ಪರಿಸ್ಥಿತಿ ನಾವು ಮಾಡ್ಕೊಳ್ಳೋದು ಬೇಡ. ಆ ನಿಟ್ಟಿನಲ್ಲಿ ಎಲ್ಲ ಟೈಮ್ ಬಹಳ ಕಡಿಮೆ ಐತಿ. ಇಮಿಡಿಯೇಟ್ ಆಗಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾರೆ, ಯಾರು ಡೆಲಿಗೇಷನ್ ಇಲ್ಲ, ಅವ್ರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳಗಾವಿ ಕಳಿಸಿ ಮಾಡುವಂಥ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಜೈನ್ ಸಮಾಜ ಇರಬಹುದು, ಹಲ್ಮ ಸಮಾಜ ಇರಬಹುದು, ಲಿಂಗಾಯತ್ ಸಮಾಜ ಇರಬಹುದು, ಮಾಳಿ ಸಮಾಜ ಇರಬಹುದು, ಮತ್ತೊಂದು SC ಸಮಾಜ ಇರಬಹುದು, ST ಸಮಾಜರು, ಎಲ್ಲ ಸಮಾಜವರು ಕೂಡಿಸಿ ಇವತ್ತು ನಿಲ್ಲಿಸಿದಂಥ ಕ್ಯಾಂಡಿಡೇಟ್ ಯಾವುದಿದ್ರೆ, ಉಮೇದುವಾರ ಯಾರಿದ್ರೆ ಅದು ಬಸಣ್ಣ ಆಸಂಗಿಯವರು. ಅವ್ರು ಆಯ್ಕೆ ಮಾಡಿಕೊಡುವಂಥ ಜವಾಬ್ದಾರಿ ನಿಮ್ಮದದ. ಇವತ್ತಿನ ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗ್ಬೇಕು ಅನ್ನೋಂಥ ವಿಚಾರದಾಗ ಲಕ್ಷ್ಮಣನಾಗಲಿ, ನಾನಾಗಲಿ, AB ಪಾಟೀಲ್ರಾಗಲಿ, ಅಮರಣ್ಣ ಆಗಲಿ, ಮಹೇಶ್ ಅವರಾಗಲಿ ಎಲ್ಲ ಹಿರಿಯರು ಕೂಡಿ ಇವತ್ತು ದಿವಸ ನಾವು ಬಂದಿದ್ದೀವಿ. ಬಹುಶಃ ಇದ್ರ ಮ್ಯಾಗ ತಾವೆಲ್ಲ ತಿಳ್ಕೊಂಡಿದ್ರೆ ಅಂತ ನನಗೆ ಅನಿಸ್ತದೆ. ಮತ್ತೆ ಇನ್ನೊಂದು ಬೇಕಂದ್ರೆ ಮತ್ತೊಮ್ಮೆ ಬಂದು ಮಾತಾಡ್ತಾನೆ. ಆದ್ರೆ ಬಹಳ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಅಂದ್ರೆ ಒಂದು ಗೂಬಿ ಇರ್ತೈತಿ. ಅವ್ ಗಂಡಾಪಿಡಿ ಮಂತ್ರ ಹೇಳ್ತಿರ್ತಾ, ಏನ್ರಿ ಅವ್ ಮಂತ್ರ ಏನ್ರಿ ಹೇಳ್ತಿರ್ತಾ, ಜಾದು ಮಾಡ್ತಿರ್ತಾ. ಒಬ್ಬ ಚಾಪ್ರೆ ಹಚ್ಕೊಂಡು ನಮ್ಮಂತ ಬರ್ತಾ ಏನ್ ಮಾಡ್ತಾ, ಗುಬ್ಬಿ ಕೈಯಾಗ ಹಿಡ್ಕೊಂಡ್ ಬರ್ತಾ, ನನ್ನ ಕೈಯಾಗ ಏನೈತಿ
ಏನು ಗುಬ್ಬಿ ಐತಿ, ಜೀವಂತ ಐತೋ ಏನು ಸತ್ತೈತೋ? ಅವನಿನ್ನ ಜೀವಂತ ಐತಣ್ಣಿ ಹೆಚ್ಚುತ್ತ, ಸತ್ತೈತಣ್ಣಿ ಕೈ ಅಗಲ ಮಾಡಿ ಮ್ಯಾಗ ಹಾರಿಸ್ಬಿಡ್ತ. ಅದೇ ನನಗೆ ಗೊತ್ತಿಲ್ಪ, ಅದ್ರ ಜೀವ ನಿನ್ನ ಕೈಯಾಗೈತಿ ಅಂತ ಹೇಳಿ ಅವ್ನು ಕಡಿಕಾಗ್ತ. ಹಂಗ ಈ ಗುಬ್ಬಿ ರಾಯಬಾಗ್ ತಾಲೂಕು ಜೀವಂತ ಐತೋ ಸತ್ತೈತೋ ಅನ್ನೋದನ್ನ ಮುಂದಿನ ದಿನಮಾನದಾಗ ತೋರಿಸೋದಾದ್ರೆ ಅದು ಜೀವಂತ ಇಡಬೇಕು, ಕೊಲ್ಲಬೇಕು ಅನ್ನೋದು ಇವತ್ತು ದಿವಸ ನಿಮ್ಮ ರಾಯಬಾಗ್ ತಾಲೂಕು ಸಮಸ್ತ ಹಿರಿಯರ ಎಲ್ಲ ಸಹಕಾರಿ ಕ್ಷೇತ್ರದ ಜನರ ನಿಮ್ಮ ಕೈಯಾಗ ತಾಲೂಕಿನ ಭವಿಷ್ಯ ಐತಿ ಅನ್ನೋ ಸಲುವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಸನ್ನ ಅಸ್ಸಂಗಿ ಅವರನ್ನು ಆಯ್ಕೆ ಮಾಡಿಕೊಟ್ಟು ಸ್ವಾಭಿಮಾನದ ಸಂಕೇತವಾಗಿ ತಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೀತಿಯ ಸೇವೆಯನ್ನು ಮಾಡ್ರಿ. ಇದಕ್ಕಾಗಿ ನಾನಾಗಲಿ, ಲಕ್ಷ್ಮಣನ ಸೌದಿಯವರಾಗಲಿ, ಎ ಬಿ ಪಾಟೀಲರಾಗಿ ಎಲ್ಲ ದೃಷ್ಟಿಯಿಂದ ತಮ್ಮ ತಾಲೂಕಿನ ಜೊತೆಗೆ ನಿಮ್ಮ ಸೆಕ್ರೆಟರಿಗಳಿರಬಹುದು, ನಿಮ್ಮ ಸಿಬ್ಬಂದಿ ಇರಬಹುದು, ನೀವು ರೈತರಿರಬಹುದು, ನಿಮ್ಮೆಲ್ಲರ ಜೊತೆಗೆ ಇವತ್ತು ದಿವಸ ನಾವೆಲ್ಲರೂ ಕೂಡಿ ಇರ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಇವತ್ತು ದಿವಸ ನಮ್ಮ ಬಸಣ್ಣ ಅಸಂಗಿ ಅವ್ರನ್ನ ಆಯ್ಕೆ ಮಾಡಿ ಕೊಡ್ರಿ ಅಂತ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ಏನು ಹಂಚಿಕೆ ಮಂಚಿಗೆ ಏನಾಗ್ತಾರೆ ಈಗ ಪತ್ತು ಮಾಡಂಗಿಲ್ಲ ಅಂತ ಹೇಳ್ತಾರೆ, ಪತ್ತು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ಬೋದು? ಪತ್ತು ಕುಡಾಕಣೆ ಇರೋದು ಬ್ಯಾಂಕ್. ಈಗ 40 ವರ್ಷ ಪತ್ತು ಕೊಟ್ಟಿದ್ರೆ ನಿಮಗೆ ಯಾವ ಪಾರ್ಟಿ ಪಕ್ಷ, ಕಾಂಗ್ರೆಸ್, ಬಿಜೆಪಿ, JDS, ಮುಸ್ಲಿಂ ಲೀಗ, ಕರ್ನಾಟಕ ಏಕೀಕರಣ ಸಮಿತಿ, ಬಗರಿ ಇವ ಅಂತ ಕೊಟ್ಟಿಲ್ಲ. ಅವ ಯಾರು ಬಂದಿರಿ ಕಾಯ್ದೆ ಚೌಕಟ್ಟಿನಾಗ ಏನೈತೆ ಅದು ನಿಮ್ಮ ಮನೆಗೆ ಬಂದು ತಲುಪಿಸಿದ್ರು ನಾವು. ಇನ್ನು ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೊಡಂಗಿಲ್ಲ ಯಾರು ಅಂದ್ರೂ ಸಹಿತ ಇವತ್ತು ದಿವಸ ನಾನು ಲಕ್ಷ್ಮಣನ ಜವಾಬ್ದಾರಿ ನಿಮ್ಮ ಪತ್ತು ನಿಮ್ಮ ನಿಯಮ ಪ್ರಕಾರ ಏನು ಕೊಡ್ತೈತೆ ಅದು ಮಂಜೂರು ಮಾಡಿ ಕೊಡಿಸೋ ಜವಾಬ್ದಾರಿ ನಮ್ಮದೇ. ಅದ್ರ ಬಗ್ಗೆನೂ ಎರಡು ಮಾಡುವಂಥ ಪ್ರಶ್ನೆ ಇಲ್ಲ. ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ಥರದ ಹಂಚಿಕೆಗಳನ್ನ ಹಾಕ್ತಾರೆ. ಈ ಹಂಚಿಕೆ ಹಾಕಿ ಇವತ್ತು ದಿವಸ ಬೆದರು ಜನ ರಾಯಬಾಗ್ ತಾಲೂಕಿನಾಗ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸಂದರ್ಭ 205 ಸೊಸೈಟಿ ಅದಾವ ನಿಮ್ಮ ತಾಲೂಕಿನಾಗ. ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಎಲ್ಲರ ಸೊಸೈಟಿಗಳು ಇದ್ರೆ ಅದಕ್ಕೆ ಮೊದಲ ನಂಬರ್ ಅವರವ್ರ ತಾಲೂಕ ರಾಯಬಾಗ್ ತಾಲೂಕ. ಮತ್ತು ದಿನಾಂಶ ಅರ್ಜಿ ಹೆಚ್ಚಿದಾವ ಇಲ್ಲಿ. ಈಗ ಲಕ್ಷ್ಮಣಗೆ ಐದನೇ ಲಕ್ಷ್ಮಣ ಬಂದ್ ಪೇಟಿಗೆ ಇದು ನಾಳೆ ಬಂದ್ ಪೇಟಿಗೆ ಮತ್ತೆ ಇವು 100 ಮ್ಯಾಗ ಅದಾವ್ರಿ. ಇನ್ನ ಅರ್ಜಿನ ಅಧ್ಯಕ್ಷದಾಗ ನೋಡಿದನು 100 ಮ್ಯಾಗ ಅದಾವ. ಇನ್ನ 100 ಮ್ಯಾಗ ಸೊಸೈಟಿ ಮಾಡ್ಬೇಕಾಕೈತಿ ಅಂತ ಹೇಳಿ ಅವ್ರಿಗೆ ನೋಡ್ ಅವಾಗ ಬಂದ ಮಾತು ಮಾಡೋಣ ಅಂತಂದ್ರ ಅವರು. ಅಂದ್ರೆ ಎಟ್ರೆ ಮಾಡೋದು ಅವ್ರ ಹೆಸರಹಳ್ಳಿ ತೋಟ, ದೊಡ್ಡ ಬೇವಿನ ಗಿಡದ ತೋಟ, ಏನ್ ಬೇಕಾದ್ರೆ ಹೆಸರು ಅದಾವ. ಮುಂದೆ ಇಲ್ಲಿ ಹೆಂಗೈತಂದ್ರಿ, ಒಂದು ಸೊಸೈಟಿಗೆ ಅಪ್ಪ ಸೆಕ್ರೆಟರಿ, ಮಗ ಚೇರ್ಮನ್. ಒಂದು ಸೊಸೈಟಿಗೆ ಮಗ ಚೇರ್ಮನ್, ಅಪ್ಪ ಸೆಕ್ರೆಟರಿ. ಹುಚ್ಚಾಗಿ ಹೋಗಿದನ್ರೆ, ಒಂದು ಬಡತ್ನಾಗ ಹುಚ್ಚಾಗಿ ಹೋಗಿದ್ದಾನೆ. ಮತ್ತು ರಾಯಬಾಗದವ್ರ ಕಡತ್ನಾಗೂ ಶಾನ್ಯಾನು ಆಗಿದಾನನ್ರಿ. ಯಾಕಂದ್ರೆ ಇಂಥವೆಲ್ಲ ಅದಾವ ಅಂದ್ಕೊಂಡು ಸ್ವಲ್ಪ ನಾವು ಎತ್ತರ ಸೇವ್ ಮಾಡಕ್ ಚಲೋ ಮಾಡಿ. ಆದರೂ ಸಹಿತ ಇವತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ರೈತರ ಒಳ್ಳೇದಕ್ಕಾಗಿ ಒಂದು ದಿವಸ ಐತಿ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ. ಯಾವುದೇ ಹಂತದಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ಅಧಿಕಾರಿಗಳಿಂದ ಏನಾದರೂ ನಿಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗಲಿ ನಾನಾಗಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ. ತಮಗೇನೇ ಸಮಸ್ಯೆ ಬಂದರೂ ನಾವು ನೋಡಕ್ ಗಟ್ಟಿದೀವಿ. ಆ ಸಮಸ್ಯೆ ಬರಂಗಿಲ್ಲ, ದೇವರಾಣಿಗೂ ಬರುದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಂದ್ ವೇಳೆ ಬಂದರೂ ಸಹಿತ ನಾನು ಲಕ್ಷ್ಮಣನ ನೋಡಕ್ ಗಟ್ಟಿದೀವಿ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸಹ ಬಸಣ್ಣ ಅಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅತನ ಈ ಭಾಗದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರಿಂದ ಹಿತವಚನ.
ಆರಂಭದಲ್ಲಿ ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡಿ ನಾಳೆ 19ನೇ ತಾರೀಕು ನಡೀತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ರಾಯಬಾಗ್ ತಾಲೂಕಿನ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿರತಕ್ಕಂಥ ಈ ಕ್ಷೇತ್ರದ ಶಾಸಕರು, ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಮಹೇಶ್ ತಮ್ಮಣ್ಣವರವರೇ, ತಾಲೂಕಿನ ಧುರೀಣರು, ಹಿಂದಿನ ಲೋಕಸಭಾ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಅಮರಣ್ಣ ಪಾಟೀಲ್ರವರೇ, ನಮ್ಮ ಜಿಲ್ಲೆಯ ನಾಯಕರು, ಮಾಜಿ ಸಚಿವರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಎ.ಬಿ. ಪಾಟೀಲ್ ಸಾಹೇಬ್ರೆ, ನೀವು ಕೈ ಹಚ್ಚಬೇಡ, ಇನ್ನೊಂದು ಸ್ವಲ್ಪ ಇಟ್ಟು ಸುಮ್ಮ ಬಿಟ್ಬಿಡ. ಕುಲ್ಗುಡಿ ಏನು ಹೇಳಿ ಕಳ್ಸ್ಯಾನ ಮತ್ತೆ ನಿನಗೆ ಆಮೇಲೆ ಮಾತಾಡೋ ಮುಂದೆ ಸೌಂಡ್ ಕಡಿಮೆ ಮಾಡ್ತಾ ಮಾತೇನೆ ಸುಮ್ಮ ತಮಾಷೆಗೆ ಅದೇನು ಹೇಳೋ ಪೈಕಿನ ಅಲ್ಲ, ನೀವು ಅವ್ನು ಹೇಳಿದ್ರೆ ನೀವು ಮಾಡೋ ಪೈಕಿನ ಅಲ್ಲ. ಇನ್ನೊಬ್ಬರು ಮಾಜಿ ಸಂಸದರು, ಆತ್ಮೀಯರು ಆಗಿರ್ತಕ್ಕಂಥ ರಮೇಶ್ ಕತ್ತಿ ಅವರೇ, ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಹಿರಿಯರಾದ ಬಸಣ್ಣ ಆಸಂಗಿ ಅವರೇ, ಸಂಜು ಅವಕ್ನವರವರೇ, ಬಸಗೌಡ ಪಾಟೀಲ್ರೇ, ಸುರೇಶ್ ಬೆಲ್ಲದವರೇ, ಮಾಂತೇಶ್ ಪಾಟೀಲ್ರೇ, ಈರ್ಗೌಡ ಪಾಟೀಲ್ರೇ, ಇನ್ನೊಬ್ಬ ನಮ್ಮ ಹಳೆಯ ಸ್ನೇಹಿತರಾಗಿರ್ತಕ್ಕಂಥ ನನಗೆ ಬಂದ ಮೇಲತ್ತು ನೆನಪಾಯ್ತು, ಎರಡು ಕಡೆ ಕಚ್ಚೆ ಹಾಕ್ಕೊಂಡು ಯಾವತ್ತು ಓಡಾಡೋ ನಮ್ಮ ಮಾದೇವನ ಶಿರ್ಗೂರು ಎಲ್ಲಿದ್ದಾನೆ ಕೇಳಿದ್ರಾಗ ಬಂದಿಲ್ಲರಿ, ಎಲ್ಲಿದ್ದಾರೆ ಗೊತ್ತಿಲ್ಲ, ನಂಬರ್ ತೊಗೊನಿ, ಫೋನ್ ಹಚ್ಚಿನಿ, ಮಾದೇವಣ್ಣ ಎಲ್ಲಿದೆ ಅಂತಾನೆ, ನೀವು ಎಲ್ಲಿದ್ದೀರಂತ, ಹರಿಗೇರಿ ಬಂದ, ಯಾಕ್ರಿ ಅಂತ, ನೀನು ನೋಡ್ಬೇಕಾಗೈತಿ ಬಾತ್, 10 ನಿಮಿಷದೊಳಗೆ ಬಂದು ಪಾಪಿಲಿ ಕುಂತ್ಬಿಟ್ಟು. ಇದಕ್ಕೆ ಒಂದು ಅನ್ಯೋನ್ಯತೆ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಇವತ್ತಿನ ದೃಷ್ಟಾಂತ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ವೇದಿಕೆ ಮೇಗಿರ್ತಕ್ಕಂಥ ಗುರು ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ರಾಯಬಾಗ್ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಿರ್ದೇಶಕ ಮಂಡಳಿ ಸದಸ್ಯರೇ, ಕಾರ್ಯದರ್ಶಿಗಳೇ ಮತ್ತು ಈ ಚುನಾವಣೆಯ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ನಾ ಏನೇನು ಮಾತಾಡ್ಬೇಕೈತಿದ್ದೆ ಅದನ್ನೆಲ್ಲ ರಮೇಶ್ ಜಾಡಿಸ್ಬಿಟ್ಟ. ನಾವು ಬಂದಿರೋದು ಯಾರ ವಿರೋಧ ಯಾರ ಪರ ಅಂತಲ್ಲ. ಕುಲ್ಗುಡಿಯವರ ವಿರುದ್ಧ ಅಥವಾ ಇವ್ರ ಪರ ಅಂತ ಹೇಳಿ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕೃಷಿಕರು, ನಮ್ಮ ರೈತರು, ಸಹಕಾರಿ ಚಳುವಳಿ ಇದು ಉಳಿಬೇಕು ಅಂತಕ್ಕಂಥ ಒಂದು ಅಂತಃಕರಣವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ನಮ್ಮ ಮುಂದೆ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳೋಕೆ ಇಲ್ಲಿ ನಾವು ಬಂದಿದ್ದೀವಿ. ನೀವು ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ನ್ಯಾಯಾಧೀಶರು. ನಾವೆಲ್ಲರೂ ಕಕ್ಷಿದಾರನ ಪರವಾಗಿ ವಕಾಲತ್ ಹಾಕೊಂಡು ನಾವು ಬಂದಿದ್ದೀವಿ. ಅಮರಣ್ಣ ಬ್ಯಾರಿಸ್ಟರ್ ಕಲ್ತು ಬಂದಾರ, ಅವ್ರು ಚೆನ್ನಾಗಿ ವಕಾಲತ್ ಹಾಕ್ತಾರೆ.
ನಮ್ಮ ಕಕ್ಷಿದಾರ ಯಾರು? ಬಸಣ್ಣ ಆಸಗಿ. ಇನ್ನೊಬ್ಬ ಕಕ್ಷಿದಾರ ಇದ್ದಾರೆ, ಅವ್ರ ಪರವಾಗಿನೂ ಕೆಲವೊಂದು ವಕೀಲರು ಬರ್ತಾರೆ. ಅವ್ರು ಬಂದೇನು ಹೇಳ್ತಾರೋ, ನಮ್ಮ ಕಕ್ಷಿದಾರ ಭಾಳ ಒಳ್ಳೆಯವಿದ್ದಾನೆ, ಯಾರಿಗೂ ಕೆಟ್ಟ ಮಾತಾಡಂಗಿಲ್ಲ, ಗಪ್ಪುಗಾರ ಇರ್ತಾನೋ, ನಾವು ಹೇಳಿದಲ್ಲಿ ಸೇವ್ ಮಾಡ್ತಾನೋ, ಪಿಟ್ಟಕ್ಕೆ ಅನ್ನಂಗಿಲ್ಲ, ಏನು ಬರ್ದೈತಿ ಓದಂಗಿಲ್ಲ, ಅಷ್ಟು ಸಂಭಾಯ್ತು. ಏನು ಬರೀತಾರೋ ಅದಕ್ಕೆ ಸೇವ್ ಮಾಡ್ತಾನೆ, ಅಷ್ಟು ಒಳ್ಳೆಯವದನು, ಅವನು ಇನ್ನೊಂದು ಸಲ ಆರಿಸಿಕೊಡ್ರಿ ಅಂತ ಅವ್ರ ಪರವಾಗಿ ವಕೀಲರು ಬರ್ತಾರೆ. ಅದು ಆಗಬಾರ್ದು, ಮುಂದೆ ನ್ಯಾಯ ಸಿಗಬೇಕು. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದು ಉಳಿಬೇಕು, ಬೆಳಿಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸೋಗೋಸ್ಕರ ಇವರ ಪರವಾಗಿ ನಾವು ವಕಾಲತ್ ಹಾಕೊಂಡು ನಿಮ್ಮ ಮುಂದೆ ನ್ಯಾಯವನ್ನು ಕೇಳಲಿಕ್ಕೆ ನಾವು ಬಂದಿದ್ವಿ. ಅವ್ರ ವಕೀಲರು ಬಂದು ಅವ್ರ ಪರವಾಗಿ ಹೇಳ್ತಾರೋ, ನಮ್ಮ ಬಂದು ನಾವು ಒಂಥರ ವಕೀಲರೇನೆ. ಕೊನೆಗೆ ಜಜ್ಮೆಂಟ್ ಕೊಡೋರು ಯಾರಪ್ಪ ಅಂತಂದ್ರೆ, ನ್ಯಾಯಾಧೀಶರು ಯಾರಂದ್ರೆ ಇಲ್ಲಿ ಕೂತಿರಲ್ಲ ನೀವು ನಮ್ಮ ಪರವಾಗಿ ಈ ಬ್ಯಾಂಕನ್ನು ಉಳಿಸೋಗೋಸ್ಕರ, ಈ ಬ್ಯಾಂಕನ್ನು ಮುಂದುವರಿಸೋಗೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ 9 ಲಕ್ಷ ರೈತ ಕುಟುಂಬಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಮತದಾನವನ್ನು 19ನೇ ತಾರೀಕು ನಮ್ಮ ಕಕ್ಷಿದಾರನ ಪರವಾಗಿ ನೀವು ದಾನ ರೂಪದಲ್ಲಿ ಮತವನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಕೇಳೋಗ್ತೀವಿ. ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರನ್ನ ಟೀಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆಯೂ ಇಲ್ಲ. ಇಡೀ ಜಿಲ್ಲೆಯ ಚಿತ್ರ ನಿಮ್ಮ ಮುಂದಿದೆ. ನಾನು ನಿಜವಾಗಿಯೂ ಅಪ್ಪ ಸಾಬ್ ಕುಲಗೋಡಿ ವಿರುದ್ಧ ಬರ್ತಿರ್ಲಿಲ್ಲ. ಹಿಂದಿನ ಚುನಾವಣೆ ಒಳಗೆ ಅನೇಕ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡೆ, ಅವರನ್ನು ಅವಿರೋಧವಾಗಿ ಮಾಡ್ರಿ, ಒಳ್ಳೆಯವರು ಇದ್ದಾರೆ. ನಾನು ಅವ್ರು ಕೆಟ್ಟವನಂತ ಇವತ್ತೂ ಹೇಳೋದಿಲ್ಲ, ಒಳ್ಳೆಯವನೇ ಇದ್ದಾನೆ. ಪಾಪ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಧೈರ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಅದನ್ನ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕಾರ್ಯದರ್ಶಿ ಅವರು ಹೇಳಿದ್ದು, ಇನ್ನೊಬ್ಬ ಅವರೇ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಸಹಿ ಮಾಡ್ತಾ ಹೋದರೆ ರಾಜ್ಯದ ಗತಿ ಏನಾದೀತು. ಸುಮಾರು 30 ವರ್ಷ ನಾನು ಕೂಡ ಆ ಬ್ಯಾಂಕಿನಲ್ಲಿ ಇದ್ದೀನಿ. ರಮೇಶ್ಗೆ ಬಹುತೇಕ 40 ವರ್ಷ ಅದನ್ರಿ, ರಮೇಶ್ ಅವರು 40, 10 ವರ್ಷ ಅಧ್ಯಕ್ಷ, 20 ಅಧ್ಯಕ್ಷ. ನಾನು ಒಂದ್ಸಲ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ. ನನ್ನ 30 ವರ್ಷದ ಅವಧಿ ಒಳಗೆ ನನ್ನ ಫ್ಯಾಕ್ಟ್ರಿಗಾಗಲಿ, ನನ್ನ ಸಂಸ್ಥೆಗಾಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ 5 ರೂಪಾಯಿ ನಾ ಸಾಲ ತಗೊಳ್ಳಿಲ್ಲ. ಯಾಕಂತಂದ್ರೆ ನಿರ್ದೇಶಕನಾಗಿರ್ತಕ್ಕಂಥವ್ರು ತಮ್ಮ ಫ್ಯಾಕ್ಟ್ರಿಗೆ ಸಾಲ ತಗೊಂಡು ಕಿಶನ್ ಮುಳಿಸಿ ಹೋಗ್ಯಾರು ಅಂತಕ್ಕಂಥ ಹಣಿಪಟ್ಟಿ ಎಲ್ಲಾದರೂ ನನ್ನ ಹಣಿಗೆ ಕಟ್ಟ್ಯಾರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಸುಮಾರು 150 ಕೋಟಿ ರೂಪಾಯಿದಲ್ಲಿ ನಂದೇ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಕಟ್ಟಿದ್ದೆ. ನಾನು ಬೇರೆ ಬ್ಯಾಂಕಿನಿಂದ ಸಾಲ ತಗೊಂಡೆ. ನಿರ್ದೇಶಕನಾಗಿ, ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ನನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಕಟ್ಟಬಾಕಿ ಆದದ್ದಾದ್ರೆ ಲಕ್ಷ್ಮಣ ಸವದಿ ಅಂತಕ್ಕಂಥ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನನ್ನ ಬ್ಯಾಂಕಿನಿಂದ ಇವತ್ತಿನವರೆಗೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ನಾನು ಸಾಲ ತಗೊಳ್ಳಿಲ್ಲ. ನಾನು ಬಾಗಲಕೋಟೆ, ಬಿಜಾಪುರ ಅಪೇಕ್ಷ ಬ್ಯಾಂಕಿನಿಂದ ಸಾಲ ತಗೊಂಡು ಅವ್ರ ಕಡೆಯಿಂದ ಸಾಲ ತಗೊಳಕ ರಮೇಶ್ ಕತ್ತಿ ಅವ್ರಿಗೆ ಹೇಳಿ ನೋ ಅಬ್ಜೆಕ್ಷನ್ ಕೊಡುವಂತ. ಇವ್ರು ಕೇಳಿದ್ರೆ ನಮ್ಮ ಬ್ಯಾಂಕಿನಾಗ ಯಾಕೆ ತಗೊಳಂಗಿಲ್ಲ ಅಂತ. ಬೇಡತ್ತೆ, ನಮ್ಮ ಬ್ಯಾಂಕಿನಾಗ ನಾನಾ ಸಾಲ ತಗೊಂಡ್ರೆ ಇನ್ನೊಬ್ಬರನ್ನ ಒಂದು ಯಾವುದೋ ಒಂದು ಸಂದರ್ಭದೊಳಗೆ ವೇದಿಕೆ ಮ್ಯಾಗ ಮಾತಾಡಕ ನನಗೆ ಹಕ್ಕು ಉಳಿದಿಲ್ಲ ಅಂತ ಹೇಳಿದೆ. 7,000 ಕೋಟಿ ಸಾರ್ವಜನಿಕರ ದುಡ್ಡು ಅಲ್ಲಿ ಇವತ್ತು ಡಿಪಾಸಿಟ್ ಇದೆ. ನಿಮಗೆಲ್ಲ ಗೊತ್ತಿರಬಹುದು,
2008ನೇ ಇಸ್ವಿ ಒಳಗೆ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಭಗವಂತನ ದಯದಿಂದ ಸಹಕಾರಿ ಸಚಿವನಾದೆ. ಸಹಕಾರಿ ಸಚಿವನಾದಂಥ ಸಂದರ್ಭದೊಳಗೆ ಒಮ್ಮೆ ರೈತರ ಕುಲದೊಳಗೆ ಹುಟ್ಟಿನಿ. ಈ ಕುಲಕ್ಕೆ ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು 12% ಬಡ್ಡಿ ದರದಲ್ಲಿ ಏನು ಸಾಲ ಕೊಡ್ತಿದ್ದಲ್ಲ, ಇವತ್ತಿನ ದಿವಸ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗತಕ್ಕಂಥ ವ್ಯವಸ್ಥೆ ಆಗಿದ್ರೆ ಲಕ್ಷ್ಮಣ ಸವದಿ ಒಬ್ಬ ರೈತರ ಮಗನಾಗಿ ಒಬ್ಬ ಸಚಿವನಾದಂಥ ಸಂದರ್ಭದಲ್ಲಿ ಅದು ಮಾಡಿಕೊಟ್ಟೆ. ಇವತ್ತು ಸುಮಾರು ರಮೇಶ್ ಕತ್ತಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ಲಕ್ಷ ಕುಟುಂಬಗಳಿಗೆ 4 ಲಕ್ಷ ಕುಟುಂಬಗಳಿಗೆ 5,000 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೀವಿ. ಬಹುತೇಕ ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ಬಡ್ಡಿ ರಹಿತ ಸಾಲವನ್ನ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಕೇವಲ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು, 31 ಜಿಲ್ಲೆಗಳಿರ್ಬೋದು. ಒಂದು ಉದಾಹರಣೆಗೆ ಒಂದು ಮಾತು, ಈ ಸಹಕಾರಿ ಚಳವಳಿ ಪ್ರಾರಂಭ ಆಗಿದ್ದು ಎಲ್ಲಿಂದ? ಧಾರವಾಡ ಜಿಲ್ಲೆ, ಹಳೆ ಧಾರವಾಡ ಜಿಲ್ಲೆ, ಇವತ್ತಿನ ಗದಗ ಜಿಲ್ಲೆ ಕನಗಿನಾಳ ಗ್ರಾಮದಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ರು ಸಹಕಾರಿ ಬೀಜವನ್ನು ಹಾಕಿದರು. 120 ವರ್ಷದ ಹಿಂದೆ ಅವ್ರು ಹಾಕಿರ್ತಕ್ಕಂಥ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಇಡೀ ದೇಶಕ್ಕೆ ನೆರಳು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ವೃಕ್ಷ ಇದ್ರೆ ಅದು ಸಹಕಾರಿ ವೃಕ್ಷ. ಅಂತ ಒಂದು ವೃಕ್ಷವನ್ನ ನಾವು ರಕ್ಷಣೆ ಮಾಡಬೇಕು, ಮಾಡಬಾರ್ದು. ರಮೇಶ್ ಕತ್ತಿದೇನು ದೊಡ್ಡ ಹಾನಿ ಆಗಲ್ಲ, AB ಪಾಟೀಲ್ ಏನು ಹಾನಿ ಆಗಲ್ಲ, ಅಮರಣ್ಣಂದು ಏನು ಹಾನಿ ಆಗಲ್ಲ, ಬಸಣ್ಣಂದು ಏನಾಗಲ್ಲ, ನಂದು ಏನಾಗಲ್ಲ. ಹಾನಿ ಯಾರ್ದಾಗ್ತದಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರದು. ಹಿಂದೊಂದು ಕಾಲ ಇತ್ತು 12% ಬಡ್ಡಿ ದರದಲ್ಲಿ ಸಾಲ ಪಡ್ಕೋತಿದ್ವಿ. ತೊಂದರೆ ಬಂದಾಗ ಮನಿ ಬಂಗಾರ ಹೋದ್ ಒತ್ತಿ ಇಡ್ತಿದ್ದೆವು, 36% ಬಡ್ಡಿ ಕೊಡ್ತಿದ್ದೀವಿ. ಇವತ್ತಿನ ದಿವಸ ಇಡೀ ಜಿಲ್ಲೆ ಒಳಗ 4 ಲಕ್ಷ ಕುಟುಂಬಗಳಿಗೆ ಬಡ್ಡಿ ಇಲ್ಲದ ಸಾಲ ಕೊಡಕ್ಕೆ ಹತ್ತಿರ್ತಕ್ಕಂಥ ಬ್ಯಾಂಕ್ ಉಳಿಬೇಕೋ ಉಳಿಬಾರ್ದು ತೀರ್ಮಾನ ನೀವು ಮಾಡಿ. ತೀರ್ಮಾನ ಇವತ್ತು ನೀವು ಮಾಡಬೇಕಾಗಿದೆ. ಹೇಳ್ತಿರ್ಬೋದು ಈಗ ನಮ್ಮ 9 ಬಂದವು, ನಮ್ಮ 10 ಬಂದವು. ಮರಾಠಿ ಒಳಗೆ ಒಂದು ಗಾದಿ ಮಾತದ, ಕಸ ದಿಸ್ತೈ ತಸ ನಸ್ತೈ ಮನೋರ್ ಜಗ ಬಸ್ತೈ ಅಂತ ಹೇಳಿ. ಈಗ ಅವಿರೋಧ ಆದವ್ರು ಯಾರು, ಇನ್ನು ಆಯ್ಕೆ ಆಗಿ ಬರೋರು ಯಾರು? ಈ ಶೋಭ ನಾನು ಚೋಪಡಿ ಒಳಗೆ ನಾ ಬರೆದು ಇಟ್ಕೊಂಡಿದ್ದೆ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ ಬಂದಿದ್ದೀನಿ. ರಾಯಬಾಗ್ ತಾಲೂಕದಿಂದ ಬಸಣ್ಣ ಆಸಂಗಿ ಅವ್ರನ್ನ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ. ನಾವೇನು ಬರೀ ಏನು ಮಾಯಿನಕಾಯಿ ಉಪ್ಪಿನಕಾಯಿ ಅಟೆಂಡ್ ಯಾಕಾಕತ್ತೀವಿ? ಏನು ನಮಗೇನು ರಾಜಕಾರಣ ಏನು ನಮಗೆ ಗೊತ್ತೇ ಇಲ್ಲ. ನಾನು ಯಾಕೆ ಇವತ್ತು ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೀನಂದ್ರೆ, ಅಪ್ಪಾಸಾಹೇಬ್ ಕುಲಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪಾಸಾಹೇಬ್ನೇ ಬೇರೆ, ಈಗಿರ್ತಕ್ಕಂಥ ಅಪ್ಪಾಸಾಹೇಬ್ನೇ ಬೇರೆ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ರು, ಏನು ನಡೆದದು? ಮೊದಲ 75 ಕೊಟ್ಟಾರ್ರಿ, ಹಿಂದಿಗಡಿ ಗಾಡಿ ಹತ್ತಾಕ ಮತ್ತೆ 25 ಕೊಡಾಕ. ₹1,00,000 ನಿಮ್ಮ ಓಟಿನ ಬೆಲೆ ₹1,00,000.
1,00,000 ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ? ಮತ್ತು ಅದು ನಿಮಗೆ ದಕ್ಕುದಿಲ್ಲ, ಇದು ಗೊತ್ತಿರಲಿ ನಿಮಗೆ. ಅದೇನು 25-75 ಆಗೈತಲ್ಲ, ಬಹುತೇಕ ಇವತ್ತು ಬಂದು ಹೋಗಿದ್ವು ಅಂದ್ರೆ ಮತ್ತೆ ಧಾರಣೆ ನಾಳೆ ಬೇರೆನ ಆಕೈತಿ. ಶೇರ್ ಮಾರ್ಕೆಟ್ ನಾಳೆ ಹೇಳುದೈತಿ. ಈಗ ಬಂಗಾರ ಹೆಂಗೆ ಜಂಪ್ ಆಗಲಾತೈತಲ್ಲ, 6 ತಿಂಗಳಿಂದ 80 ಇದ್ದದ್ದು ಇವತ್ತು ಸವಾಲು ಹಾಕೊಂಡು ಕೂತೈತಿ. ಇಡೀ ಬೆಳಗಾವಿ ಜಿಲ್ಲಾ ಇತಿಹಾಸದೊಳಗೆ ದುಡ್ಡು ತಗೊಂಡು ಹೋಟ್ ಹಾಕಿರ್ತಕ್ಕಂಥ ಉದಾಹರಣೆ ಯಾವತ್ತರ ಕಂಡಿರೇನು ನೀವು? ಒಂದು ಬಸ್ಸು ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊತ ಬಂದಿದ್ದೀನಿ. ನನ್ನ ತಾಲೂಕದೊಳಗೆ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದ್ದು. ಮೊನ್ನೆ ನಾಮಿನೇಷನ್ಗೆ ಹೋಗಿದ್ದೆ. ನಾವೆಲ್ಲರೂ ಬರ್ತೀವಂತ, ನಾವು 5 ಮಂದಿ ಹೋಗಿ ಮಾಡಿ ಬರ್ತೀವಿ. ಯಾಕೆ ಬರ್ತೀವಿ? ಲಕ್ಷ್ಮಣ ಸವದಿ ಹಿಂದ ಇಷ್ಟು ಮಂದಿ ವೋಟರ್ಸ್ ಅದಾರ ಅನ್ನೋದು ಜಿಲ್ಲಾ ಕರೆ ಗೊತ್ತಾಗಲಿ, ಅದ್ರ ಸಲುವಾಗಿ ನಾವು ಬರ್ತೀವಿ ನಡ್ರಿ ಅಂದ್ರೆ ಅವ್ರು. ನಮ್ಮ ಗಾಡಿ, ನಮ್ಮ ಗೋಡ, ನಮ್ಮದು ಎಣ್ಣೆ, ನಮ್ಮದು ಊಟ, ನಿಮ್ಮದೇನೈತಿ ನಾವು ಬರೋರು. ನಮ್ಮಲ್ಲಿ ಮಾರ್ಕೆಟ್ ಚಾಲು ಆಗೈತಿ. ನಾನು ಒಂದು ಕೇಳ್ತೀನಿ, ಒಂದು ಹೋಟಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ ದುಡ್ಡು ಕೊಟ್ಟು ನಾವು ಆಯ್ಕೆ ಆಗಿ ಹೋದ ಮೇಲತ್ತ ಆ ಬ್ಯಾಂಕಿಗೆ ನಾವು ಏನು ಮಾಡ್ತೀವಿ ಅನ್ನೋದು ನೀವು ಒಂದು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಸಾಕು. ನಿಮಗೆ ಕೈ ಮುಗಿದು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ಮುರುಗೋಡು ಅಜ್ಜ ಕಟ್ಟಿದ ಬ್ಯಾಂಕ್, ಎಷ್ಟೋ ನಮ್ಮ ಪೂರ್ವಜರು ಹಣಿಬಾರ ಸೀಟಿ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರನ್ನ ಒಂದು ಕಡೆ ನೋಡ್ರಿ, ನಮ್ಮ ಬೆಳಗಾವಿ ಜಿಲ್ಲಾ ರೈತರನ್ನ ಒಂದು ಕಡೆ ನೋಡ್ರಿ. ಧಾರವಾಡ ಜಿಲ್ಲಾದೊಳಗೆ 3 ಜಿಲ್ಲಾ ಕೂಡಿ ಒಂದು DCC ಬ್ಯಾಂಕ್ ಬೆಳೆಸಾಲ ಎಷ್ಟು ಕೊಟ್ಟಾರತ್ತಂದ್ರೆ 260 ಕೋಟಿ ರೂಪಾಯಿ. ಎಷ್ಟು? ನಾ ಹತ್ತನೇ ತಾಲೂಕದಾಗ, ಒಂದೇ ತಾಲೂಕದಾಗ 700 ಕೋಟಿ ಕೊಟ್ಟಿನಿ ಬಡ್ಡಿ ರೈತ ಸಾಲ. ಧಾರವಾಡ ಜಿಲ್ಲಾದ ಏನಾತ್? ಕೋಲಾರ ಜಿಲ್ಲಾ ಏನಾತ್? ಸೆಕ್ಷನ್ 11 ಬಂದ್ಬಿಟ್ಟು ಈಗೇನು ಹಣ ಕೊಡಕತ್ತಾರಲ್ಲ, ಬಹುತೇಕ ನಾಳೆಗೆ 2 ರೇಟ್ ತೆಗಿಬೋದು. ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ. ನಾಯಿಯ ಮಲೆ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ರಾಯಬಾಗ್ ತಾಲೂಕಿನ ಜನ ಪ್ರಾಮಾಣಿಕರು, ನ್ಯಾಯ ಅನ್ಯಾಯದ ಪರವಾಗಿ ನಿಲ್ತಾರೋ ಅನ್ನೋಂಥ ಒಂದು ಭರವಸೆ ಇಟ್ಕೊಂಡು ನಿಮಗೆ ನಾವು ವಿನಂತಿ ಮಾಡ್ಕೊಳಕ್ ಬಂದೆ. ಇವತ್ತು ನಾ ಹೇಳ್ತೇನೆ, ನಾನು ಅಧ್ಯಕ್ಷ ಆಗಲ್ಲ. ಏನೇನು ಲಕ್ಷ್ಮಣ ಸವದಿ ಅಧ್ಯಕ್ಷ ಆಗೋ ಸಲುವಾಗಿ ಇಟ್ಟು ಮಾತಾಡಕತ್ತೆ ಅಂತ ಹೇಳಿಲ್ಲ. ರಮೇಶ್ ಕತ್ತಿ ಅಧ್ಯಕ್ಷ ಆಗೋದಲ್ಲ, ನಾವು ಅಧ್ಯಕ್ಷ ಆಗಬೇಕು. ಬಸವಣ್ಣನ ತಗೊಂಡು ಅವನು ಓಟ್ ನಾವು ಹಾಕೊಂಡು ನಾವು ತಿರುಗಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಉದ್ದೇಶದಿಂದ ದೇವರಾಣಿಗೆ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರನ್ನ ಉಳಿಸ್ಲಿಕ್ಕೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತ ಸ್ವಾಭಿಮಾನದಿಂದ ಆ ಬ್ಯಾಂಕಿನಿಂದ ಸಾಲ ಪಡ್ಕೋಬೇಕು, ಬಡ್ಡಿ ಇಲ್ಲದ ಸಾಲ ಸಿಗಬೇಕು. ಮಧ್ಯಮಾವಧಿ, ದೀರ್ಘಾವಧಿ, ಅಲ್ಪಾವಧಿ ಎಲ್ಲರಿಗೂ ನಮ್ಮ ರೈತರಿಗೆ ಸಿಗಬೇಕು. ರೈತರನ್ನ ಉಳಿಸೋಗೋಸ್ಕರ 8 ತಿಂಗಳದೊಳಗೆ ಏನಾಯ್ತು? ಯಾರ್ಯಾರು ಎಟ್ಟೆಟ್ಟು ಸಾಲ ತಗೊಂಡ್ರೆ
ಯಾರ ಹಣ ಅದ? ನನ್ನ ಅಪ್ಪ ಸಾಹೇಬ್ ಕುಲಗುಡಿ ಬಗ್ಗೆ ನನಗೆ ಯಾವುದೇ ಥರದ ದ್ವೇಷ ಇಲ್ಲ. ನನಗೆ ಯಾವುದೇ ಥರದ ಅವನ ಮೇಲೆ ಅಸೂಯೆ ಇಲ್ಲ. ಆದರೆ ಅಪ್ಪ ಸಾಹೇಬಣ್ಣ, ನೀ ಯಾರ್ದೋ ಮಾತಿಗೆ ಬಿದ್ದು ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಬ್ಯಾಂಕಿಗೆ ಕೊಡಲಿ ಏಟ ಹಾಕಿದ್ರೆ ರಾಯಬಾಗ್ ತಾಲೂಕು ಜನ ಕ್ಷಮಿಸ್ತಾರೇನು? ಆ ಶಾಪ್ ಯಾರಿಗೆ ತಟ್ಟು? ಇಡೀ ತಾಲೂಕಿನ ಜನ, ಜಿಲ್ಲೆಯ ಜನ ಶಾಪ ನಿನಗೆ ಹಾಕ್ತೀರಿ. ಅದಕ್ಕೆ ನಾವು ಇಲ್ಲಿ ಬಂದಿರೋದು, ನಿಮಗೇನಾದ್ರೂ ಸ್ವಾಭಿಮಾನ ಇದ್ರಿ, ನಿಜವಾದ ರೈತರಿದ್ರಿ, ರೈತರನ್ನ ರೈತರಾಗಿ ನಾವು ರಕ್ಷಣೆ ಮಾಡ್ತೀವಿ, ಆ ಬ್ಯಾಂಕಿಗೆ ಧಕ್ಕೆ ಆಗಲಾರ್ದಂಗೆ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಏನಾದ್ರೂ ನಿಮ್ಮಲ್ಲಿ ಅಂತಃಕರಣ ಇದ್ರೆ, ಅಂತಃಕರಣ ಏನಾದ್ರೂ ನಿಮ್ಮ ಭಾವನೆ ಇದ್ರೆ, ಬಸಣ್ಣ ಆಸಂಗಿ ಅವ್ರಿಗೆ ನೀವು ಆಶೀರ್ವಾದ ಮಾಡಿ. ಏನು ಕೋಟ್ಯಾಧೀಶ ಅಲ್ಲ, ಏನ್ರಿ ಜಿಲ್ಲೆ ಒಳಗೆ ವ್ಯವಸ್ಥೆ ಎಲ್ಲಿಗೆ ಬಂತಿರೋ? ಒಂದೊಂದು ಸೊಸೈಟಿಗೆ 10 ಲಕ್ಷ 20 ಲಕ್ಷ ಹಣ ತಗೊಂಡು ಮತ ಹಾಕಿ ಡೈರೆಕ್ಟರ್ ಆಗಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟುದಿಲ್ಲ? ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಪ್ರಜ್ಞಾವಂತರು ಅಂತ ಹೇಳಿ ನಾನು ತಿಳ್ಕೊಂಡು ಬಂದಿದ್ದೀನಿ. ನೀವೆಲ್ಲರೂ ಬುದ್ಧಿಜೀವಿಗಳು ಅಂತ ಹೇಳಿ ಬಂದಿದ್ದೀನಿ. ಹಾರುಗೆರೆ ತಂದ್ರೆ ಇದೊಂದು ಅಸಾಮಾನ್ಯ ಭೂಮಿ ಅಲ್ಲ. ಇದು ದೇವಕೊಂಡ ಇಲ್ಲಿ ಬಂದು ಹೋದಿರ್ತಕ್ಕಂಥ ಭೂಮಿ ಇದು. ಆ ಪುಣ್ಯ ಭೂಮಿ ಒಳಗೆ ನಾವು ಹುಟ್ಟಿದ್ದೀವಿ. ನ್ಯಾಯ ಯಾವುದು, ಅನ್ಯಾಯ ಯಾವುದು? ಇಲ್ಲಿ ಬಂದಿರತಕ್ಕಂಥವ್ರು ಅನೇಕ ಜನ ಡೆಲಿಗೇಟ್ಸ್ ಇರ್ಬೋದು, ಇರದೇ ಇರ್ಬೋದು. ಮತ ಮಾಡ್ತಕ್ಕಂಥ ಹಕ್ಕು ನಿಮ್ಮದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನದೊಂದು ಹಕ್ಕಿದೆಯಲ್ಲ, ಆ ಹಕ್ಕಿನ ಮುಂದೆ ಯಾವ ಶಕ್ತಿನೂ ಕೂಡ ನಿಲ್ಲಿಕ್ಕೆ ಸಾಧ್ಯ. ನನಗನ್ಸುತ್ತೆ ಇಂಥ ಸಂದರ್ಭದೊಳಗೆ ಮಳೆರಾಯಿನೂ ಶುರು ಮಾಡ್ಯಾನಪ್ಪ ಅಂತಂದ್ರೆ ರೈತರ ಸುಭಚಿನ್ನ ಇವತ್ತು ನಮಗೆ ಎದ್ದು ಕಾಣ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟೋ ಜನ ನನ್ನ ಸ್ನೇಹಿತರಿರ್ಬೋದು, ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಇದೊಂದು ಹೋರಾಟ, ಇದೊಂದು ಚಳವಳಿ ಅಂತ ತಗೋಬೇಕು. ಲಕ್ಷ್ಮಣ ಸವದಿ ಒಬ್ಬನೇ ಹೇಳ್ತಾನು, ಲಕ್ಷ್ಮಣ ಸವದಿ ಮಾತು ಕೇಳಬೇಕಂತಲ್ಲ. ನಿಮ್ಮ ಮಾತು ಕೇಳವ ಯಾವ್ದಾನ, ನಿಮ್ಮ ಸಂಬಂಧಿಕ ಯಾವ್ದಾನ, ನಿನ್ನ ಮಾತಿಗೆ ಬೆಲೆ ಕೊಡ್ತಕ್ಕಂಥವ ಯಾವ್ದಾನ, ಅಂಥವ್ರಿಗೆ ಫೋನ್ ಮಾಡಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸೋಣ ಅಂತಕ್ಕಂಥ ಸಂದೇಶವನ್ನು ಕೊಡ್ರಿ. ಒಂದು ಭರವಸೆ ಕೊಡ್ತೀನಿ, ಬಸಣ್ಣ ಆಸಂಗಿ ಅವರನ್ನ ಆರಿಸಿ ಕಳಿಸಿದ್ದಾದ್ರ ಅವನ ಕಡೆಯಿಂದ ಏನಾದರೂ ಒಂದು ಲೋಪ ಆದದ್ದಾದ್ರೆ ಅವನಿಗೆ ಕಿವಿಗೆ ಹಳ್ಳ ಹಚ್ಚಿ ಕೇಳುವಂತ ಕೆಲಸವನ್ನ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಈಗಾಗಲೇ 9 ಬಂದವು, 10 ಬಂದವು, ತಲೆ ತೆಗಿರಿ ನೀವು. ರಮೇಶ್ ಅಣ್ಣ ಆಟ ಹೇಳಕತ್ತಿದ್ದೆ, ಈಗ ಆಟ ಭಾಳ ಚಂದ ಆಡ್ತಾರಂತ. ಯಾಕ ನಮಗೆ ಆಟ ಆಡಕ್ಕೆ ಬರಂಗಿಲ್ಲ, ನಾವೇನು ಹೆಬಲ್ ಸಿಗೋದು ಕೂತೀವಿ ಇನ್ನೂ ತನಕ. ಅಲ್ಲಿ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಹೆಂಗದಾರು ಅದೆಲ್ಲ ಆಂತರಿಕವಾಗಿ ನಮಗೆ ಗೊತ್ತದ. ಬಸಣ್ಣ ಆಸಂಗಿ ಅವರನ್ನು ಒಬ್ಬರನ್ನ ಆರಿಸಿಕೊಡ್ರಿ, ನಿಮ್ಮವರೇ ಒಬ್ಬರು ಆ ಬ್ಯಾಂಕಿನ ಅಧ್ಯಕ್ಷರಾಗ್ತಾರೋ ಅಂತಕ್ಕಂಥದ್ದನ್ನ ನಾನು ಇವತ್ತು ಬಂದಿರೋದು, ನಾವೆಲ್ಲರೂ ಹಿರಿಯರು ಸೇರಿಕೊಂಡು ನಾನು ಬಂದಿರೋದು ಇವತ್ತಿನ
19ನೇ ತಾರೀಕಿನ ತನಕ ಯಾರ್ಯಾರು ಮತದಾರಿದ್ದಾರೆ ಪ್ರತ್ಯಕ್ಷ ಹೋಗಿಬಿಟ್ಟೆ ಅವರಿಗೆ ವಿನಂತಿ ಮಾಡಿ, ಇದು ಬಸಣ್ಣ ಆಸಂಗಿ ಅವರ ಈ ಚುನಾವಣೆ ಅಲ್ಲ, ಈ ಚುನಾವಣೆ ಇದು ನಮ್ಮ ಚುನಾವಣೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಈ ಬ್ಯಾಂಕ್ ಉಳಿಸೋಗೋಸ್ಕರ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರನ್ನ ಉಳಿಸೋಗೋಸ್ಕರ ನೀವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆ ನ್ಯಾಯಾಧೀಶರು ಅಂತ ಹೇಳಿದ್ವಿ, ನಾವು ವಕೀಲರು ಅಂತ ಹೇಳಿದ್ವಿ. ನಾನು ವಕೀಲಿಕೆ ಮುಗಿಸ್ತೀನಿ. 19ನೇ ತಾರೀಕ ನಮ್ಮ ಕಕ್ಷಿದಾರನ ಪರವಾಗಿ ನೀವು ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಕೆಲವೊಬ್ರು ನನಗೆ ಹೇಳಿದರು, ಇಲ್ರಿ 25 2 ಕಂತು ಬಂದವು ಹೆಂಗ್ ಮಾಡುದ್ರಿ ಅಂತೇಳಿ. ಕುಮಾರಣ್ಣ, ನಮ್ಮಲ್ಲಿ ಮತನಾಗ ಸಣ್ಣಾಗಿದ್ದಾಗ ಒಂದು ಇಲೆಕ್ಷನ್ ಆಯ್ತು, ಮುನ್ಸಿಪಾಲ್ಟಿ ಇಲೆಕ್ಷನ್. ನಾ ಸಣ್ಣವ್ರಿದ್ವಿ ನಾವು. ಒಬ್ರು ಏನು ಮಾಡ್ರು, ಒಂದು ಪಾರ್ಟಿಯವರು ಶೆಡ್ಜಿ ಬಂಗಾರ ಅಂಗಡಿ, ಅವ ಬಡ್ಡಿ ಗಿರಾಕಿ ಬಂಗಾರ ಅಂಗಡಿ ಮನಗಡೆ ಖರ್ಚು ಮಾಡ್ತಾನೆ ತಿಳ್ಕೊಂಡು ಅವನ ಕಚ್ಚು ಸೇಟ್ ಅಂತ ಇತ್ತು ನಮ್ಮಲ್ಲಿ. ಕಚ್ಚು ಸೇಟ್ನ ಇಲೆಕ್ಷನ್ ನಿಂದ್ರಿಸಿ ಈ ಬಡ ಪಾರ್ಟಿ ಏನು ಮಾಡಿತ್ತಂದ್ರೆ, ಒಬ್ಬ ಸಾಬ್ರ ಅಂತಂದ್ರೆ ಒತ್ತು ಗಾಡಿಯಾಗ ಅದು ಹಮಾಲಿ ಮಾಡ್ತಿತ್ತು. ಅವ ಸುತ್ತು ಸಾಬ್ ಅವನ ಹೆಸರು. ಅವನ ತಂದ ಇಲೆಕ್ಷನ್ ನಿಂದ್ರಿಸಿರು. ಇವು ಶೆಡ್ಜಿ ಇದ್ದಾವ ಶುರು ಮಾಡಿದ್ರು. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆಗೆ 2. 14 ದಿವಸ ಹೊಡಿತು ಮಂದಿ. ನಾಳೆ ಮುಂಜಾನೆ ವೋಟಿಂಗ್ ಇತ್ತು, ರಾತ್ರಿ ಎಲ್ಲರೂ ಸಂಜೆಗೆ ಪಾರ್ಟಿಗೆ ಸೇರಿದ್ರು. ಅವರೆಲ್ಲರೂ ಕೂಡ್ರೆ ಕ್ಯಾ ಬಾ ಕಲ್ಲಿ ಇಲೆಕ್ಷನ್ ಕೈಸೆ ಕರೆಂಗೆ ಅಂತಂದ್ರು. ಕಚ್ಚು ಸಬ್ಕೋ ಕಾನ, ಸುತ್ತು ಸಬ್ಕೋ ಬಾನ. ಈಗೇನು 75 ಬಂದವಲ್ಲ, ಏನು ಕಬ್ಬು ಕಡಿದ್ರು ಹಾಕಲ್ಲ, ಅಥವಾ ಏನಾದ್ರೂ ತಂದು ಅಸ್ಕಿ ಫ್ಯಾಕ್ಟ್ರಿ ಕಬ್ಬ ಹಾಕಿ ಅದ್ರ ಬಿಲ್ ತಂದು ನಿಮಗೆ ರೊಕ್ಕ ಕೊಟ್ಟಾರ ಅಂತ ಯಾರು ತಿಳ್ಕೊಂಡಿದ್ರಿ? ಎಲ್ಲಿದ್ದು ಬಂದಿತ್ತು ಅಲ್ಲೇ ಬಂದೈತಿ, ಅದು ಎಲ್ಲಿ ಹೋಗಿತ್ತು ಅಲ್ಲಿ ಬಂದೈತಿ. ಈಗ ಅದು ಲೆಕ್ಕ ಸುತ್ತಾಗಿ ಇಷ್ಟ ಮಾಡ್ರಿ. ಒಳಗೆ ಹೋಗೋ ಹೊತ್ನಾಗ ಕಚ್ಚು ಸಬ್ಕೋ ಖಾನ, ಸುತ್ತು ಸಬ್ಕೋ. ಸುತ್ತು ಸಾಬ್ ಅಂದ್ರೆ ಯಾರ? ಅವ ಕಚ್ಚು ಸಾಬ, ಸುತ್ತು ಸಾಬ್. ಇದು ಅತನಿ ಒಳಗಿದ ನಾನು ಕಟ್ಟು ಕಥೆಯಲ್ಲಿದ್ದ ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಇದು ಅವತ್ತಿನ ಕಾಲದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ. ಇಲೆಕ್ಷನ್ ಆತು, ಮರುದಿವ್ಸ ಡಬ್ಬು ಹೊಡಿತು. 460 ವೋಟಿಂಗ್ ಆಗಿತ್ತು. ಸುತ್ತು ಸಾಬ್ಗೆ ಎಷ್ಟು ಬಿದ್ದಿರ್ಬೇಕು ಅಂತ 460ರಾಗ 422 ವೋಟ್ ಇವಾಗ ಯಾರಿಗೆ? ಸುತ್ತು ಸಾಬ್. ಶೇಡ್ಜಿ ಅದನ್ನ ಏನು ನೋಡಿತ್ ನೋಡ, ಉದ್ದಕ್ಕೆ ದುಡ್ಡು ನಮಸ್ಕಾರ ಹಾಕಿಸಿ, ನೀನು ರಾಜಕೀಯನೂ ಬೇಡ, ಈ ಮಂದಿ ಸವಾಸು ಬೇಡ, ಇನ್ನು ಬೇಡ ಅವಾಗ ಹೇಳ್ರಿ, ನೀನು ರೊಕ್ಕ ಕೊಟ್ಟಿದ್ದೆ, ನಾವು ಬಂಗಾರ ತಂದು ಇಟ್ಟಿದ್ದು 36-40ಕ್ಕೆ ಬಡ್ಡಿ ತೊಗೊಂಡಿದ್ದಿ, ಅದ ಬಡ್ಡಿ ರೊಕ್ಕ ನಮಗೆ ಕೊಟ್ಟಿದ್ದಿ, ನಿನ್ನ ಕೈಲಿ ಕೊಟ್ಟಿದ್ದೇನ? ಇನ್ನೊಂದು ರೌಂಡ್ ಬರ್ತಿತ್ತು, ತಗೋರಿ. ಇನ್ನೊಂದು ರೌಂಡ್ ಕೊಡ್ತಾರ ಅವ್ರು, ತಗೋರಿ. ಏನಾಗುದ? ಯಾರಿಗೆ ತಗೊಂಡು ಮನಸ್ಸಿಲ್ಲ, ನಾವು ಇದನ್ನ ಹೆಂಗೆ ತಗೊಳ್ಳೋದು ಪಾಪಿ ಹಣ ಅಂತಂದ್ರೆ ತಗೋರಿ, ಬಿಡ್ಬೇಡಕ್ಕೆ ಹೋಗ್ಬೇಡಿ. ನೀವು ವಾಪರ್ಸ್ಕೊಳ್ಳಿಲ್ಲ ಅಂತಂದ್ರೆ ದೇವ್ರ ಕಂಡು ಅಜ್ಜನ ಉಂಡೆ ಹಾಕಂದು ಹಾಕಿಬಿಡ್ರಿ. ಅದು ಒಲ್ಲೆ ಅಂದ್ರೆ ನಿಮಗೆ ಬಳಸ್ಕೊಳ್ಳೋದು ಒಲ್ಲೆ. ಅದಕ್ಕೆ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥವ್ರು ಏನು ಸೇರಿದೆ, ನಾನು ನಿಮಗೊಂದು 2 ಮಿನಿಟ್ದಾಗ ಮುಗಿಸ್ಬಿಡ್ತೀನಿ. ಡೆಲಿಗೇಷನ್ ಫಾರ್ಮ್ ನಮ್ಮ ಕೈಯಾಗ ಅದಾವ, ನಾವು ಕೈ ಎತ್ತು.
ಡೆಲಿಗೇಷನ್ ಫಾರ್ಮ್ ನಿಮ್ಮ ಕೈಯಾಗ ಅದಾವಣ್ಣ ಅವ್ರು. ಎಸ್ ಕೋರ್ಟ್ ನಮ್ಮದಾವು, ಡೆಲಿಗೇಷನ್ ಅವ್ರ ಕೈಯಾಗ ಅದಾವ್ರಿ. ಎಣಸ್ ಕೈ ಎತ್ತ. ಕೋರ್ಟ್ ನಮ್ಮ ಅದಾವು, ಡೆಲಿಗೇಷನ್ ಅವ್ರ ಕೈಯಾಗ. ಎಲ್ಲ ಅದು ಊಟದವ್ರು ಸ್ವಲ್ಪ ಬರೆದಿಟ್ಟು ಬರ್ತದೆ. ಕರೆಕ್ಟ್ ಲಿಸ್ಟ್ ಐತೆ ನಿಮ್ಮ ಕಡೆ, ಲಿಸ್ಟ್ ತಗೊಳ್ರಿ. ಆಮೇಲೆ ನಾವು ಇದೆಲ್ಲ ಮುಗಿದ ಮೇಲೆ ನಾವು 4-5 ಮಂದಿ ಕೊಂಡಿರ್ತೀವಿ. ಎ ಬಿ ಪಾಟೀಲ್ ಸಾಹೇಬ್ರು ಮಾತಾಡಿದ ಮೇಲತ್ತ ನಾವು 4-5 ಮಂದಿ ಕೊಂಡಿರ್ತೀವಿ. ಚುನಾವಣೆಯ ತಂತ್ರವನ್ನು ಯಾವ ಥರದಿಂದ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ತೀರ್ಮಾನ ಅಭ್ಯರ್ಥಿನ ಇಟ್ಕೊಂಡು ನಾವೆಲ್ಲರೂ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ಕೊಂಡ್ಮೇಲತ್ತ ಉಳಿದದ್ದು ಪ್ರಕ್ರಿಯೆ ಶುರು ಮಾಡೋಣ. ನಿಮ್ಮ ಹಾರುಗೇರಿ ಒಳಗೆ ಏನು ದೇವಕೊಂಡ ಅಜ್ಜನ ಪುಣ್ಯ ಭೂಮಿ ಒಳಗೆ ಬಂದಿದ್ದಿಲ್ಲ, ಆ ದೇವಕೊಂಡ ಇಷ್ಟ ಬೇಡ್ಕೊಳ್ಳೋಣ. ಅಜ್ಜಗ ಈ ಬ್ಯಾಂಕನ್ನು ಉಳಿಸ್ಕೊಡಪ್ಪ, ಮುರುಗೋಡು ಅಜ್ಜ ಕಟ್ಟಿದತಿ, ಅಜ್ಜ ನೀ ಉಳಿಸು ಅಂತ ಹೇಳಿ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.